ಎಸ್. ಸೊ ಮೇಲ್ ಬರೀರಿ, ಇಂಡಿಯನ್ ರೇಖಿ ಲೆವೆಲ್ 1. ಇಂಡಿಯನ್ ರೇಖಿ, ಭಾರತೀಯ ರೇಖಿಯ ಮೊದಲನೇ ಹಂತದ ತರಬೇತಿ ಕನ್ನಡದಲ್ಲಿ. ಇಂಡಿಯನ್ ರೇಖಿ ಫಸ್ಟ್ ಲೆವೆಲ್ ಕೋರ್ಸ್. ಓಕೆ, ಇಂಡಿಯನ್ ರೇಖಿಯ ಮೊದಲ ಭಾಗ. ಸೊ ಇದೀಗ ಬರೆಯೋದಕ್ಕೆ ಶುರು ಮಾಡ್ರಿ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇಡೀ ಒಂದು ಬ್ರಹ್ಮಾಂಡ ಅಥವಾ ನಮ್ಮ ಪೃಥ್ವಿ ಇದೆ ನೋಡ್ರಿ, ಭೂಮಿ ನೋಡಿದ್ರಲ್ಲ, ಆ ಭೂಮಿಯನ್ನ ಒಂದು ಮರಕ್ಕೆ ಹೋಲಿಸಿದರೆ ಮರದ ತಾಯಿ ಬೇರು ಅಂತ ಯಾವ್ದಾದ್ರು ಇದ್ರೆ ಅದು ಸ್ಪಿರಿಚುವಲಿ, ಆಧ್ಯಾತ್ಮಿಕ ತಾಯಿ ಬೇರು ಅನ್ನುವಂಥದ್ದು ಯಾವ್ದಾದ್ರು ಇದ್ರೆ ಅದು ಭಾರತ. ನೀವೆಲ್ಲರೂ ಒಪ್ತೀರಿಲ್ಲ? ಯಾರ್ಯಾರಿಗೆ ಅನಿಸುತ್ತೆ ನಾನು ಒಪ್ತೀನಿ ಅನ್ನೋರು ಸ್ವಲ್ಪ ಈ ರೀತಿ ಕೈ ಮಾಡ್ರಿ. ಇಡೀ ವಿಶ್ವದ ನೀವು ಇತಿಹಾಸ ನೋಡಿರ್ಬೋದು, ಅಥವಾ ನಮ್ಮ ರಕ್ತಗತವಾಗಿಯೇ ನಮ್ಮ ಬ್ಲಡ್ ನಲ್ಲಿನೇ ನಮ್ಮ ವಿಚಾರಗಳಲ್ಲಿ ನಾವು ಪ್ರತಿಯೊಂದು ಹಂತದಲ್ಲೂ ಸಮೇತ ಅಧ್ಯಾತ್ಮ ಅನ್ನುವಂಥದ್ದಿದೆ ನೋಡ್ರಿ. ಅದು ನಮ್ಮ ನರ ನರಗಳಲ್ಲಿ, ನಮ್ಮ ಪ್ರತಿಯೊಂದು ಉಸಿರಿನಲ್ಲೂ ಸಮೇತ ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರ ನಾವು ಅಧ್ಯಾತ್ಮದ ಜೊತೆಗೆ ಜೋಡಿಸ್ಕೊಳ್ತೀವಿ. ಮನೆಯಲ್ಲಿ ಯಾವುದೇ ಒಂದು ಸಭೆ ಸಮಾರಂಭ ಮಾಡ್ಬೇಕಾಗಿದೆ ಅಂದ್ರೆ ಮನೆಯಲ್ಲಿ ಯಾವುದೋ ಒಂದು ಪೂಜೆ ಪುನಸ್ಕಾರ ಮಾಡ್ತೀವಿ. ನಾವು ಎಷ್ಟೇ ಪ್ರಯತ್ನ ಮಾಡ್ಲಿ ಕೊನೆಗೆ ಒಂದಕ್ಕೆ ಬಿಟ್ಟಿರ್ತೀವಿ, ಅದು ಯಾರು ಅಂದ್ರೆ ಪರಮಾತ್ಮ. ಯಾರ್ಯಾರಿಗೆ ಫೀಲ್ ಇದೆ? ಪ್ರಯತ್ನ ಎಲ್ಲಾ ಮಾಡಿದ್ಮೇಲೆ ಕೊನೆಗೆ ಒಂದನ್ನ ಬಿಟ್ಟು ಹಾಕ್ತಿವಿ, ಅದು ಯಾರು ಅಂದ್ರೆ ಪರಮಾತ್ಮ. ಇದ್ ರೀಸನ್ ಏನು ಅಂದ್ರ ಇದು ನಮ್ಮ ಜೀನ್ಸ್ ನಲ್ಲಿನೇ ಬಂದಿರುವಂತದ್ದು. ಅಂದ್ರ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಇದೆ ನೋಡ್ರಿ, ನಮ್ಮ ಮೂಲ ಸ್ವಭಾವದಲ್ಲಿನೇ ಬಂದಿದೆ. ಅದೇ ರೀತಿ ರೇಖಿ ಅನ್ನುವಂತಹ ಮೂಲ ಇದೆ ನೋಡ್ರಿ, ಅದೂನು ಸಮೇತ ಭಾರತದಿಂದನೇ ಜನ್ಮ ಪಡೆದಿರುವಂತದ್ದು. ಹಾಗಾಗಿ ಬರ್ಕೋರಿ, ರೇಖಿಯ ಮೂಲ ಯಾರು ಅಂದ್ರ ಭಾರತ. ಹಾಗಾಗಿ ನಾನ್ ಕಲಿಸ್ತಾ ಇರುವಂತದ್ದು ನಿಮ್ಗೆ ಯಾವುದು ಅಂದ್ರ ಭಾರತೀಯ ರೇಖಿ. ಅದ್ರಲ್ಲಿ ಎರಡು ಇವೆ, ಆಧುನಿಕ ರೇಖಿನೂ ನಿಮ್ಗೆ ಬರುತ್ತೆ, ಮತ್ತೆ ಭಾರತೀಯ ಮೂಲದ ರೇಖಿ. ಈ ಎರಡು ಸಮೇತ ನಿಮ್ಗೆ ಇಲ್ಲಿ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಇಡೀ ವಿಶ್ವದ ಅತ್ಯಂತ ಸುಂದರವಾದ ಚಿಕಿತ್ಸೆ ಅಂತ ಯಾವ್ದಾದ್ರು ಇದ್ರೆ ಅದು ರೇಖಿ ಚಿಕಿತ್ಸೆ. ಚಿಕಿತ್ಸೆ ಅಂದ ತಕ್ಷಣ ನಮ್ಗೆ ಏನ್ ಅನ್ಕೊಂಡಿರ್ತೀವಿ, ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರ್ತೀವಿ, ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಇಂಜೆಕ್ಷನ್ ಹಾಕಿರ್ತಾರ, ಗ್ಲುಕೋಸ್ ಹಚ್ಚಿರ್ತಾರ, ಯಾವ್ದ್ಯಾವ್ದು ಟೆಸ್ಟ್ ಮಾಡ್ತಿರ್ತಾರ, ಇಡೀ ಮನೆ ಕುಟುಂಬ ಎಲ್ಲಾನು ಸಮೇತ ಫುಲ್ ಟೆನ್ಷನ್ ನಲ್ಲಿ ಇದ್ದಿರ್ತಾರ, ಆ ಕಡೆಯಿಂದ ಈ ಕಡೆ ಓಡಾಡ್ತಾರ, ಮನೆಯಲ್ಲಿ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಏನೇನು ಇರೋದಿಲ್ಲ. ನಾವ್ ಎಲ್ಲಾ ರೀತಿಯಿಂದನೂ ಸಮೇತ ನೆಗೆಟಿವ್ ವೈಬ್ರೇಷನ್ ನಲ್ಲಿ ಬರ್ತಾ ಇರ್ತೀವಿ ಯಾವುದೇ ಒಂದ್ ಚಿಕಿತ್ಸೆ ಬಂದ್ರೆ. ಆದ್ರೆ ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಥವಾ ಚಿಕಿತ್ಸೆ ಯಾವ್ದಾದ್ರೆ ಇದ್ರೆ ಅದು ರೇಖಿ ಇದೆ. ರೇಖಿಯಲ್ಲಿ ನೀವು ಹಾಸ್ಪಿಟಲ್ಗೆ ಹೋಗೋದ್ ಬೇಕಾಗಿಲ್ಲ, ಅಥವಾ ಯಾರೋ ವೈದ್ಯರ ಹತ್ರ ನೀವು ತೋರ್ಸ್ಕೊಳ್ತೀನಂತ ಬೇಕಾಗಿಲ್ಲ, ಅಥವಾ ಇಷ್ಟು ದಿನದ ಡೋಸ್ ತಗೊಳ್ಬೇಕು ಅನ್ನುವಂಥದ್ದಿದ್ದ ಇಲ್ಲ, ಆ ನಂತರ ಓವರ್ ಡೋಸ್ ಆಗೋದು ಇಲ್ಲ, ಜಾಸ್ತಿ ಚಿಕಿತ್ಸೆ ಆಗೋದು ಸಮೇತ ನಮ್ಗೆ ಸಮಸ್ಯೆ ಆಗಿರುತ್ತೆ. ಸೊ ಹಾಗಾಗಿ ಇದು ಒಂದು ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಇದೆ ನೋಡ್ರಿ, ಅದನ್ನ ನೀವು ಕಲಿಯೋದಕ್ಕೆ ನನ್ನ ಎದುರಿಗೆ ಕುಂತೀರಿ. ಸೊ ಹಾಗಾಗಿ ಸ್ವಲ್ಪ ನೋಟ್ ಮಾಡ್ತಾ ಹೋಗ್ರಿ. ಅಂತಹ ಸುಂದರವಾದ ಚಿಕಿತ್ಸೆಯನ್ನ ಕಲಿಯೋದಕ್ಕಾಗಿ ನೀವಿಲ್ಲಿ ಬಂದಿರಿ. ಹಾಗಾಗಿ ಇದು ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ನಡೆಯುತ್ತೆ. ಇವತ್ತು 2 hours ನಡೆಯುತ್ತೆ, 9 ಗಂಟೆ ತನಕ ನಡೆಯುತ್ತೆ. ಮತ್ತೆ ನಾಳೆನೂ ಸಮೇತ ಬೆಳಿಗ್ಗೆ 10 ರಿಂದ 12 ಗಂಟೆ ನಡೆಯುತ್ತೆ. ನಾಳೆ ನಿಮ್ಗೆಲ್ಲರಿಗೂ ದೀಕ್ಷೆ ಇರುತ್ತೆ, ಇದನ್ನ ತಲೆಗಿಟ್ಕೋರಿ. ಲಾಸ್ಟ್ ನಿಮ್ಗೆ ಈ ಸೆಷನ್ ನ ಕೊನೆಯ ಭಾಗದಲ್ಲಿ ನಾಳೆಗೆ ಏನೇನೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ನೀವು ಮಾನಸಿಕವಾಗಿ ಯಾವ ರೀತಿ ನೀವು ರೆಡಿ ಆಗಿರ್ಬೇಕು, ಮತ್ತೆ ನಿಮ್ಮ ಮನೆಯಲ್ಲಿರುವಂತಹ ವಾತಾವರಣ ಇರ್ಬೋದು, ಪ್ರತಿಯೊಂದು ಏನಿದೆ ಇವತ್ತಿನ ಕೊನೆಯ ಘಟ್ಟದಲ್ಲಿ ಅದರ ಕುರಿತನ್ನ ನಾನು ಹೇಳ್ತೀನಿ ಅಂತೇಳಿ ಹೇಳ್ತಾ ಇದೀಗ ನೋಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ರಿ. ಮೊದಲು ಬರೀರಿ, ನಮ್ಮ ರೇಖಿಯನ್ನ ಕುರಿತು ಎಲ್ಲಿ ಉಲ್ಲೇಖ ಇದೆ ಅಂದ್ರ ಋಗ್ವೇದ. ಸೊ ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ ಋಗ್ವೇದದ 10ನೇ, 60ನೇ ಮತ್ತು 12ನೇ ಶ್ಲೋಕದಲ್ಲಿ ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ ಒಂದು ವಾಕ್ಯ ಬರುತ್ತೆ. ಅದು ಏನು ಅಂದ್ರ ಅಯಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಂ. ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಂ ಅಂದ್ರೆ ನನ್ನ ಹಸ್ತದಲ್ಲಿ ಪರಮಾತ್ಮನ ದಿವ್ಯ ಶಕ್ತಿ ಇದೆ ಅನ್ನುವಂಥ ದಾಖಲೆ ಇದೆ ನೋಡ್ರಿ, ಇದು ಋಗ್ವೇದದಲ್ಲಿ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಯಾರಾದ್ರೂ ಈ ಹಿಂದೆ ನೀವು ರೇಖಿ ಕಲ್ತರು ನಿಮ್ಗೆ ಗೊತ್ತಿರ್ಬೋದು, ಡಾಕ್ಟರ್ ಮಿಕಾವೋ ಉಸೂಯಿ ಅವರು ಸಮೇತ ಭಾರತದ ವೇದಗಳನ್ನ ಅಧ್ಯಯನ ಮಾಡಿದ ಮೇಲೆನೆ
ರೇಖೆ ಅನ್ನುವಂಥದ್ದು ಜಗತ್ತಲ್ಲಿ ಇತ್ತು ಅನ್ನುವಂಥ ದಾಖಲೆಯನ್ನ ಅವರು ಅವ್ರ ಜೀವನ ಚರಿತ್ರೆಯಲ್ಲಿ ಬರೆದಿದ್ದು ಇದೆ. ಹಾಗಾಗಿ ಇದು ಋಗ್ವೇದದಿಂದ ನಮ್ಗೆ ಗೊತ್ತಾಗೋದೇನು ಅಂದ್ರೆ ನಮ್ಮ ಹಸ್ತದಲ್ಲಿ ಅಂದ್ರೆ ನಮ್ಮ ಎರಡೂ ಕೈಯಲ್ಲಿ ಪರಮಾತ್ಮನ ಅನಂತ ಶಕ್ತಿ ಇದೆ ಅನ್ನುವಂಥದ್ದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಋಗ್ವೇದದಲ್ಲಿ ನೋಡ್ತೀವಿ. ಹಾಗಾದ್ರೆ ಈಗ ಆ ಶಕ್ತಿ ಇದೇನಾ ಇಲ್ಲ ಅಂತ ಹೇಳಿ ಒಂದ್ ಸಲ ಪರೀಕ್ಷೆ ಮಾಡೋಣ. ಯಾರ್ಯಾರು ರೆಡಿ ಇದ್ರಿ? ನಮ್ಮ ಹಸ್ತದೊಳಗೆ ಪರಮಾತ್ಮನ ಶಕ್ತಿ ಅಥವಾ ಅದ್ಭುತವಾಗಿರುವಂತ ಒಂದು ಶಕ್ತಿ ನಮ್ಮ ಕೈಯಲ್ಲಿ ಇದೇನಾ ಇಲ್ಲ ಒಂದು ಸಲ ಪರೀಕ್ಷೆ ಮಾಡೋರೆಲ್ಲ ಸ್ವಲ್ಪ ಈ ರೀತಿ ಕೈ ಮಾಡ್ರಿ. ಮತ್ತೆ ವಿಡಿಯೋ ಆನ್ ಯಾರ್ಯಾರಿದ್ರಿ ನಿಜವಾಗ್ಲೂ ಹೇಳ್ತೀನಿ 100ಕ್ಕೆ 100 ನಿಮ್ ರಿಸಲ್ಟ್ ಇದೆ. ಆಫ್ ಇದ್ದವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಅನಿವಾರ್ಯ ಕಾರಣ ಇರ್ಬೋದು, ಬಟ್ 100ಕ್ಕೆ 100 ನಿಮ್ಗೆ ರಿಸಲ್ಟ್ ಬರುತ್ತೆ. ಈಗ ಒಂದಿಷ್ಟು ಎರಡು ಕೈ ಇವೆ ನೋಡ್ರಿ, ಎರಡು ಕೈಗಳನ್ನ ಜೋರಾಗಿ ಉಜ್ಕೊಳ್ರಿ, ಜೋರಾಗಿ. ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟು. ಹಾ, ಸ್ಪೀಡ್ ಆಗಿ. 1 2 3 4 5 6 7 8 9 10. ಎರಡನ್ನ ಸಮೀಪಕ್ಕೆ ಇಡಿರಿ ಈ ರೀತಿ. ನಿಧಾನಕ್ಕೆ ಸ್ವಲ್ಪ ದೂರ ತಗೊಂಡ್ ಬರ್ರಿ, ಸ್ವಲ್ಪ. ಆಮೇಲೆ ಮೊಳಕೈ ಬಿಗಿಯಾಗಿ ಹಿಡಿಬೇಡ್ರಿ, ಸಡಿಲತೆ ಇರ್ಲಿ ನಿಮ್ ಕೈಯಲ್ಲಿ. ಅದನ್ನ ಹಾಗೆ ದೂರ ದೂರ ತಗೊಂಡ್ ಬರ್ರಿ ಕೈ ಎರಡು. ಎಸ್, ಇನ್ನು ಇನ್ನು ಹಾಗೆ ಸ್ವಲ್ಪ ಸಮೀಪಕ್ಕೆ ತಗೊಂಡ್ ಬರ್ರಿ. ಹಾ, ಸೊ ಯಾರ್ಯಾರಿಗೆ ವೈಬ್ರೇಷನ್ ಫೀಲ್ ಆಗಿದೆ ಒಂದ್ಸಲ ಮೀ ಅಂತ ಟೈಪ್ ಮಾಡ್ರಿ. ನನ್ಗಾಗಿದೆ. ಯಾರ್ಯಾರಿಗೆ ವೈಬ್ರೇಷನ್ ಫೀಲ್ ಆಗಿದೆ ನೋಡ್ರಿ ಅವ್ರೆಲ್ಲರೂ ಮೀ ಅಂತ ಟೈಪ್ ಮಾಡ್ರಿ. ಇದ್ರ ಹಿಂದಿರುವಂತ ಸೈನ್ಸ್ ನಿಮ್ಗೆ ಹೇಳ್ತೀನಿ. ಎಸ್, ಪ್ರದೀಪ್ ಅವರಿಗೆ, ಭಾನುಪ್ರಿಯ ಅವರಿಗೆ, ವಿದ್ಯಾ 99% ಯಾರ್ಯಾರ ಆಕ್ಟಿವಿಟಿಯನ್ನ ಮಾಡಿದ್ರಿ ಅವ್ರೆಲ್ಲರಿಗೂ ಸಮೇತ. ಹಾ, ಎಸ್. ಸೊ ರೀಸನ್ ಏನು? ಎರಡು ಕೈಯಲ್ಲಿ ಏನು ವೈಬ್ರೇಷನ್ ಇದೆ ನೋಡ್ರಿ, ಈ ವೈಬ್ರೇಷನ್ ಗೆ ನಾವೇನಂತೀವಿ ಅಂದ್ರೆ ಬ್ರಹ್ಮಾಂಡದ ಶಕ್ತಿ ಅಂತ ಹೇಳಿ ಕರಿತೀವಿ. ವರ್ಗು ಈ ವೈಬ್ರೇಷನ್ ಏನ್ ಫೀಲ್ ಆಯ್ತು ನೋಡ್ರಿ, ಈ ಫೀಲಿಂಗ್ ನಾವ್ ಏನಂತ ಕರಿತೀವಿ ಅಂದ್ರೆ ಬ್ರಹ್ಮಾಂಡೀಯ ಎನರ್ಜಿ, ಇದಕ್ಕೆ ರೇಖಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಇನ್ನೂ ಒಂದಿಷ್ಟು ನಾವು ಡೆಪ್ತ್ ಆಗಿ ಹೋದಾಗ, ಗುರುವಿನ ಮೂಲಕ ಕಲ್ತಾಗ, ದೀಕ್ಷೆ ಪಡೆದಾಗ ಈ ವೈಬ್ರೇಷನ್ ಇದೆ ನೋಡ್ರಿ, ಈ ವೈಬ್ರೇಷನ್ ನಮ್ಗೆ ಚಿಕಿತ್ಸಕ ಶಕ್ತಿಯಾಗಿ ನಮ್ಗೆ ಸಪೋರ್ಟ್ ಮಾಡುತ್ತೆ. ಎಸ್. ಸೊ ನಿಮ್ಮ ಡೈರಿ ಇದೆಯಲ್ಲ, ನಿಮ್ಮ ಡೈರಿ ಮೇಲೆ ಈ ಕೈಯನ್ನ ಈ ರೀತಿ ಇಟ್ಟು ಒಂದು ಡ್ರಾನ ಮಾಡ್ರಿ ಈ ರೀತಿ. ನಾವು ಬಾಲ್ಯದಲ್ಲಿ ಇದ್ದಾಗ ಮಾಡ್ತಿದೀವಿ, ಯಾರ್ಯಾರಿಗೆ ನೆನಪಿದೆ? ನಾನಂತೂ ಬಾಳ ಮಾಡ್ತಿದ್ದ. ಈ ನೋಟ್ಬುಕ್ ಇರುತ್ತೆ ನೋಡ್ರಿ, ಇದ್ರ ಮೇಲೆ ಈ ರೀತಿ ನಿಮ್ಮ ಎಡಗೈಯನ್ನ ಇಟ್ಟು ಪೆನ್ ತಗೊಂಡು ನಿಮ್ಮ ಕೈ ಇದೆ ನೋಡ್ರಿ, ಆ ಕೈನ ಇಡೀ ಚಿತ್ರಣವನ್ನ ಇಳಿಸ್ರಿ ಬೇಗ ಬೇಗ. ಎಸ್. ಹಾ, ಈ ಬೆರಳಿದೆ ನೋಡ್ರಿ, ಇದನ್ನ ಈ ರೀತಿ ಸಂಪೂರ್ಣ. ಈ ಎನರ್ಜಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನಿಮ್ಗೆ ಸೈನ್ಸ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಯಾರೆಲ್ಲರೂ ಮಾಡಿದ್ರಿ ಒಂದ್ಸಲ ನಿಮ್ಮ ನೋಟ್ಬುಕ್ ತೋರಿಸ್ರಿ, ನನ್ಗೆ ಶೋ ಮಾಡ್ರಿ ಈ ರೀತಿ. ಜ್ಯೋತಿ ಮ್ಯಾಮ್ ಡನ್. ಯಾರ್ಯಾರಿಗೆ ಖುಷಿ ಆಗ್ತಾ ಇದೆ, ಬಾಲ್ಯ ಯಾರ್ಯಾರಿಗೆ ನೆನಪು ಬರ್ತಾ ಇದೆ, ಇಂಥವೆಲ್ಲ ಮಾಡಿದವ್ರು ಇದೀವಿ. ನಾವಂತೂ ಮಾಡಿವಿ. ಈಗಿನ ಮಕ್ಕಳು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ಅವ್ರ ಕೈಯಲ್ಲಿ ಮೊಬೈಲ್ ಇದೆಯಲ್ಲ, ಮೊಬೈಲ್ ಬಂದ್ಮೇಲೆ ಇದೆಲ್ಲ ಶೂನ್ಯ ಆಗ್ಬಿಟ್ಟಿದೆ. ಅದ್ರ ನಾವು ಬಾಲ್ಯದಲ್ಲಿ ಇದನ್ನ ಮಾಡಿವಿ. ಈಗ ಬರ್ಕೋರಿ ಹೆಬ್ಬೆರಳಿನ ಚಿತ್ರಣ ಇದೆ ನೋಡ್ರಿ, ಹೆಬ್ಬೆರಳಿದೆಯಲ್ಲ, ಆ ಹೆಬ್ಬೆರಳಲ್ಲಿ ಬರ್ಕೋರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಸ್ವಲ್ಪ ಸ್ಪೀಡ್ ಮಾಡ್ರಿ. ನೀವು ನನ್ನ ಎನರ್ಜಿ ಜೊತೆ ಕನೆಕ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಸ್ಪೀಡ್ ಹೆಚ್ಚು ಮಾಡ್ಬೇಕು. ಮತ್ತೆ ಬರ್ಕೊಂಡ್ರು ಮಾತ್ರ ನನ್ನ ಕ್ಲಾಸ್ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನ ನೆನ್ಪಿಡ್ರಿ. ನೀವ್ ಯಾರು ಬರೀಲಿಲ್ಲ ನೋಡ್ರಿ, ಕ್ಲಾಸ್ ಮುಗ್ದ್ಮೇಲೆ ನಾನು ಏನ್ ಹೇಳಿ ನಂತ ನೆನಪೇ ಇರೋದಿಲ್ಲ, ಒಂದ್ ಮಾತ್ರ ನೆನಪಿರುತ್ತೆ. ಬಾಳ್ ಚಂದ ಹೇಳಿದ್ರು, ಬಾಳ್ ಒಳ್ಳೆ ರೀತಿ ಹೇಳಿದ್ರು ನಿಮ್ ಭಾಷೆಯಲ್ಲಿ. ಹಾಗಾಗಿ ಯಾರು ಬರ್ಕೊಂಡಿರ್ತೀರಿ ನೋಡ್ರಿ ಅವ್ರಿಗೆ ಇದು ಸಂಪೂರ್ಣ ಅರ್ಥ ಆಗುತ್ತೆ. ಮತ್ತೆ ನೀವು ಲೆವೆಲ್ 2 ನಲ್ಲಿ ಬಂದಾಗ್ಲೂ ಸಮೇತ ಲೆವೆಲ್ 1 ಯಾರು ಸರಿಯಾಗಿ ಕ್ಲಾಸ್ ಮಾಡೋದಿಲ್ಲ ನೋಡ್ರಿ, ಅವ್ರಿಗೆ ಲೆವೆಲ್ 2 ಅರ್ಥ ಆಗೋದಿಲ್ಲ. ಇದು ನಾವು ಬಹಳಷ್ಟು ಸಲ ನೋಡಿನ. ಮೇನ್ ಕ್ಲಾಸಿಗೆ ಬಂದಾಗ ಟೆನ್ಷನ್ ಮಾಡ್ಕೊಂಡಿರ್ತಾರ, ಮೇಡಮ್ ಹಂಗೆ ಹೆಂಗ್ರಿ, ಮೇಡಮ್ ಹಿಂಗೆ ಹೆಂಗ್ರಿ ಅಂತ ಹೇಳ್ತಿರ್ತಾರ. ಹಾಗಾಗಿ ಹೇಳ್ತೀನಿ, ಇಲ್ಲಿ ನೀವು 2 ದಿನ ಎಷ್ಟು ಮನ್ಸಿಟ್ ಕಲಿತ್ರಿ ನೋಡ್ರಿ, ಮುಂದಿನ ಒಂದ್ ಹಂತದಲ್ಲಿ ನೀವೇನಾದ್ರೂ ಬರೋ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಎಸ್, ಈ ಹೆಬ್ಬೆರಳಿದೆ ನೋಡ್ರಿ, ಈ ಹೆಬ್ಬೆರಳಿನ ಸ್ಪೇಸ್ ಇದೆ ನೋಡ್ರಿ, ಖಾಲಿ ಇದೆ ನೋಡ್ರಿ, ಅಲ್ಲಿ ಬರ್ಕೋರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಆ ಡ್ರಾ ಇಳಿಸಿರಲ್ಲ, ಪಿಕ್ಚರ್ ಇಳಿಸಿದ್ರಲ್ಲಿ ಅಲ್ಲಿ ಬರ್ಕೋರಿ ಹೆಬ್ಬೆರಳಿನಲ್ಲಿ ಅಗ್ನಿ ತತ್ವ.
ಅದಾದ್ಮೇಲೆ ಮೊದಲ ಬೆರಳಿದೆ ನೋಡ್ರಿ ಇಲ್ಲಿ, ಇದಕ್ ಬರೀರಿ ವಾಯು ತತ್ವ, ಏರ್ ಎಲಿಮೆಂಟ್. ಎಸ್. ಅದಾದ್ಮೇಲೆ ಇದು ನಡುವಿನ ಬೆರಳಿದೆ ನೋಡ್ರಿ, ಇದ್ರ ಮೇಲೆ ಬರೀರಿ ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್. ಆಕಾಶ ತತ್ವ. ಎಸ್. ಅದಾದ್ಮೇಲೆ ಇದು ಉಂಗುರ ಬೆರಳಿದೆ ನೋಡ್ರಿ, ಆ ಉಂಗುರ ಬೆರಳಲ್ಲಿ ಬರೀರಿ ಪೃಥ್ವಿ ತತ್ವ, ಅರ್ತ್ ಎಲಿಮೆಂಟ್. ಅದಾದ್ಮೇಲೆ ಕೊನೆ ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ಜಲ ತತ್ವ, ವಾಟರ್ ಎಲಿಮೆಂಟ್. ಎಸ್. ನಮ್ಮ ಇಡೀ ಶರೀರ ಏನಿದೆ ನೋಡ್ರಿ, ಇಡೀ ಶರೀರ 5 ತತ್ವಗಳಿಂದ ಕೆಲಸ ಮಾಡ್ತಾ ಇದೆ. ಎಲ್ಲರಿಗೂ ನಂಬಿಕೆ ಇದೆಯಲ್ಲ, ವಿಶ್ವಾಸ ಇದೆಯಲ್ಲ, ಪಂಚ ತತ್ವಗಳಿಂದ ನಮ್ಮ ಶರೀರ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಪಂಚಭೂತಗಳಿಂದ ಮಾಡ್ತಾ ಇದೆ ಅನ್ನುವಂತ ವರ್ಡ್ನು ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಈ ತತ್ವಗಳು ಅತ್ಯಂತ 90% ಸ್ಪೀಡ್ ಆಗಿ ವರ್ಕ್ ಮಾಡುವಂತ ಇಡೀ ಶರೀರದ ಒಂದು ಭಾಗ ಅಂತೇಳಿ ಯಾವ್ದಾದ್ರೂ ಇದ್ರೆ ಅದು ನಮ್ಮ ಅಂಗೈಗಳು ಮತ್ತೆ ನಮ್ಮ ಅಂಗಾಲು. ಈ ಎರಡೂ ಕಡೆಗೂ ಸಮೇತ ಈ 5 ತತ್ವಗಳು 100% ಆಕ್ಟಿವೇಟ್ ಇರುತ್ತೆ ಮತ್ತೆ ಎನರ್ಜೆಟಿಕ್ ಆಗಿರುತ್ತೆ. ಸೊ ಯಾವಾಗ ನಾವು 2 ಕೈಗಳನ್ನ ಈ ರೀತಿ ಉಜ್ಜಿರ್ತೀವಿ ನೋಡ್ರಿ, ಅವಾಗ ಈ 5 ಪಂಚತತ್ವಗಳು ಎಟ್ ಎ ಟೈಮ್ ಏನಾಗಿರುತ್ತೆ ಅಂದ್ರ ಆಕ್ಟಿವೇಟ್ ಆಗಿರುತ್ತೆ, ವೈಬ್ರೇಟ್ ಆಗೋದಕ್ಕೆ ಶುರು ಆಗುತ್ತೆ. ಯಾವಾಗ ನಮ್ಮ ಶರೀರದಲ್ಲಿ ಒಂದೇ ಸಲಕ್ಕೆ 5 ತತ್ವಗಳು ವೈಬ್ರೇಟ್ ಮಾಡೋದಕ್ಕೆ ಶುರು ಆಗುತ್ತೆ, ಅವಾಗ ಏನಾಗುತ್ತೆ ಅಂದ್ರೆ ಯೂನಿವರ್ಸ್ ನ ಎನರ್ಜಿ ಜೊತೆಗೆ ನಾವು ಬಹಳ ಬೇಗ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ರೇಖಿಯ ಆಹ್ವಾನ ಇದೆ ನೋಡ್ರಿ, ಅದು ಅಂಗೈಯಿಂದಾನೇ ಆಗುತ್ತೆ. ಬೇರೆ ಯಾವ್ದು ನೋಡಿರ್ಬೇಕಾದ್ರು ನೋಡ್ರಿ, ತಲೆ ಎಲ್ಲಕ್ಕಿಂತಾನು ಮೇಲೆ ಇರುತ್ತೆ, ಇಲ್ಲಿ ಆಹ್ವಾನ ಆಗ್ಬೇಕಿತ್ತಲ್ಲ. ಸುಮ್ನೆ ಸೈನ್ಸ್ ನೋಡಿದ್ರೆ ಇಲ್ಲಿಂದ ಬರ್ಬೇಕಿತ್ತು ಶಕ್ತಿ, ಇಲ್ಲಿ ನೋಡಿದ್ರೆ ಸಹಸ್ರಾರ ಇದೆ. ಬಟ್ ಇದು ಇಲ್ಲಿಂದನೇ ಬರೋದಕ್ಕೆ ಮೇನ್ ಕಾರಣ ಏನು ಅಂದ್ರ, ನಮ್ಮ ಎಲ್ಲಾ ಸಮಸ್ಯೆಗಳ ಮೂಲ ಎಲ್ಲಾದ್ರೂ ಇದೆ ಅಥವಾ ಎಲ್ಲದಕ್ಕೂ ಪರಿಹಾರ ಎಲ್ಲಾದ್ರೂ ಇದೆ ಅಂದ್ರ ನಮ್ಮ ಅಂಗೈಯಲ್ಲಿದೆ. ಹಾಗಾಗಿ ಒಂದು ಶಬ್ದವನ್ನ ಬರ್ಕೋರಿ, ಅಪ್ನಾ ಹಾತ್ ಜಗನ್ನಾಥ್. ನಮ್ ಕಡೆ ಬೀದರ್ ಕಡೆ ಹೇಳ್ತಾರೆ, ಯಾರಿಗೆ ಹಿಂದಿ ಬರುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಅಪ್ನಾ ಹಾತ್ ಜಗನ್ನಾಥ್ ಅಂದ್ರ ನನ್ ಕೈ ಇವೆ ನೋಡ್ರಿ, ಅದೇ ಜಗನ್ನಾಥ್ ಇದೆ, ಅದೇ ಪರಮಾತ್ಮ ಇದೆ, ಪರಾತ್ಪರ ಶಕ್ತಿ. ನೋಡ್ರಿ ದೇವ್ರಿಗೆ ನಮಸ್ಕಾರನು ಕೈಲಿಂದ ಹಿಂಗ್ ಮಾಡ್ತೀನಿ ಅಂದ್ರೆ ನಮ್ಗೆ ಸಮಾಧಾನ ಆಗುತ್ತೆ. ಎಲ್ಲಾ ತತ್ವಗಳೊಂದಿಗೆ ಜೋಡಿಸ್ಕೊಳ್ಳೋದಿದೆ ನೋಡ್ರಿ, ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಹೆಲ್ದಿ ಆಗಿರೋದಕ್ಕೆ ಮತ್ತೆ ಹ್ಯಾಪಿ ಆಗಿರೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಇದು ಅಂಗೈನ ಮೂಲಕ ರೇಖಿ ಹರಿಯುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಈ ಹಿಂದೆ ಈ ವಿದ್ಯೆ ಏನಿತ್ತು ನೋಡ್ರಿ, ರೇಖೀಯ ವಿದ್ಯೆ ಇದೆ ನೋಡ್ರಿ, ರೇಖೀಯ ವಿದ್ಯೆಗೆ ವಶಿಷ್ಠ ವಿದ್ಯೆ ಅನ್ನುವಂತ ಹೆಸರಿಂದ ಕರಿತಿದ್ರು ಮೊದ್ಲ. ಹಾಗಾಗಿ ನಮ್ಗೆ ಕನ್ಫ್ಯೂಷನ್ ಏನು ನಮ್ ಭಾರತೀಯರಿಗಂದ್ರ, ವಶಿಷ್ಠ ವಿದ್ಯೆ ಅನ್ನುವಂಥದ್ದು ಏನಿತ್ತು ಅದು ರೇಖಿಗೆ ಕರಿತಿರೋ ಅಂತ ನಮ್ಗೆ ಗೊತ್ತಿಲ್ಲ. ರೇಖಿಯನ್ನ ವಶಿಷ್ಠ ವಿದ್ಯೆ ಅಂತ ಹೇಳಿ ಕರಿತಿರು. ರೀಸನ್ ಕಾರಣ ಏನು ಅಂದ್ರ, ವಶಿಷ್ಠ ಮಹರ್ಷಿಗಳೇನಿದ್ರು ನೋಡ್ರಿ, ಅವರು ತಮ್ಮ ಇಡೀ ಜೀವನವನ್ನ ರೇಖಿಯ ಜೊತೆಗೆ ಕನೆಕ್ಟ್ ಆಗಿದ್ದಿದೆ ಮತ್ತೆ ಬಹಳಷ್ಟು ಹೀಲಿಂಗ್ ಮಾಡಿದ್ದು ಸಮೇತ ಇದೆ. ಹಾಗಾಗಿ ಇದಕ್ಕೆ ವಶಿಷ್ಠ ವಿದ್ಯೆ ಅಂತ ಕರೀತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಾ ದಾಖಲೆಗಳನ್ನ ಕೊಡ್ತಾ ಇದ್ದೀನಿ ಭಾರತೀಯ ರೇಖೆ ಹೆಂಗಿದೆ ಅಂತ ಹೇಳಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ತೈತೇರಿಯಾ ಅನ್ನುವಂತಹ ಒಂದು ಉಪನಿಷತ್, ಅದ್ರ ಪಿಕ್ಚರ್ನು ನಿಮ್ ಕೊಡ್ತೀನಿ ನಾನು ನೋಡಟ್ರಿ. ತೈತೇರಿಯಾ ಅನ್ನುವಂತ ಉಪನಿಷತ್ನಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿಯ ಸಂವಾದದಲ್ಲಿ, ಭೃಗು ಋಷಿ ಮತ್ತೆ ವರುಣ ಋಷಿಯ ಸಂವಾದದಲ್ಲಿ ಚಕ್ರಗಳ ಬಗ್ಗೆ ಮತ್ತು ರೇಖಿಯ ಶಕ್ತಿಯ ಬಗ್ಗೆ ಅಲ್ಲಿ ದಾಖಲೆಯನ್ನ ನೋಡ್ತೀವಿ ನಾವು, ತೈತೇರಿಯಾ ಅನ್ನುವಂತ ಉಪನಿಷತ್. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಅಥರ್ವ ವೇದದಲ್ಲಿ, ಅಥರ್ವ ವೇದದಲ್ಲಿ ಅಲ್ಲಿ ವರ್ಡ್ ಬರುತ್ತೆ, ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ, ನನ್ನ 2 ಅಂಗೈಗಳಲ್ಲಿ ಅನಂತ ಶಕ್ತಿ ಇದೆ, ನಾನು ಇದನ್ನ ವಿಶ್ವ ಕಲ್ಯಾಣಕ್ಕಾಗಿ ಬಳಸಿಕೊಳ್ಳುತ್ತೇನೆ. ಅಲ್ಲಿ ವರ್ಡ್ ಈಗ ಬರುತ್ತೆ, ನನ್ನ 2 ಅಂಗೈಯಲ್ಲಿ ಏನಿದೆ ಅನಂತ ಶಕ್ತಿ ಇದೆ, ಆದ್ರೆ ಇದನ್ನ ನಾನು ಯಾವುದಕ್ಕೆ ಬಳಸ್ತೀನಿ ಅಂದ್ರೆ ವಿಶ್ವ ಕಲ್ಯಾಣಕ್ಕಾಗಿ ಬಳಸ್ತೀನಿ ಅನ್ನುವಂಥದ್ದು ಅಥರ್ವ ವೇದದಲ್ಲಿ ನೋಡ್ತೀವಿ ನಾವು. ಎಸ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಗೋರಖನಾಥರ ಗೋರಖ್ ಸಂಹಿತೆಯಲ್ಲಿ,
ಗೋರಖ್ ಸಂಹಿತೆಯ ಸುಮಾರು 40% ಕೃತಿಯಲ್ಲಿ ಭಾಗದಲ್ಲಿ, ನೀವು ಬೇಕಾದ ಪಿಕ್ಚರ್ ನಾನು ಹಾಕ್ತೀನಿ, ಗೂಗಲ್ ನಲ್ಲಿ ಸರ್ಚ್ ಮಾಡ್ರಿ. ಗೋರಖ್ ಸಂಹಿತೆಯ 40% ಇಲ್ಲಿ ರೇಖಿಯ ಬಗ್ಗೆ, ನಾಡಿ ಅಧ್ಯಯನದ ಬಗ್ಗೆ. ನಾಡಿಗಳಂತ ಗೊತ್ತಲ್ಲ ನಿಮ್ಗೆ? ನಮ್ಮ ಶರೀರದಲ್ಲಿ 72,000 ನಾಡಿಗಳು ವರ್ಕ್ ಮಾಡ್ತಾ ಇವೆ. 72,000 ನಾಡಿಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ. ಇದರ ಅಧ್ಯಯನ ಗೋರಖ ಸಂಹಿತೆಯಲ್ಲಿ ಸಿಗುತ್ತೆ. ಒಂದ ಸೆಕೆಂಡ್ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ, ವೇಟ್ ಮಾಡಿ. ಇಲ್ಲಿ ಕಾಣ್ತಾ ಇದೆನಾ ಎಲ್ಲರಿಗೂ? ಎಸ್, ಇದು ಗೋರಖ್ ಸಂಹಿತೆ, ನಾಥ ಸಂಹಿತೆ, ಗೋರಖ ಸಂಹಿತೆ ಅಂತ ಕರೀತಾರೆ ಇದಕ್ಕೆ. ಅದಾದ್ಮೇಲೆ ಇಲ್ಲಿ ಬರುತ್ತೆ ನೋಡ್ರಿ, ಶ್ರೀಮದ್ ದೇವಿ ಭಗವತ್ ಮಹಾಪುರಾಣ. ಇದರಲ್ಲೂ ಸಮೇತ ರೇಖಿಯನ್ನ ಕುರಿತು ಹೇಳಲಾಗಿದೆ. ಇದರ ಪ್ರಥಮ ಖಂಡದಲ್ಲಿ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ. ಅದಾದ್ಮೇಲೆ ಉಪನಿಷತ್ನ ಬ್ರಹ್ಮ ವಿದ್ಯಾಖಂಡ ಅನ್ನುವಂಥ ಒಂದು ಕೃತಿಯಲ್ಲೂ ಸಮೇತ ರೇಖಿಯನ್ನ ಕುರಿತು ಹೇಳಲಾಗಿದೆ. ಸೊ ಹಾಗಾಗಿ ಈ ಎಲ್ಲಾ ದಾಖಲೆಗಳು ನಮ್ಗೆ ಏನ್ ಕಲಿಸುತ್ತೆ ಅಂದ್ರ, ರೇಖಿ ಅನ್ನುವಂತಹ ವಿದ್ಯೆ ಇದೆ ನೋಡ್ರಿ, ಈ ವಿದ್ಯೆಯ ಮೂಲ ಯಾವುದು ಅಂದ್ರ ಭಾರತ ಅನ್ನುವಂಥದ್ದು ಕಲಿಸುತ್ತೆ. ಆದ್ರೆ ಏನಾಯ್ತು, ಇದು ಭಾರತದಲ್ಲಿ ಜನ್ಮ ತಗೊಂಡಿರುವಂತಹ ರೇಖಿ ಅದಾದ ನಂತರ ಬರ್ತಾ ಬರ್ತಾ, ನಿಮ್ಗೆ ಗೊತ್ತಲ್ಲ, ಸಂಸ್ಕೃತ ಇಡೀ ವಿಶ್ವದ ಅತ್ಯಂತ ಪುರಾತನ ಭಾಷೆ. ಆದ್ರೆ ಇವತ್ ನಮ್ಗೆ ಸಂಸ್ಕೃತ ಕಾಣ್ತಾ ಇಲ್ಲ. 1,00,000 ಜನರಲ್ಲಿ ಯಾರಿಗೋ ಒಬ್ರು ಅಥವಾ ಇಬ್ರಿಗೆ ಮಾತ್ರ ಸಂಸ್ಕೃತ ಅರ್ಥ ಆಗುತ್ತೆ, ಮಾತಾಡೋಕಂತೂ ಬರೋದೇ ಇಲ್ಲ, ಅರ್ಥ ಆಗುತ್ತೆ. ಅದು ಕೆಲವೊಂದು ಸಮಾಜದವ್ರಿಗೆ, ಬ್ರಾಹ್ಮಣ್ಸು ಅವರು ಇವ್ರು ಯಾರು ಇರ್ತಾರೆ ನೋಡಿ, ಸಂಸ್ಕೃತವನ್ನ ವಿಶೇಷವಾಗಿ ಅಧ್ಯಯನ ಮಾಡಿದವ್ರಿಗೆ ಮಾತ್ರ ಓದೋದಕ್ಕೆ, ಬರೆಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಏನು ಅಂದ್ರ, ಸಂಸ್ಕೃತ ಏನಾಯ್ತು ಅಂದ್ರೆ ಅದು ಬಳಕೆಗೆ ಬರ್ಲಿಲ್ಲ, ಜನಸಾಮಾನ್ಯರ ಭಾಷೆ ಆಗ್ಲಿಲ್ಲ. ಹಾಗಾಗಿ ಸಂಸ್ಕೃತ ಏನಾಯ್ತು ಅಂದ್ರೆ ಲುಪ್ತ ಆಗೋದಕ್ಕೆ ಶುರು ಆಯ್ತು. ಸ್ವಲ್ಪ ನಿಧಾನಕ್ಕೆ ಕಡಿಮೆ ಆಗ್ತಾ ಬಂತು. ಸೇಮ್ ಅದೇ ರೀತಿ ರೇಖಿನೂ ಸಮೇತ ಏನಾಯ್ತು ಅಂದ್ರೆ ಕಾಲಾಂತರದಲ್ಲಿ, ಅದ್ರ ಕಾಲಘಟ್ಟದ ಜೊತೆಗೆ ಆ ಜ್ಞಾನನೂ ಸಮೇತ ಏನಾಯ್ತು ಅಂದ್ರೆ ಲುಪ್ತ ಆಯ್ತು. ಲುಪ್ತ ಆಗೋದಂದ್ರೆ ಇದೇ, ಆದ್ರೆ ನನಗ್ ಗೊತ್ತಿಲ್ಲ, ಈ ಒಂದು ಸ್ಥಿತಿಗೆ ಬಂತು. ಅದಾದ್ಮೇಲೆ ಯಾವಾಗ 18ನೇ ಶತಮಾನ ಬಂದ ಮೇಲೆ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಬರ್ಕೋರಿ, ಡಾಕ್ಟರ್ ಮಿಕಾವೊ ಉಸುಯಿ ಅವರು ಏನ್ ಮಾಡಿದ್ರಂದ್ರ ಇದನ್ನ ಮತ್ತೆ ಪುನರುತ್ಥಾನ ಮಾಡಿದ್ರು. ಇದನ್ನ ಮತ್ತೆ ಜಗತ್ತಿಗೆ ಕೊಡುವಲ್ಲಿ ಅವರ ಕೈ ಬಹಳ ದೊಡ್ಡ ಪಾತ್ರ ಇದೆ. ಹಾಗಾಗಿ ಇವತ್ತು ಇಡೀ ವಿಶ್ವದ ಗ್ರ್ಯಾಂಡ್ ಮಾಸ್ಟರ್, ಮೊದಲ ಗ್ರ್ಯಾಂಡ್ ಮಾಸ್ಟರ್ ಅಂತ ಯಾರಿಗ್ ನಾವು ಕರಿತೀವಿ ಅಂದ್ರ ಡಾಕ್ಟರ್ ಮಿಕಾವೊ ಉಸುಯಿ ಅವ್ರಿಗೆ ಕರಿತೀವಿ. ಅವ್ರ ಹಿಸ್ಟ್ರಿನೂ ಸಮೇತ ನಿಮ್ಗೆ ಒಂದಿಷ್ಟು ನಾನು ಹೇಳ್ತೀನಿ. ನೆಕ್ಸ್ಟ್ ಬರ್ಕೋಲಕ್ ಶುರು ಮಾಡ್ರಿ. ಎಸ್, ಇದೀಗ ಮತ್ತೆ ನೆಕ್ಸ್ಟ್ ಬರೆಯೋದಕ್ಕೆ ಶುರು ಮಾಡ್ರಿ. ಇಲ್ಲಿ ನಾನು ಸ್ವಲ್ಪ ನಿಮ್ಗೆ ಕ್ವಶನ್ ಮಾಡ್ತೀನಿ. ಇಲ್ಲಿ ಯಾರೆಲ್ಲರೂ ಇದ್ರಿ ನಿಮ್ಗೆ ಹೆಲ್ತ್ ನ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ, ಸ್ವಲ್ಪ ಒಂದ್ಸಲ ಮೀ ಅಂತ ಟೈಪ್ ಮಾಡ್ರಿ. ಅಂದ್ರೆ ನಿಮ್ಗೆ ಏನ್ ಹೆಲ್ಪ್ ಆಗುತ್ತೆ ಮ್ಯಾಮ್, ಸ್ವಲ್ಪ ಮೆಸೇಜ್ ಮಾಡ್ಬೇಕು. ಹೆಲ್ತ್ ಇಶ್ಯೂ ಇದ್ರೆ ಕೈ ಮಾಡ್ಬೇಡ್ರಿ, ರೈಸ್ ಏನ್ ಮಾಡ್ಬೇಡ್ರಿ, ಹಾ ಮೀ ಅಂತ ಟೈಪ್ ಮಾಡ್ರಿ, ಅಂದ್ರೆ ನಿಮ್ ಎನರ್ಜಿ ಗೊತ್ತಾಗುತ್ತೆ. ಹೆಲ್ತ್ ಸಮಸ್ಯೆ ಅಂದ್ರೆ ಏನು ಅಂದ್ರೆ ತಲೆಯಿಂದ ಕಾಲಿನ ಬೆರಳಿನವರೆಗೆ ಈ ಒಂದಲ್ಲ ಒಂದ್ ರೀತಿದ್ ಏನಾದ್ರೂ ಒಂದ್ ಇದ್ದೇ ಇರುತ್ತೆ ನಮ್ಗೆ. ನಾವ್ ಹಿಂಗ್ ಸಮಾಧಾನ ಇದ್ದೀವಂತ ಇರೋದೇ ಇಲ್ಲ. ಅಟ್ಲೀಸ್ಟ್ ತಲೆನೋವು ಆದ್ರೆ ಅವಾಗ ಬಂದೇ ಬರುತ್ತೆ ನಮ್ಗೆ. ಹಾ, ಮೈಗ್ರೇನ್ ಇದೆ, ಸ್ಕಿನ್ ಪ್ರಾಬ್ಲಮ್ ಬಂದಿರುತ್ತೆ, BP ಇದೆ, ಶುಗರ್ ಇದೆ, ಅಟ್ಯಾಕ್ ಆಗಿತ್ತು, ಅದು ಇದು ಏನಾದ್ರೂ ಒಂದ್ ಇರುತ್ತೆ ಪ್ರತಿಯೊಬ್ಬರಿಗೂ ಸಮೇತ. ಹಾ, ಸಾಕಷ್ಟು ಜನ ನನ್ನ ಎದುರಿಗೆ ಹೆಲ್ತ್ ನ ಸಮಸ್ಯೆಯವರು ಇದ್ದೀರಿ. ಸೊ ಹಾಗಾಗಿ ಈಗ ಬರ್ಕೋರಿ, ನಮ್ಮ ರೇಖಿ ಮೊದಲು ವರ್ಕ್ ಮಾಡೋದು ಯಾವ್ದ್ರ ಮೇಲೆ ಅಂದ್ರ ಆರೋಗ್ಯದ ಮೇಲೆ. ಹೆಲ್ತ್ ಸಮಸ್ಯೆ ಯಾರಿಗಿದೆ ನೋಡ್ರಿ, ಅವ್ರಿಗೆ ನಿಮ್ಗಿಲ್ಲಿ 100ಕ್ಕೆ 100ರಷ್ಟು ಏನಿದೆ ಅಂದ್ರೆ ಪರಿಹಾರ ಸಿಗುತ್ತೆ. ಅದ್ರ ಏನ್ ಮಾಡ್ಬೇಕಂದ್ರೆ ನೀವ್ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಬರ್ಕೋರಿ, ನಿಮ್ಗೆ ಆರೋಗ್ಯದ ಸಮಸ್ಯೆ ಇದೆ, ನಿಮ್ಗೆ ಪರಿಹಾರ ಬೇಕು ಅಂದ್ರ ಬರೀ ಕತೆ ಕೇಳಿದ್ರೆ ಆಗೋದಿಲ್ಲ. ಶ್ರೀದೇವಿ ಹೂಗಾರ್ದ್ ಒಂದ್ ಯಾವ್ದೋ ಕ್ಲಾಸ್ ಕೇಳಿದ್ರಿ, ಅವ್ರು ನಾಳೆ ನಿಮ್ಗೆ ದೀಕ್ಷೆ ಕೊಟ್ರು, ಬಹಳ ಅದ್ಭುತವಾಗಿ ವೈಟ್ ಡ್ರೆಸ್ ಹಾಕೊಂಡು ದೀಕ್ಷೆಯನ್ನ ತಗೊಂಡ್ರಿ, ಬಹಳ ಖುಷಿ ಆದ್ರಿ, ನೀವೇನು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಯಾವ್ದು ರಿಸಲ್ಟ್ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ರೇಖೆಯನ್ನ ನೀವು ಸರಿಯಾದ ರೀತಿಯಲ್ಲಿ ಯಾರು ಪ್ರಾಕ್ಟೀಸ್ ಮಾಡ್ತೀರಿ ನೋಡ್ರಿ, ಅವ್ರಿಗೆ 100ಕ್ಕೆ 100ರಷ್ಟು ರಿಸಲ್ಟ್ ಇದೆ. ಸೊ ಮೊದಲನೇ ಪಾಯಿಂಟ್ ಯಾವ್ದ್ರ ಮೇಲೆ ವರ್ಕ್ ಮಾಡುತ್ತೆ ನಮ್ ರೇಖೆ ಅಂದ್ರ ಹೆಲ್ತ್ ಮೇಲೆ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನನ್ನ ಎದುರಿರುವಂತ ಪ್ರತಿಯೊಬ್ಬರಿಗೆ ಹೆಲ್ತ್ ನ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಇದ್ದವರು
ದಯವಿಟ್ಟು ಇವತ್ತಿನಿಂದ ಚಿಂತೆಯನ್ನ ಬಿಟ್ಟು ಹಾಕ್ರಿ, ನಿಶ್ಚಿಂತೆಯಿಂದ ಇರಿ. ರೀಸನ್ ಏನು ಅಂದ್ರ ಇವತ್ತು ರೇಖಿ ನಿಮ್ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ರೆಡಿ ಆಗಿದೆ. ಅದಕ್ಕೆ ಇಲ್ಲಿ ವರ್ಡ್ ಬರ್ಕೋರಿ, ನಾವು ರೇಖಿಯನ್ನ ಸರ್ಚ್ ಮಾಡೋದಿಲ್ಲ, ರೇಖಿ ನಮ್ಮನ್ನ ಸರ್ಚ್ ಮಾಡುತ್ತೆ. ನೀವಾಗ್ಲಿ ನಾನಾಗ್ಲಿ, ನಾನು ರೇಖಿಯನ್ನ ಹುಡುಕಾಟ ಮಾಡ್ಲಿಲ್ಲ, ನನ್ಗೂ ಜಗತ್ತಲ್ಲಿ ರೇಖಿ ಇದೆ ಅಂತ ಗೊತ್ತಿರ್ಲಿಲ್ಲ. ನಾನ್ ಫಸ್ಟ್ ಟೈಮ್ ಈ ರೇಖಿ ಅಂತ ಕೇಳಿದ್ರ ನನ್ಗೆ ರೇಖಾ ಗಣಿತ ನೆನಪು ಬಂದಿತ್ತು. ಯಾರೋ ಗಣಿತ ಕಲಿಸೋರು ಇದ್ದಿರ್ಬೇಕು, ಇವ್ರು ಯಾವ್ದೋ ರೇಖಿ ತಗೊಂಡ್ ಬಂದಾರ, ಹಿಂಗೆ ಗೆರೆಗಳು ಹಾಕಿ ಏನೋ ಮಾಡ್ತಿರ್ಬೇಕಂತ ನಾನ್ ತಿಳ್ಕೊಂಡಿದ್ದೆ, ನನ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ನನ್ಗೆ ಗೊತ್ತೇ ಆಗ್ಲಿಲ್ಲ ಯೂನಿವರ್ಸ್ ನನಗೆ ಆಯ್ಕೆ ಮಾಡ್ಕೊಂಡಿದೆ ಅಂತ. ಹಾಗಾಗಿ ಪ್ರತಿಯೊಬ್ಬರಿಗೆ ಬಹಳ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. 120 ಜನರಿಗೆ ನಿಮಗೆ ರೇಖಿ ಏನ್ ಮಾಡಿದೆ ಅಂದ್ರ ಚಾಯ್ಸ್ ಮಾಡಿದೆ, ಆಯ್ಕೆ ಮಾಡ್ಕೊಂಡಿದೆ. ಯಾವಾಗ ಬ್ರಹ್ಮಾಂಡ ನಿಮ್ಗೆ ಆಯ್ಕೆ ಮಾಡ್ಕೊಂಡಿದೆ ಅಂದ್ರೆ ಇದ್ರ ಅರ್ಥ ಏನು ಅಂದ್ರ ನಿಮ್ಮ ಜೀವನದಲ್ಲಿ ಮಹಾ ಪರಿವರ್ತನೆ ಆಗುವಂತ ಕಾಲ ಬಂದಿದೆ ಅಂತ. ಅದಕ್ಕೆ ಹೇಳ್ತಾರೆ ಒಳ್ಳೆ ಕಾಲ ಬರ್ಬೇಕು ಜೀವನದಲ್ಲಿ. ನಾವ್ ಏನೇ ಮಾಡ್ಬೇಕು ಅಂದ್ರೆ ಸಮಯ ಬರ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟು ವರ್ಷಗಳ ನಿಮ್ಮ ಸಂಘರ್ಷ, ದುಃಖ, ನೋವು, ಹೋರಾಟ, ಹತಾಶೆ, ನಿರಾಶೆ ಏನೆಲ್ಲವೂ ಇದೆ ನೋಡ್ರಿ, ಇದೀಗ ನಿಮ್ಗೆ ಪರಿಹಾರ ಕೊಡೋದಕ್ಕೆ ಸ್ವಯಂ ರೇಖಿ ನಿಮ್ ಜೊತೆಗೆ ಕನೆಕ್ಟ್ ಆಗಿದೆ. ಹಾಗಾಗಿ ನೀವೆಲ್ಲರೂ ರೇಖಿಯನ್ನ ನಿಮ್ಮ ಜೀವನದಲ್ಲಿ ಏನ್ ಮಾಡ್ಕೊಂಡಿರಿ ಅಂದ್ರೆ ಕರೆದುಕೊಂಡಿರಿ, ಆಟೋಮೆಟಿಕ್ ಆಗಿ ಬಂದಿದೆ. ನೀವ್ ಅದನ್ನ ಹುಡುಕಾಟ ಮಾಡಿಲ್ಲ, ಬಟ್ ನಿಮ್ಗೆ ರೇಖಿ ಸಿಕ್ಕಿದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಾಳೆ ನಾಡಿದ್ದು ಸೋಮವಾರ ಬೆಳಿಗ್ಗೆ ನಾವು ರೇಖಿ ಲೆವೆಲ್ 2 ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗಾಗ್ಲೇ ಸಾಕಷ್ಟು ಹೇಳ್ದೆ ನಮ್ಮ ನನ್ನೆ ಎಷ್ಟು ಬ್ಯಾಚ್ ಮಾಡಿವಿ ಏನಾಗಿದೆ ಅಂತ. ಹಾಗಾಗಿ ಸೋಮವಾರ ದಿವಸ ನಾವು ಶುರು ಮಾಡ್ತಾ ಇದ್ದೀವಿ. ಇವತ್ತು ನಾಳೆ ಯಾಕೆ ಮಾಡ್ತಾ ಇದ್ರೆ ಲಾಸ್ಟ್ ಒಂದ್ಸಲ ಮತ್ತೊಂದು ಚಾನ್ಸ್ ಕೊಡೋಣ. ಈಗಾಗ್ಲೇ ನಮ್ದು ಅಡ್ಮಿಷನ್ ಎಲ್ಲ ಕ್ಲೋಸ್ ಆಗುವಂತ ಹಂತಕ್ಕೆ ಬಂದೀವಿ. ಸೊ ಹಾಗಾಗಿ ಹೆಲ್ತ್ ನ ಸಮಸ್ಯೆ ಇರುವರು, ಎಸ್ ವಿವೇಕ್ ಸರ್, ಯಾವ್ದಾದ್ರೂ ಇರ್ಲಿ ನಿಮ್ಗೆ ಸಮಸ್ಯೆ ತಲೆ ಕೆಡ್ಸ್ಕೊಬೇಡ್ರಿ. ಒಂದ್ ಮಾತು ಹೇಳ್ತೀನಿ ನೋಡ್ರಿ, ಸಮಸ್ಯೆ ಮೇಲೆ ನೀವು ಫೋಕಸ್ ಮಾಡಿದ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಪರಿಹಾರದ ಮೇಲೆ ಫೋಕಸ್ ಮಾಡ್ಬೇಕು. ಬರ್ಕೋರಿ, ಸಮಸ್ಯೆಯ ಮೇಲೆ ನೀವು ಫೋಕಸ್ ಮಾಡಿದ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಫೋಕಸ್ ಮಾಡೋದ್ ಯಾವ್ದ್ರ ಮೇಲೆ ಅಂದ್ರೆ ಪರಿಹಾರದ ಮೇಲೆ. ಒಂದು ಆಕ್ಟಿವಿಟಿಯನ್ನ ನಿಮ್ಗೆ ಈಗ ಹೇಳ್ತೀನಿ. ನೀವು ಯಾವ ಎಲ್ಲೆಲ್ಲಿ ಕುಂತೀರಿ ನೋಡ್ರಿ, ನಿಮ್ಮ ಸುತ್ತ ಒಂದು ಸಲ ಎಲ್ಲಾರು ನೋಡ್ರಿ, ನಿಮ್ ರೂಮಲ್ಲಿ ಕುಂತಿರ್ಬೋದಲ್ಲ, ನೀವು ರೂಮು ಹಾಲು ಎಲ್ಲ ಹೊರಗೆ, ಅಲ್ಲಿ ರೆಡ್ ಕಲರ್ದ್ ಎಷ್ಟು ವಸ್ತುಗಳಿವೆ ಅಂತ ಎಣಿಸ್ರಿ ನೋಡೋಣ. ಸ್ವಲ್ಪ ಕಣ್ಣಾಡಿಸ್ರಿ, ಕಣ್ಣಿಗೆ ಕೆಲ್ಸ ಕೊಡ್ರಿ. ನೀವು ಕುಳಿತಿರುವಂತ ಪ್ಲೇಸ್ ನಲ್ಲಿ ರೆಡ್ ಕಲರ್ದ್ ಎಷ್ಟು ವಸ್ತುಗಳಿವೆ ಒಂದ್ಸಲ ಕಣ್ಣಾಡಿಸ್ರಿ. ಎಸ್, ಈಗ ಬರೀ ಕೈಲಿಂದ ಹೇಳ್ರಿ ಎಷ್ಟು, 4, 1, 2 ಈ ರೀತಿ. ನಾನು ಚಾಟ್ ಬಾಕ್ಸ್ ಅನ್ನ ಆಫ್ ಮಾಡಿನಿ. ಎಸ್, ಸೌಮ್ಯ ಅವ್ರು ಎಷ್ಟು ನೋಡಿದ್ದಾರೆ? 5 ನೋಡಿದ್ದಾರೆ. ಸಂಧ್ಯಾ ಲಕ್ಷ್ಮಿ ಮ್ಯಾಮ್ 2 ನೋಡಿದ್ದಾರೆ. ಶ್ರುತಿ ಮ್ಯಾಮ್ 6 ನೋಡಿದ್ದಾರೆ. ಎಸ್ ಎಸ್. ಆಮೇಲೆ ಅಶ್ವಿನಿ ಅವರು 9 ನೋಡಿದ್ದಾರೆ, 1 ಕಡಿಮೆ ಇದೆ ಅದು. ಎಸ್ ಮೇಡಮ್, ಗುಣ ಅಂತ ಇದೆ ನೋಡ್ರಿ, ನಿಮ್ ಪೂರ್ತಿ ಹೆಸರು ಹಾಕ್ರಿ. ನಾ ಯಾ ಗುಣ ಅಂತ ತಿಳ್ಕೊಲಿ, ನಿಮ್ ಭಾಗ ಕಡೆ ಹಂಗ ಹೆಸರು ಇರ್ತದೆ, ನಂಗೆ ಗೊತ್ತಿಲ್ಲ. ಹಾ, ಓಕೆ. ಸೊ ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ಪ್ರತಿಯೊಬ್ರು ಸಮೇತ ರೆಡ್ ಕಲರ್ ನೋಡಿದ್ರಲ್ಲ? ಎಸ್, ಎಲ್ಲಾರು ಹಿಂಗ್ ಮಾಡ್ರಿ. ಎಲ್ಲಾರು ರೆಡ್ ಕಲರ್ ನೋಡಿದ್ರಲ್ಲ? ಅಲ್ಲಿ ನೀವು ಎಣಿಸಿರ್ಬೋದು, ಯಾರಿಗ್ 3, ಯಾರಿಗ್ 4, ಯಾರಿಗ್ 5, ಯಾರಿಗ್ 9, ಯಾರಿಗ್ 10, ಎಲ್ಲಾ ಕಲರ್ಸ್ಗಳು, ಎಲ್ಲಾ ರೆಡ್ ಕಲರ್ದ ಅಷ್ಟೆಲ್ಲಾ ವಸ್ತುಗಳನ್ನ ನೀವು ಗರಿಸ್ತೀವಿ. ಈಗ ನನ್ನ ಪ್ರಶ್ನೆ ಏನು ಅಂದ್ರ, ನೀವು ಕುಳಿತಿರುವಂತಹ ರೂಮ್ ನಲ್ಲಿ ಬ್ಲೂ ಕಲರ್ನು ಇದ್ದಿರ್ಬೋದಲ್ಲ ಏನಾದ್ರು? ಬ್ಲೂ ಕಲರ್ ಇದೆನಾ? ಮತ್ತ ಅದನ್ನ ಯಾಕೆ ನೋಡ್ಲಿಲ್ಲ ನಾವು? ಯಾಕೆ ನೋಡ್ಲಿಲ್ಲ ಅಂದ್ರೆ ಈಗ ಬರ್ಕೋರಿ, ನಾವು ಯಾವ ಕಡೆಗೆ ಫೋಕಸ್ ಮಾಡಿರ್ತೀವಿ ನಮ್ಮ ಎನರ್ಜಿ ಅದೇ ಕಡೆಗೆ ವರ್ಕ್ ಮಾಡುತ್ತೆ. ಬರ್ಕೋರಿ. ಸೊ ನಾವು ಫೋಕಸ್ ಯಾವ್ದ್ರ ಮೇಲೆ ಮಾಡಿದೀವಿ? ರೆಡ್ ಕಲರ್ ಮಾಡಿ. ಓನ್ಲಿ ನನ್ಗೆ ರೆಡ್ ಕಲರ್ ಕಾಣ್ತು ನೋಡ್ರಿ, ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ರಿ. ಅದ್ರ ಪಕ್ಕದಲ್ಲಿ ಬ್ಲೂ ಕಲರ್, ಅದಕ್ಕಿಂತ ಸೈಜ್ ದೊಡ್ಡದಿದೆ, ಕಲರ್ ಇನ್ನೂ ಡಾರ್ಕ್ ಇದೆ, ಬಟ್ ನಾನ್ ಬ್ಲೂ ನೋಡ್ಲಿಲ್ಲ. ನಾನು ಯಾವ್ದು ನೋಡ್ದ? ಓನ್ಲಿ ನಾನ್ ರೆಡ್ ಕಲರ್ ನೋಡ್ದ. ಸೇಮ್ ಅದೇ ರೀತಿ ನೀವ್ ಯಾವ್ದ್ರ ಮೇಲೆ ಫೋಕಸ್ ಮಾಡಿರ್ತೀರಿ ಆ ಎನರ್ಜಿ ನಿಮ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಜೀವನದಲ್ಲಿ ಸಮಸ್ಯೆ ಇದೆ, ಸಮಸ್ಯೆ ಇದೆ, ಸಮಸ್ಯೆ ಇದೆ, ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಿದ್ರಿ, ಹಾಗಾಗಿ ಲೈಫ್ ಟೈಮ್ ನಿಮ್ಗೆ ಸಮಸ್ಯೆಗಳೇ ಕಂಡಿವೆ. ಸೊ ಹಾಗಾಗಿ ಈಗ ನಿಮ್ಮ ಮೈಂಡ್ ಸೆಟ್ ಇದೆ ನೋಡ್ರಿ, ರೇಖೆಯಲ್ಲಿ ಏನ್ ಬದಲಾಗುತ್ತೆ ಅಂದ್ರ ನೀವು ಪರಿಹಾರದ ಮೇಲೆ ಫೋಕಸ್ ಮಾಡ್ತೀರಿ. ಎಸ್, ಓಕೆನಾ? ಕ್ಲಾಸ್ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ನಮ್ ಬೀದರ್ ಭಾಷೆ ಇದೆ, ಒಂಚೂರು ಆ ಕಡೆ ಈ ಕಡೆ ಆಗ್ಬೋದು, ಬಟ್ ಸೆಟ್ ಆಗುತ್ತೆ ಮೈಂಡ್. 1-2 ದಿನ ಕೇಳಿದ್ರೆ ಆರಾಮ್ಸೆ ಮತ್ ಚಂದ ಅನಿಸುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಬರ್ಕೋರಿ, ಯಾರ್ಯಾರಿಗೆ ನನ್ನ ಎದುರಿಗಿದ್ರಿ ನಿಮ್ಗೆ ವೆಲ್ತ್ ಪ್ರಾಬ್ಲಮ್ ಇದೆ, ವೆಲ್ತ್ ಅಂದ್ರೆ ಹಣಕಾಸಿನ ತೊಂದರೆ, ಫೈನಾನ್ಸಿಯಲ್ ಪ್ರಾಬ್ಲಮ್ಸ್, ಅವ್ರೆಲ್ರು ಒಂದ್ಸಲ ಮೀ ಅಂತ ಹೇಳಿ ಟೈಪ್ ಮಾಡ್ರಿ. ಒಂದ್ ನಿಮಿಷ ನಾನು ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ. ವೆಲ್ತ್ ಪ್ರಾಬ್ಲಮ್ ಅಂದ್ರೆ ಹಣಕಾಸಿನ ತೊಂದರೆ, ಒಂದಲ್ಲ ಒಂದು ರೀತಿಯ ತೊಂದರೆಗಳು ನಿಮ್ ಜೀವನದಲ್ಲಿ ಇವೆ. ಏನೋ ಒಂದ್ ಮಾಡ್ಬೇಕಂತೀರಿ,
ಅಥವಾ ನೀವು ಫೈನಾನ್ಸಿಯಲ್ ಸ್ಟ್ರಗಲ್ ಅಂತೀನಿ ನಾನು, ಜಾಸ್ತಿ ಹೋರಾಟ ಜಾಸ್ತಿ ಮಾಡ್ತಾ ಇದ್ದೀರಿ, ಜಾಸ್ತಿ ದುಡಿತಾ ಇದ್ದೀರಿ, ಇನ್ಕಮ್ ಮಾತ್ರ ಕಡಿಮೆ ಇದೆ, ಬಂದಿರೋದು ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಎಲ್ಲಿ ಹೋಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಎಸ್. ಸೊ ಸಾಕಷ್ಟು ಜನ ಇದ್ದೀರಿ. ಮಿನಿಮಮ್ ನನ್ನ ಪ್ರಕಾರ ನನ್ನ ಎದುರಿಗೆ 121 ಮೆಂಬರ್ಸ್ ಇದ್ದೀರಿ ಅಂದ್ರೆ ಅದರಲ್ಲಿ 110 ಮೆಂಬರ್ಸ್ ಅಂತೂ 100% ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ನಲ್ಲಿ ಇದ್ದಿರ್ತಾರೆ. ರೀಸನ್ ಏನು ಅಂದ್ರೆ ನಮ್ಮ ಮಧ್ಯಮ ವರ್ಗದ ಪರಿಸ್ಥಿತಿ ಅದೇ ರೀತಿ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಓಕೆ, ಎಸ್. ಈಗ ಬರ್ಕೋರಿ, ನಮ್ಮ ಜೀವನದಲ್ಲಿ ಯಾವಾಗ್ಲೂ ನೆನ್ಪಿಟ್ಕೋರಿ, ಹಣ ಬರೋ ಎನರ್ಜಿ ನಮ್ ಜೊತೆಗಿದೆ. ಎಲ್ಲಿಂದಾದ್ರೂ ದುಡ್ಡು ಬರುತ್ತಲ್ಲ ರುದ್ರಪ್ಪ ಸರ್, ದುಡ್ಡು ಎಲ್ಲಿಂದಾದ್ರೂ ಬರುತ್ತೆ. ಇವತ್ತಿಗೆ ಯಾವ್ದಾದ್ರು ಕೆಲಸ ಉಳ್ಕೊಂಡದೇನ್ ಹೇಳ್ರಿ? ಗಂಡ್ ಮಕ್ಳಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಹೆಣ್ಮಕ್ಳು ನಮ್ದಿಲ್ಲ, ನಮ್ ಬರೋದೇ ಕಡಿಮೆ, ಹೋಗೋದು ಕಡಿಮೆ, ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆದ್ರೆ ಗಂಡ್ ಮಕ್ಳಿಗೆ ಎಲ್ಲಿಂದಾದ್ರೂ ಬರುತ್ತೆ, ಹೆಂಗಾದ್ರೂ ಬರುತ್ತೆ, ದುಡ್ಡು ಬಂದೇ ಬರುತ್ತಲ್ಲ. ಗಜೇಂದ್ರ, ನನ್ನ ಎದುರಿಗಿರುವಂತ ಗಜೇಂದ್ರ ಇದ್ದಾರೆ, ಮತ್ತೆ ಇಲ್ಲಿ ಶೆಟ್ಟಿ ಅಂತೇಳಿ ಒಬ್ರು ಸರ್ ಇದ್ದಾರೆ, ನಮ್ ಭೋಜೇಗೌಡ ಸರ್ ಇದ್ದಾರೆ. ಎಲ್ಲ ಗಂಡ್ ಮಕ್ಳಿಗೆ ಇದ್ರ ಬಗ್ಗೆ ಗೊತ್ತಿದೆ, ಎಲ್ಲಿಂದಾದ್ರೂ ಬಂದೇ ಬರುತ್ತೆ. ಆದ್ರೆ ಈಗ ಬರ್ಕೋರಿ, ನಮ್ಮಲ್ಲಿ ಬರುವ ಎನರ್ಜಿ ಇದೆ, ಆದ್ರೆ ಬಂದಿದ್ದು ಉಳಿಯೋ ಎನರ್ಜಿ ಇಲ್ಲ. ಇದು ಪ್ರಾಬ್ಲಮ್ ಇದೆ ಬರ್ಕೋರಿ, ಸಮಸ್ಯೆ ನಮ್ದೇನು. ಅಬಂಡನ್ಸ್ ಯಾಕೆ ನಮ್ಮ ಹತ್ರ ಬರ್ತಾ ಇಲ್ಲ, ಫೈನಾನ್ಸಿಯಲ್ ನಾವ್ ಯಾಕೆ ಸ್ಟ್ರಾಂಗ್ ಆಗ್ತಾ ಇಲ್ಲ ಅಂದ್ರ, ನಮ್ಮ ಹತ್ರ ಹಣ ಬರೋ ಶಕ್ತಿ ನಮ್ ಶರೀರದಲ್ಲಿ ಇದೆ. ನಮ್ಮೊಳಗೆ, ನಮ್ಮ ಆತ್ಮದಲ್ಲಿ ಏನ್ ಪಾವರ್ ಇದೆ ಅಂದ್ರ, ದುಡ್ಡನ್ನ ಅಟ್ರಾಕ್ಟ್ ಮಾಡೋ ಪಾವರ್ ಇದೆ. ಆದ್ರೆ ಅಟ್ರಾಕ್ಟ್ ಯಾವ್ದ್ ಮಾಡಿವೆ ನೋಡ್ರಿ, ಅದನ್ನ ಉಳಿಸೋ ಶಕ್ತಿ ನಮ್ಮ ಹತ್ರ ಇಲ್ಲ. ಒಪ್ತೀರಿ? ಎಸ್. ನಿಮ್ ಬೇಕಾದ್ರೆ ಪರೀಕ್ಷೆ ಮಾಡ್ರಿ, ಎಲ್ಲೊಂದೋ ಯಾವ್ದೋ LIC ನೋ, GPF ಲೋನೋ, BC ಸ್ಕೀಮು, ಎಲ್ಲಿಂದ ಒಂದ್ 2 ಲಕ್ಷ ಬರೋದಿದೆ ಅಂತ ತಿಳ್ಕೊರಿ. ಪ್ಲಾನ್ 2 ಲಕ್ಷ ಬರೋಕ್ಕಿಂತ ಮುಂಚೆನೆ ನಮ್ ಹತ್ರ 4 ಲಕ್ಷದ ಪ್ಲಾನ್ ಇರ್ತಾವ, ಖರ್ಚು ಹೆಂಗ್ ಮಾಡ್ಬೇಕು. ಯಾರ್ಯಾರಿಗೆ ಅನುಭವ ಇದೆ ಸ್ವಲ್ಪ ಹಿಂಗ್ ಮಾಡಿ. ಬರೋದು 1 ಲಕ್ಷ ಇದೆ, ಪ್ಲಾನ್ ಇದೆ 1.5 ಲಕ್ಷ 2 ಲಕ್ಷ. ಬರೋದ್ 2 ಲಕ್ಷ ಇದೆ, ಪ್ಲಾನ್ ಇಟ್ಕೊಂಡಿವ್ 4 ಲಕ್ಷ. ರೀಸನ್ ಏನು ಅಂದ್ರ, ಬರೋಕ್ಕಿಂತ ಮುಂಚೆನೆ ನಮ್ ಕಡೆ ಹೇಳ್ತಾರ ಇದರ ಕಡೆ, ಉರಿ ಬರಕ್ಕಿಂತ ಮುಂಚೆ ಹೊಗೆ ನುಂಗದು. ಇನ್ನದು ಉರಿನೂ ಹತ್ತಿರಲ್ಲ, ಅದನ್ನ ನುಂಗೋದಕ್ಕೆ ತಯಾರಾಗಿರ್ತೀವಿ. ರೀಸನ್ ಏನು ಅಂದ್ರ, ನಮ್ಮ ಹತ್ರ ಹಣ ಉಳಿಯುವಂತ ಎನರ್ಜಿ ಇಲ್ಲ. ರೀಸನ್ ಬರ್ಕೋರಿ, ನಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಇಲ್ಲ. ಸೈನ್ಸ್ ಯಾಕೆ ದುಡ್ಡು ಉಳಿಯೋದಿಲ್ಲ ಅಂದ್ರ, ನಮ್ಮ ಮೂಲಾಧಾರ ಚಕ್ರ ಇದೆ ನೋಡ್ರಿ, ಅದು ಆಕ್ಟಿವೇಟ್ ಇಲ್ಲ, ಎನರ್ಜೆಟಿಕ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಹಾಗಾಗಿ ಬಂದಿರೋ ಹಣ ಇದೆ ನೋಡ್ರಿ, ಅದು ಎಲ್ಲಿ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ, ಆದ್ರೆ ಬರುತ್ತೆ. ಬರೋದ್ರಲ್ಲಿ ಏನ್ ಎರಡು ಮಾತಿಲ್ಲ, ಅದು ನಾನು ಒಪ್ತೀನಿ, ಮತ್ತೆ ನೀವು ಒಪ್ತೀರಿ. ಎಸ್. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ರೇಖೆಯಲ್ಲಿ ನಮ್ಮ ಎಲ್ಲಾ ಚಕ್ರಗಳು ಸಮೇತ ಬ್ಯಾಲೆನ್ಸ್ ಆಗುತ್ತೆ. ಬರ್ಕೋರಿ, ರೇಖೆಯಲ್ಲಿ 7 ಚಕ್ರಗಳಿವೆ ನೋಡ್ರಿ, ಅವುಗಳು ಸಮೇತ ಆಕ್ಟಿವೇಟ್ ಆಗುತ್ತೆ. ಮತ್ತೆ ಚಕ್ರಗಳ ಬಗ್ಗೆನೂ ನಿಮ್ಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ಇದೇ ಸೆಷನ್ ಅಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ನಾನು ಕ್ವಶನ್ ಮಾಡೋದು ಏನು ಅಂದ್ರೆ, ಯಾರಿಗೆ ಇಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ? ರಿಲೇಶನ್ಶಿಪ್ ಅಂದ್ರೆ ಸಂಬಂಧಗಳಲ್ಲಿ ಸಮಸ್ಯೆ. ಗಂಡಗ್ ನೋಡಿದ್ರೆ ಹೆಂಡತಿಗೆ ಆಗೋದಿಲ್ಲ, ಹೆಂಡತಿಗೆ ನೋಡಿದ್ರೆ ಗಂಡಗ್ ಆಗೋದಿಲ್ಲ, ತಂದೆ ತಾಯಿ ಜೊತೆಗಿರ್ಬೋದು, ಅಣ್ಣ ತಮ್ಮಂದಿರ ಜೊತೆ ಇರ್ಬೋದು, ಆಫೀಸ್ ನಲ್ಲಿ ಇರ್ಬೋದು, ನೀವ್ ಯಾವ್ದು ಕಚೇರಿಯಲ್ಲಿ ಕೆಲಸ ಮಾಡ್ತೀರಿ ನೋಡ್ರಿ, ಆ ಬಾಸ್ ಎಲ್ಲರಿಗೂ ಬೆಸ್ಟ್ ಇರ್ತಾನೆ, ನಿಮಗ್ ಮಾತ್ರ ಏನಾದ್ರೂ ಒಂದ್ ತೊಂದರೆ ಕೊಡ್ತಿರ್ತಾನೆ. ಅದು ರಿಲೇಶನ್ಶಿಪ್. ರಿಲೇಶನ್ ನಲ್ಲಿ ಪ್ರತಿ ದಿನಾನು ನೀವ್ ಯಾರನ್ನ ನೋಡ್ತಾ ಇದ್ದೀರಿ ನೋಡ್ರಿ, ಮತ್ತೆ ಮತ್ತೆ ಅವ್ರ ಜೊತೆಗೆ ಒಂದು ಕನೆಕ್ಷನ್ ಇರುತ್ತೆ. ಸೊ ಆ ಸಮಸ್ಯೆ ಯಾರ್ಯಾರಿಗಿದೆ ಒಂದ್ಸಲ ಹಿಂಗ್ ಕೈ ಮಾಡ್ರಿ. ಎಸ್. ಸೊ ಈಗ ನಿಮ್ಗೆ ಹೇಳೋದು ಏನು ಅಂದ್ರೆ, ರೇಖೆಯಲ್ಲಿ ನಿಮ್ಗೆ ರಿಲೇಶನ್ಶಿಪ್ ಅನ್ನ ಹೀಲ್ ಮಾಡೋದನ್ನ ಕಲಿತೀರಿ ನೀವು. ಸಂಬಂಧಗಳನ್ನ ಮತ್ತೆ ಸಹ ಸಂಬಂಧಗಳನ್ನ, ಸಂಬಂಧ ಅಂದ್ರೆ ನಮ್ಮ ಮನೆಯಲ್ಲಿ ಇರುವಂತ ಸದಸ್ಯರು, ಸಹ ಸಂಬಂಧ ಅಂದ್ರೆ ನಾವ್ ಎಲ್ಲೆಲ್ಲಿ ಓಡಾಡ್ತಾ ಇರ್ತೀವಿ ಅವ್ರ ಜೊತೆಗೆ ಇರುವಂತದ್ದು, ಅಂದ್ರೆ ಆಫೀಸ್ ನಲ್ಲಿ ಇರ್ಬೋದು, ಮನೆ ಅಕ್ಕಪಕ್ಕದಲ್ಲಿ ಇರ್ಬೋದು, ಅಥವಾ ಪರಿಚಯದವ್ರು ಯಾರೋ ಇದ್ದಿರ್ತಾರೆ, ಅವರ ಜೊತೆಗಿನ ರಿಲೇಶನ್ ಇದೆ ನೋಡ್ರಿ, ಅದನ್ನ ಹೀಲ್ ಮಾಡೋದಿದೆ ನೋಡ್ರಿ, ಅದನ್ನ ನೀವು ರೇಖೆಯಲ್ಲಿ ಕಲಿತೀರಿ. ರಿಲೇಶನ್ಶಿಪ್. ಮತ್ತೆ ಒಂದು ಮಾತನ್ನ ನೆನ್ಪಿಟ್ಕೋರಿ, ನೀವ್ ಎಷ್ಟೇ ದುಡ್ಡು ಗಳಿಸ್ರಿ, ನಿಮ್ಮ ರಿಲೇಶನ್ ಸರಿ ಇಲ್ಲ ಅಂದ್ರೆ ನಿಮಗ್ ಮಾನಸಿಕ ನೆಮ್ಮದಿ ಇರೋದಿಲ್ಲ. ಮಾನಸಿಕ ನೆಮ್ಮದಿಯ ಮೂಲ ಯಾವ್ದಾದ್ರೂ ಇದ್ರೆ ಅದು ಸಂಬಂಧಗಳಲ್ಲಿ, ರಿಲೇಶನ್ ನಲ್ಲಿ ಇರುತ್ತೆ. ಅದು ಸ್ಪೆಷಲಿ ಫ್ಯಾಮಿಲಿಯಲ್ಲಿ. ನಮ್ಮ ಫ್ಯಾಮಿಲಿ ರಿಲೇಶನ್ ಏನಾದ್ರೂ ಡಿಸ್ಟರ್ಬ್ ಇದೆ, ಸರಿಯಾಗಿ ನಾವು ನಿರ್ವಹಿಸೋದಕ್ಕೆ ನನಗೆ ಆಗ್ತಾ ಇಲ್ಲ ಅಂದ್ರೆ ನೀವ್ ಏನ್ ಮಾಡಿದ್ರು ಸಕ್ಸಸ್ ಆಗೋದಿಲ್ಲ. ನೆನ್ಪಿಡ್ರಿ ಮಾತು. ಹಾಗಾಗಿ ನಾನಂತೀನಿ, ಎಲ್ಲದಕ್ಕಿಂತ ಮೂಲ ಯಾವ್ದಾದ್ರು ಎನರ್ಜಿ ವರ್ಕ್ ಮಾಡುತ್ತೆ ಅಂದ್ರೆ ರಿಲೇಶನ್ಶಿಪ್ ಎನರ್ಜಿ ಬಹಳ ಎಫೆಕ್ಟ್ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಯಾರ್ಯಾರಿಗಿದೆ ಜೀವನದಲ್ಲಿ ಏನಾದ್ರೂ ಸಕ್ಸಸ್ ಆಗ್ಬೇಕು ಅಂತ ಏನಾದ್ರೂ ಒಂದ್ ಬಹಳ ಹೋರಾಟ ಮಾಡ್ತಾ ಇದ್ದೀರಿ, 10 ವರ್ಷ 15 ವರ್ಷದಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ, ಸಕ್ಸಸ್ ಸಲುವಾಗಿ ಹೋರಾಟ ನಡೀತಾ ಇದೆ, ಯಾರ್ಯಾರು ಏನ್ ಮಾಡಂತಾರ ಅದೆಲ್ಲಾನು ಮಾಡ್ತಾ ಇದ್ದೀರಿ, ಅಂತವ್ರು ಯಾರ್ಯಾರಿದ್ರಿ ಇವತ್ತಿಗೂ ನಿಮ್ಗೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಸ್. ಸಕ್ಸಸ್ ಸಲುವಾಗಿ ಓನ್ಲಿ ಸ್ಪೆಷಲಿ ನಿಮ್ಗೆ ಹೆಲ್ತ್ ಸಮಸ್ಯೆ ಅಷ್ಟೊಂದಿಲ್ಲ, ವೆಲ್ತ್ದು ಏನಿಲ್ಲ, ಒಂದ್ ಹಂತದಲ್ಲಿ ಸರಿಯಾಗಿದ್ದೀರಿ, ರಿಲೇಶನ್ ಓಕೆ ಇದೆ. ಅದ್ರ ಪ್ರಾಬ್ಲಮ್ ಏನು ಅಂದ್ರೆ ಸಕ್ಸಸ್ಗಾಗಿ ಬಡದಾಟ ಮಾಡ್ತಾ ಇದ್ದೀರಿ, ಆನ್ಲೈನ್ ಮಾಡ್ತೀರಿ, ಆಫ್ಲೈನ್ ಮಾಡ್ತೀರಿ, ಆ ಬಿಸ್ನೆಸ್ ಈ ಬಿಸ್ನೆಸ್,
ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತೀರಿ, ಏನೆಲ್ಲಾನು ಮಾಡಿ ಮುಣಗೆ ಹೋಗ್ತಾ ಇದ್ದೀರಿ, ಬಟ್ ಸಕ್ಸಸ್ ಕಡೆಗೆ ನೀವು ಹೋಗ್ತಾ ಇಲ್ಲ. ಸೊ ಈಗ ಬರ್ಕೋರಿ, ನಮ್ಮ ರೇಖೆ ಇದೆ ನೋಡ್ರಿ, ನಿಮ್ಗೆ ಸಕ್ಸಸ್ ಗಾಗಿ ಅನಂತ ಶಕ್ತಿಯನ್ನ ನಿಮ್ಮ ಹತ್ರ ಕ್ರಿಯೇಟ್ ಮಾಡುತ್ತೆ. ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ ಅವಕಾಶಗಳು ತನ್ನಿಂದ ತಾನೇ ಹುಡುಕಿಕೊಂಡು ನಿಮ್ ಹತ್ರ ಬರುತ್ತೆ, ನೀವು ಕೇವಲ ಗುರುತಿಸ್ಬೇಕಷ್ಟೇ ಅಲ್ಲಿ. ಇದು ರೇಖೆಯಲ್ಲಿ ನಡೆಯೋ ಚಮತ್ಕಾರ. ಅವಕಾಶ ತಾನೇ ಬರುತ್ತೆ, ಆದ್ರೆ ನೀವು ಗುರುತಿಸ್ಬೇಕಿದು ಅವಕಾಶ ಸರಿ ಇದೆನಾ ತಪ್ಪಿದೇನಾ. ಇಲ್ಲಿ ನಿಮ್ಗೆ ಮಾರ್ಗದರ್ಶನ ಮಾಡೋದಕ್ಕೆ ನಾವೆಲ್ಲರೂ ಏನ್ ಮಾಡ್ತೀವಿ ಅಂದ್ರೆ ಸಪೋರ್ಟ್ ಮಾಡ್ತೀವಿ, ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಿಮ್ಗೆ ಅಂತದ್ ಏನಾದ್ರೂ ಅವಕಾಶ ಬಂದ್ರೆ ನಮ್ ಜೊತೆಗೆ ಮಾತಾಡಿದ್ರ ಅದ್ ಮಾಡ್ಬೇಕಾ ಮಾಡ್ಬಾರ್ದು ಅನ್ನುವಂಥದ್ದು ಸಕ್ಸಸ್ಗಾಗಿ ಸಾಕಷ್ಟು ಸಪೋರ್ಟ್ ನಮ್ ಕಡೆಯಿಂದ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಕೊನೆಯದಾಗಿ ಹೇಳೋದು, ಯಾರ್ಯಾರಿಗೆ ಅನಿಸುತ್ತೆ ಸ್ಪಿರಿಚುವಲ್ ನನ್ಗೂ ಸ್ವಲ್ಪ ಸಮಸ್ಯೆ ಇದೆ ಅಂತ. ಸ್ಪಿರಿಚುವಲ್ ಅಂದ್ರೆ ಧ್ಯಾನ ಮಾಡೋದಕ್ಕೆ ಕಣ್ ಮುಚ್ಚಿರ್ತ್ರಿ, ಒಂದಿನ ಪ್ಲಾನ್ ಮಾಡಿರ್ತೀರಿ, ಏನು ಅಂದ್ರೆ ಯಾರು ಹೇಳಿರ್ತಾರ ಅಥವಾ ಯೂಟ್ಯೂಬ್ ನಲ್ಲಿ ನೀವು ನೋಡಿರ್ತೀರಿ, 21 ದಿನ ಮೆಡಿಟೇಷನ್ ಮಾಡ್ಬೇಕಂತ ಪ್ಲಾನ್ ಮಾಡಿರ್ತೀರಿ, ಕಣ್ಣು ಮುಚ್ಚಿರ್ತಾವ, ಮನಸ್ ತೆರೆದಿರ್ತೇವ ಒಳಗ. ಯಾರ್ಯಾರಿಗೆ ಫೀಲ್ ಇದೆ? ನೋಡೋರಿಗೆ ಅನಿಸ್ತದ ಮೆಡಿಟೇಷನ್ ನಡೆದದ, ಮೆಡಿಟೇಷನ್ ಆಗದೇ ಇಲ್ಲ. ನಿಮ್ಗೆ ನೀವು ಬೇಕಾದ್ರೂ ಒಪ್ಕೊಡ್ರಿ, ಯಾವಾಗ ನೀವು ಧ್ಯಾನ ಮಾಡೋದಕ್ಕೆ ಕಣ್ಣು ಮುಚ್ಚಿರ್ತೀರಿ, ನಿಮ್ದೆಲ್ಲಾ ವೈರಿಗಳೇ ಎದುರು ಬಂದಿರ್ತಾರ. ಅಷ್ಟೋ ಜನ ಎಲ್ಲ ಯಾರ್ಯಾರಿಗ್ ಮರಿಬೇಕು ಅಂತ ಯೋಚನೆ ಮಾಡ್ರಿ, ದೇವ್ರಾಣಿ ಅವರೇ ಬರ್ತಾರೆ. ಯಾರ್ಯಾರಿಗ್ ಫೀಲ್ ಇದೆ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಇವ್ರು ನನ್ ಲೈಫ್ ನಾಗ ಬರೇಬಾರ್ದು, ಇವ್ರು ನನ್ ಪಾಲಿಗೆ ಸತ್ತು ಹೋದ್ರ ಅಂತ ಬಿಟ್ಟು ಹಾಕಿರ್ತೀರಿ, ಮೆಡಿಟೇಷನ್ ದಾಗ ಅವರೇ ಬರ್ತಾರ, ಅವರೇ ಪ್ರತ್ಯಕ್ಷ. ದೇವ್ರ ಪ್ರತ್ಯಕ್ಷ ಆಗಲ್ಲ, ಆದ್ರೆ ಅವ್ರು ಪ್ರತ್ಯಕ್ಷ ಆಗಿರ್ತಾರ. ಬರ್ಕೋರಿ, ರೀಸನ್ ಏನು, ಕಾರಣ ಏನು ಅಂದ್ರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ. ಬರ್ಕೋರಿ, ನಮ್ಮ ಮನಸ್ಸಿನ ಸ್ಥಿತಿ, ಸೈನ್ಸ್ ಹೇಳ್ತಾ ಇದ್ದೀನಿ. ನಮ್ಮ ಮನಸ್ಸು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರ, ಯಾವುದನ್ನ ಮರಿಬೇಕು ಅದನ್ನ ನೆನಪು ಮಾಡುತ್ತೆ, ಯಾವುದನ್ನ ನೆನಪು ಮಾಡ್ಬೇಕು ಅದನ್ನ ಮರ್ತ್ ಬಿಡ್ತೀವಿ. ಮನೆಯಲ್ಲಿ ಎಷ್ಟೋ ಸಾಮಗ್ರಿಗಳವ, ಎಲ್ಲಿಟ್ಟಿವ್ ನಮ್ಗೆ ನೆನಪಿಲ್ಲ. ನೆನಪಿದೇನ್ ಹೇಳ್ರಿ? ದಸರಾ ಟೈಮ್ನಾಗ, ದಸರಾ ದೀಪಾವಳಿ ಕ್ಲೀನ್ ಮಾಡುವಾಗ ಅದೆಷ್ಟೋ ಸಾಮಾನ್ಗಳು ಸಿಕ್ಕಿರ್ತಾವ, ಅಯ್ಯೋ ಹುಡುಕ್ ಸಾಕಾಗಿರುತ್ತೆ, ಸಿಗದೇ ಇಲ್ಲವ. ಈಗ ಅದು ಅಚಾನಕ್ಕೆ ಸಿಕ್ಕಿರುತ್ತೆ. ರೀಸನ್ ಏನು ಅಂದ್ರ, ಯಾವುದನ್ನ ನೆನಪಿಡ್ಬೇಕು ಅದನ್ನ ನಮ್ಮ ಮೈಂಡ್ ಏನ್ ಮಾಡುತ್ತೆ, ಮರೆಯುತ್ತೆ. ಯಾವುದನ್ನ ಮರ್ತ್ ಬಿಡ್ಬೇಕು ಅದನ್ನ ನಮ್ಮ ಮೈಂಡ್ ಏನ್ ಮಾಡುತ್ತೆ ಅಂದ್ರ ಅವಾಗ ಮತ್ತೆ ನಮ್ಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಈ ಕಾರಣಕ್ಕಾಗಿ ನಿಮಗೆ ಧ್ಯಾನ ಮಾಡುವಾಗ, ಮೆಡಿಟೇಷನ್ ಮಾಡುವಾಗ ಏಕಾಗ್ರತೆ ಇರುತ್ತೆ ನೋಡ್ರಿ, ಬರೋದಿಲ್ಲ. ನೋಡೋರಿಗೆ ಅನಿಸುತ್ತೆ 30 ನಿಮಿಷ 40 ನಿಮಿಷ ಕುಂತೀರಂತ, ಅದ್ರ ರಿಸಲ್ಟ್ ಇದೆ ನೋಡ್ರಿ, ಅದು 0 ಲೆವೆಲ್ ಬಂದಿರುತ್ತೆ. ಸೊ ಹಾಗಾಗಿ ರೇಖೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಬರ್ಕೋರಿಲಿ, ರೇಖೆಯಲ್ಲಿ ನಿಮ್ಗೆ ಔರಾ ಕ್ಲೆನ್ಸಿಂಗ್ ಅಂತೇಳಿ ಒಂದು ಆಕ್ಟಿವಿಟಿ ಬರುತ್ತೆ. ಔರಾ ಕ್ಲೆನ್ಸಿಂಗ್ ನ ಮೂಲಕ ಆ ನೆನಪುಗಳು ಏನೆಲ್ಲಾ ಬರ್ತಾ ಇವೆ ನೋಡ್ರಿ, ಆ ಎನರ್ಜಿಯನ್ನ ನಾವು ಕಟ್ ಮಾಡ್ತೀವಿ. ಫಸ್ಟ್ ಅದು ಬರ್ಲಾರ್ದಂಗ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತೀವಿ. ಮತ್ತೆ ನಮ್ಮ ಧ್ವನಿಯೊಂದಿಗೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಕನೆಕ್ಟ್ ಆಗೋದಕ್ಕೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಓಕೆನಾ? ಸೊ ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಅರ್ಥ ಆದವ್ರು ಮಾತ್ರ. ಅರ್ಥ ಆಗ್ಲಾರ್ದವ್ರು ಇದು ರೆಕಾರ್ಡಿಂಗ್ ಬರುತ್ತೆ, ಮತ್ತೆ ನೋಡ್ಕೋತ ಕೂಡ್ರಿ, ಡಬಲ್. ಮತ್ತೆ ನಾಳೆ ದೀಕ್ಷೆ ಇದೆ ನೋಡ್ರಿ, ನಾಳೆದ್ ಮಾತ್ರ ರೆಕಾರ್ಡಿಂಗ್ ಸಿಗೋದಿಲ್ಲ, ಇವತ್ತಿನ ಕೊಡ್ತೀವಿ, ಅದ್ರಲ್ಲಿ ಏನ್ 2 ಮಾತಿಲ್ಲ. ಇವತ್ತಿನ ರೆಕಾರ್ಡಿಂಗ್ ನಿಮ್ಗೆ ಸಿಗುತ್ತೆ. ಹಾ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಎಸ್. ಸೊ ಈಗ ನೆಕ್ಸ್ಟ್ ಬರೆಯೋಣ. ಎಸ್, ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಓಕೆ, ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಹಾ, ಸೊ ಈಗ ಬರೆಯೋದಕ್ಕೆ ಸ್ವಲ್ಪ ಶುರು ಮಾಡ್ರಿ, ಮತ್ತೆ ಸ್ವಲ್ಪ ನೀಟಾಗಿ ಈಗ ಬರೀರಿ. ರೇಖೆ ಇದೆ ನೋಡ್ರಿ, ರೇಖೆ ಒಂದು ಪ್ರಮಾಣೀಕೃತ ಚಿಕಿತ್ಸೆ. ಹಾ, 2 ಸಲ ಇಲ್ಲ 4 ಸಲ ತಗೋಬಹುದು. ನಾನು 7 ಸಲ ತಗೊಂಡಿನಿ. ರೇಖಿ ದೀಕ್ಷೆ ಎಷ್ಟು ಸಲ ಬಿ ತಗೋಬಹುದು. ಒಂದ್ ಮಾಡೋದಿರುತ್ತೆ, ಬರ್ಕೋರಿ. ನೀವ್ ಎಷ್ಟು ಸಲ ರೇಖಿ ದೀಕ್ಷೆ ಬೇಕಾದ್ರೂ ತಗೋರಿ. ಅದ್ರ ಪ್ರಾಕ್ಟೀಸ್ ಮಾಡುವಾಗ ಎಲ್ಲಾ ಗುರುಗಳಿಗೂ ಗ್ರಾಟಿಟ್ಯೂಡ್ ಮಾಡ್ಬೇಕು, ಇದು ನಮ್ ಕರ್ತವ್ಯ. ನನ್ಗೆ 7 ಜನ ಗುರುಗಳಿದ್ದಾರೆ ರೇಖಿದು. ಬಹಳ ಹೋರಾಟ ಇದೆ ನನ್ ರೇಖಿ ಸಲುವಾಗಿ, ಸಾಕಷ್ಟು ಅಧ್ಯಯನವನ್ನ ಮಾಡಿನಿ. ಹಾಗಾಗಿ ರೇಖಿ ಲೆವೆಲ್ 2 ಇದೆ ನೋಡ್ರಿ, 21 ಡೇಸ್ ಕೋರ್ಸ್ ಇದೆ ನಮ್ದು. 2 ದಿನ 3 ದಿನ ಕೋರ್ಸ್ ಅಲ್ಲೇ ಅಲ್ಲ ನಾವು. ಎಸ್, ರೇಖಿ ಏನಿದೆ ಒಂದು ಪ್ರಮಾಣೀಕೃತ ಅಂದ್ರೆ ಪ್ರಮಾಣಗೊಂಡಿರುವಂತಹ, ಯಾವ ರೀತಿ MBBS MD ಇವೆಲ್ಲ ಏನಿದೆ ನೋಡಿ ಸರ್ಕಾರ ಮಟ್ಟದಲ್ಲಿ, ಅದೇ ರೀತಿ ವಿಶ್ವದ ಸಾಕಷ್ಟು ದೇಶಗಳಲ್ಲಿ ಇದು ಏನಾಗಿದೆ ಅಂದ್ರೆ ಸರ್ಟಿಫೈಡ್ ಆಗಿರುವಂತ ಕೋರ್ಸ್ ಇದೆ. ಹಾಗಾಗಿ ನಿಮ್ಗೂ ರೇಖಿ ಲೆವೆಲ್ 2 ಬಂದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತೀವಿ. ಈಗ ಬರ್ಕೋರಿ. ಎಸ್, ಯುನೈಟೆಡ್ ಕಿಂಗ್ಡಮ್ UK ನಲ್ಲಿ ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಅನ್ನುವಂತ ಒಂದು ಸಂಸ್ಥೆ, ಅಲ್ಲಿ 800 ಜನ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ಗಳು ವರ್ಕ್ ಮಾಡ್ತಾರೆ. ದೊಡ್ಡ ಹಾಸ್ಪಿಟಲ್ ಇದೆ.
ಮೆಡಿಕಲ್ ರಿಸರ್ಚ್ ಆಫ್ ರೇಖಿ UK ನಲ್ಲಿ 800 ಜನ ಒಂದೇ ಹಾಸ್ಪಿಟಲ್ ನಲ್ಲಿ ರೇಖಿ ಹಾಸ್ಪಿಟಲ್ ಅನ್ನ ಓಪನ್ ಮಾಡಿ ಅಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಏನ್ ಹೇಳುತ್ತೆ ಅಂದ್ರ ರೇಖಿನೂ ಸಮೇತ ಒಂದು ಚಿಕಿತ್ಸಾ ವಿಧಾನ ಅಂತ ಹೇಳುತ್ತೆ. ಚಿಕಿತ್ಸಾ ವಿಧಾನ ಅಂದ್ರೆ ಯಾವ ರೀತಿ ಆಯುರ್ವೇದಿಕ್ ಇದೆ, ಅಲೋಪತಿ ಇದೆ, ಪ್ರಾಣಿಕ್ ಹೀಲಿಂಗ್ ಇದೆ, ಈ ರೀತಿ ಯಾವ್ಯಾವ ಚಿಕಿತ್ಸಾ ಪದ್ಧತಿಗಳಿವೆ ನೋಡ್ರಿ, ಅದೇ ರೀತಿ ರೇಖಿನೂ ಸಮೇತ ಒಂದು ಚಿಕಿತ್ಸಾ ಪದ್ಧತಿ ಇದೆ ಅಂತ ಯಾರು ಒಪ್ಕೊಳ್ತಾರಂದ್ರ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಒಪ್ಕೊಳ್ಳುತ್ತೆ. ಸೊ ಹಾಗಾಗಿ ರೇಖಿ ಇದೆ ನೋಡ್ರಿ, ರೇಖಿ ಭ್ರಮೆ ಅಲ್ಲ, ತಲೆಗಿಟ್ಕೋರಿ. ಕೆಲವರಿಗೆ ಅನಿಸುತ್ತೆ ಹಿಂಗ್ ಮಾಡ್ತೀವಿ ಅದು ಏನ್ ಬರುತ್ತೆ, ನೋ, ಎಲ್ಲ ಎನರ್ಜಿ ಕನೆಕ್ಟ್ ಆಗುತ್ತೆ. ಒಂದು ಮಾತನ್ನ ನೀವೆಲ್ಲರೂ ದಯವಿಟ್ಟು ನೆನ್ಪಿಡ್ರಿ, ಯಾವುದು ಕಣ್ಣಿಗೆ ಕಾಣುತ್ತೆ ನೋಡ್ರಿ, ವಿಸಿಬಲ್ ಏನಿದೆ ನೋಡ್ರಿ, ಅದು ಓನ್ಲಿ 2% ಮಾತ್ರ ಇದೆ. ಕಣ್ಣಿಗೆ ಕಾಣುವಂತಹ ಜಗತ್ತಿದೆ ನೋಡ್ರಿ, ಓನ್ಲಿ 2% ಇದೆ. 98% ಇದೆ ನೋಡ್ರಿ, ಅದು ಇನ್ವಿಸಿಬಲ್ ಇದೆ, ಕಣ್ಣಿಗೆ ಕಾಣೋದಿಲ್ಲ, ಆದ್ರೂ ಅದು ಕಾರ್ಯ ಮಾಡ್ತಾ ಇದೆ. ಇದು ನೀವೆಲ್ಲರೂ ನಂಬಬೇಕು, ಮತ್ತೆ ಸತ್ಯನೂ ಕೂಡ ಇದೆ. ಈ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ನಾವೆಲ್ಲರೂ ಉಸಿರಾಟ ಮಾಡ್ತಾ ಇದ್ದೀವಿ. ಎಲ್ಲರೂ ಉಸಿರಾಟ ಇದೆನಾ? ಎಲ್ಲರಿಗೂ ಗಾಳಿ ಒಳಗ್ ಬರ್ತಾ ಇದೆ, ಹೋಗ್ತಾ ಇದೆ. ಎಲ್ಲರೂ ಸ್ವಲ್ಪ ಬೆರಳನ್ನ ಹಿಂಗ್ ಮಾಡ್ರಿ. ಬೆರಳಿರೋರೆಲ್ಲ ಮೂಗಿನ ಹತ್ರ ತರ, ಮೂಗ್ ದೊಡ್ಡದಿರ್ಲಿ ಸಣ್ಣದಿರ್ಲಿ, ಒಟ್ ಗಾಳಿ ಬರ್ತಾ ಇದೆ ನೋಡ್ರಿ, ತಲೆ ಕೆಡ್ಸ್ಕೊಬೇಡ್ರಿ ಅದ್ರ ಬಗ್ಗೆ. ಹಾ, ಉಸಿರಾಟ ನಡೀತಾ ಇದೆನಾ ಎಲ್ಲರಿಗೂ? ಹಾ. ಸೊ ಈ ನನ್ನ ಕ್ವಶನ್ ಏನು ಅಂದ್ರ, ನಾವು ಉಸಿರಾಡುವಂತ ಗಾಳಿ ಏನಿದೆ ನೋಡ್ರಿ, ಅದು ಇವತ್ತಿಗೂ ನಮ್ ಕಾಣೆ ಇಲ್ಲ. ಕಂಡದೇನು ಹೇಳ್ರಿ ಯಾರಿಗಾದ್ರು? ಆದ್ರೆ ಏನಿದೆ ಅದ್ರದ್ದು, ಅದ್ರ ಬಗ್ಗೆ ನಮಗ್ ಗೊತ್ತಿದೆ, ಭಾವನೆ ಇದೆ. ಎಸ್, ಫ್ಯಾನ್ ನಮ್ದು ತಿರ್ಗಾಡ್ತಾ ಇದೆ, ಅದ್ರ ಗಾಳಿ ಇದೆ. ವಸ್ತುಗಳು ಅಲಗಾಟ ಮಾಡ್ತಾ ಇವೆ, ಎಸ್ ಇದೆ. ಒಂದ್ ಕಡೆನೆ ಅದು ಬೀಸ್ತಾ ಇದೆ, ಎಸ್. ಆದ್ರೆ ಇವತ್ತಿಗೂ ಸಮೇತ ವಾಯು ತತ್ವವನ್ನ ಕಣ್ಣಿಗೆ ಕಾಣ್ತಾ ಇಲ್ಲ, ಕಾಣೋದು ಇಲ್ಲ, ಇಡೀ ವಿಶ್ವದಲ್ಲಿ ಯಾರಿಗೂ ಕಂಡಿಲ್ಲ. ನೀವ್ ಯಾವ ಲ್ಯಾಬಿಗೂ ಹೋಗ್ರಿ, ನೀವ್ ಎಲ್ಲಿ ಬೇಕಾದಲ್ಲಿ ಹೋಗಿ ಟೆಸ್ಟ್ ಮಾಡ್ರಿ, ಆದ್ರೂ ಇವತ್ತಿಗೂ ಗಾಳಿ ಕಣ್ಣಿಗೆ ಕಾಣ್ತಾ ಇಲ್ಲ. ಆದ್ರೂ ಇವತ್ ಪ್ರತಿಯೊಬ್ಬರ ಜೀವನ ಯಾವ್ದ್ರ ಮೇಲೆ ನಡೀತಾ ಇದೆ? ಜೀವದ ಮೂಲ ಯಾವುದು? ವಾಯು ತತ್ವ. ಆ ಜೀವದ ಮೂಲವನ್ನೇ ನಾವ್ ಇವತ್ತಿಗೂ ಕಣ್ಣಿಗೆ ಕಾಣಿಲ್ಲ. ಸೇಮ್ ಅದೇ ರೀತಿ ವಿಶ್ವದಲ್ಲಿ ಅದೃಶ್ಯ ಶಕ್ತಿಗಳು 98% ವರ್ಕ್ ಮಾಡುತ್ತೆ, ನೆನ್ಪಿಡ್ರಿ ಇದು ಮಾತು. ಹಾಗಾಗಿ ಇವತ್ತು ನೀವೆಲ್ಲರೂ ನನ್ನ ಎದುರಿಗೆ ಬಂದ್ ಕುಂತೀರಂದ್ರ ಅದು ಯಾವುದೋ ಒಂದು ಅದೃಶ್ಯ ಶಕ್ತಿ ಇದೆ ನೋಡ್ರಿ, ಇನ್ವಿಸಿಬಲ್. ಅದು ಏನ್ ಮಾಡಿದೆ ಅಂದ್ರೆ ನಿಮ್ಗೆ ತಂದು ನನ್ನ ಎದುರಿಗೆ ಕೂರಿಸಿದೆ. ಸೊ ಹಾಗಾಗಿ ಥ್ಯಾಂಕ್ ಯು ಹೇಳ್ರಿ ಪರಮಾತ್ಮನಿಗೆ. ಇಷ್ಟು ವರ್ಷಗಳ ನಂತರ ಪುನಃ ನಿಮ್ಗೆ ಒಂದು ರೂಟ್ ಸಿಕ್ತು, ಒಂದು ದಾರಿ ಸಿಗುವಂತದ್ದಿದೆ ನೋಡ್ರಿ, ಆ ಮಾರ್ಗಕ್ಕೆ ನೀವೆಲ್ಲರೂ ಸಮೇತ ಬಂದಿದ್ರಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದೇನು ಅಂದ್ರ, ಕಣ್ಣಿಗೆ ಕಾಣುತ್ತೆ ಅಂದ್ರೆ ಅದು ಸತ್ಯ ಇಲ್ಲ, ಕಣ್ಣಿಗೆ ಕಾಣ್ಲಾರ್ದು ಸಮೇತ ವರ್ಕ್ ಮಾಡುತ್ತೆ. ನಿಮ್ಗೆ ಒಂದ್ ಎಕ್ಸಾಂಪಲ್ ಏನ್ ಹೇಳ್ತೀನಿ, ಕಣ್ಣಿನ ಆಪರೇಷನ್ ಆಗಿರುವಂತದ್ದು ಎಲ್ಲಾದ್ರೂ ನೋಡಿರ್ಬೋದಲ್ಲ, ಹೊರಗೆ ಟಿವಿಯಲ್ಲಿ ಹಾಕಿರ್ತಾರ, ಒಳಗ್ ಒಯ್ದು ಆಪರೇಷನ್ ಮಾಡಿರ್ತಾರೆ. ನಮ್ ಕಣ್ಣು ಓನ್ಲಿ 2% ಕಾಣುತ್ತೆ. ಆಪರೇಷನ್ ಮಾಡುವಂತಹ ನೀವು ವಿಡಿಯೋಗಳನ್ನ ಏನಾದ್ರೂ ತೆಗೆದು ಯೂಟ್ಯೂಬ್ ನಾಗ ಹೋಗಿ ನೋಡ್ರಿ, ಭಯಂಕರ ಇದೆ. 98% ಕಣ್ಣಿನಲ್ಲಿರುವಂತಹ ಎಲ್ಲಾ ವಸ್ತುಗಳು ನಮ್ಗೆ ಕಾಣೋದಿಲ್ಲ. ಸೇಮ್ ಅದೇ ರೀತಿ ನಮ್ಮ ಶರೀರ ಇರ್ಬೋದು, ಬಳಸುವಂತ ವಸ್ತು ಇರ್ಬೋದು, ಪ್ರತಿಯೊಂದು ಸಮೇತ 98% ನಮ್ಗೆ ಕಾಣೋದಿಲ್ಲ. ಆದ್ರೂ ಸಮೇತ ಏನಾಗ್ತಾ ಇದೆ ಅಂದ್ರ ವರ್ಕ್ ಮಾಡ್ತಾ ಇದೆ. ಸೇಮ್ ಅದೇ ರೀತಿ ರೇಖಿನೂ ಸಮೇತ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಕಾರ್ಯ ಮಾಡುತ್ತೆ. ಬೆಕ್ಕುರಿ ರೇಖೆ ಕಣ್ಣಿಗೆ ಕಾಣೋದಿಲ್ಲ, ಆದ್ರೂ ಸಮೇತ ಇದು ಏನ್ ಮಾಡುತ್ತೆ ಅಂದ್ರೆ ಕಾರ್ಯ ಮಾಡುತ್ತೆ. ಹಾಗಾಗಿ ಕಾರ್ಯ ಮಾಡುವಂತ ಸ್ಪೀಡ್ ಹೆಚ್ಚು ಮಾಡೋದಿದೆ ನೋಡ್ರಿ, ಅದು ನಮ್ಮ ಕೋರ್ಸ್ ನಲ್ಲಿ ನಡೆಯುತ್ತೆ. ಹಾಗಾಗಿ ದೀಕ್ಷೆಯ ನಂತರ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಎನರ್ಜಿಯ ಜೊತೆಗೆ ನೀವು ಕನೆಕ್ಟ್ ಆಗಿರ್ತೀರಿ. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ನಾನೀಗ ರುದ್ರಪ್ಪ ಸರ್ಗೆ ಕಾಲ್ ಮಾಡ್ಬೇಕಾಗಿದೆ ನಾನು. ಆದ್ರೆ ನಾನ್ ಏನ್ ಮಾಡೀನಿ, ನನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿನಿ ಯಾರಿಗ್ ಹಚ್ಬೇಕಾಗಿದೆ, ರುದ್ರಪ್ಪ ಸರಿ ಕಾಲ್ ಮಾಡ್ಬೇಕಾದ್ರೆ ನಾನ್ ನಂಬರ್ ಡಯಲ್ ಮಾಡ್ತಾ ಇದ್ದೀನಿ ಗಜೇಂದ್ರ ಅವ್ರಿಗೆ. ಹಾಗಾದ್ರೆ ಕಾಲ್ ಗಜೇಂದ್ರ ಅವ್ರಿಗೆ ಹೋಗುತ್ತಾ, ರುದ್ರಪ್ಪ ಅವ್ರಿಗೆ ಹೋಗುತ್ತಾ? ಎಲ್ಲರಿಗೆ ಮೇಡಮ್ ಹಂಗೆಂಗ್ ಆಗುತ್ತ್ರಿ, ಯಾರು ಡಯಲ್ ಮಾಡಿರಿ ಸೇಮ್ ಅದೇ ರೀತಿ. ನಮ್ಗೆ ಏನ್ ಆಗ್ತಾ ಇದೆ ಅಂದ್ರೆ ರೇಖೆಯಲ್ಲಿ ನಿಮ್ಗೆ ಡೈಲಿಂಗ್ ನಂಬರ್ ಸಿಗುತ್ತೆ, ಯಾರಿಗ್ ಮಾಡ್ಬೇಕು, ಯಾವ ಕಾರಣಕ್ಕೆ. ಅದಕ್ಕೆ ಕೇಳಿದ್ದು ಹೆಲ್ತ್ ಯಾರಿಗಿದೆ, ವೆಲ್ತ್ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಿ ನೀವು ಆ ಎನರ್ಜಿ ಜೊತೆಗೆ ಕನೆಕ್ಟ್ ಆದಾಗ ಮಾತ್ರ ನಿಮಗೆ ಅಲ್ಲಿ ಪರಿಹಾರ ಸಿಗುತ್ತೆ. ಗಾಳಿಯಲ್ಲಿನೇ ರೇಖೆ ಕಲಿಯೋದ್ರಿಂದ ಏನಾಗೋದಿಲ್ಲ. ಯಾರೆಲ್ಲರೂ ಇದ್ದೀರಿ ರೇಖಿ ಲೆವೆಲ್ 1 ಲೆವೆಲ್ 2 ಓನ್ಲಿ 3 days ಕಲ್ತವ್ರು, 3 ದಿನ ಕಲ್ತವ್ರು ನನ್ನ ಎದುರಿಗಿದ್ರಿ? ಯಾರ್ಯಾರಿದ್ರಿ? 1 ಮತ್ತೆ 2 3 ದಿನದಲ್ಲೇ ಕಲ್ತವ್ರು ಇದ್ರಿ, ನಾನು ಕಲ್ತೀನಿ. ಭೋಜೇಗೌಡ ಸರ್ ಕಲ್ತಿದ್ದಾರೆ 3 days ನಲ್ಲಿ. 1 ಮುಗಿತು, 2 ದೀಕ್ಷೆ, ಎಲ್ಲಾ ಮುಗ್ದು ಅಷ್ಟು ಎಲ್ಲ ಸಿಂಬಲ್ಸ್ ಅದು, ಅದ್ರ ರಿಸಲ್ಟ್ ಮಾತ್ರ 0. ರೀಸನ್ ಏನು ಅಂದ್ರ ನಮ್ಗೆ ಸೈಂಟಿಫಿಕ್ ಆಗಿ ನಾವು ಕಲಿತಾ ಇಲ್ಲ.
ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಹಾಗಾಗಿ ನೀವು ಬರ್ಕೋರಿ, ನೀವು ಜ್ಞಾನ ಎಷ್ಟು ಬೇಕಷ್ಟು ತಗೋರಿ. ನೀವು ಜ್ಞಾನದ ಜೊತೆಗೆ ಧ್ಯಾನ ಮಾಡ್ಲಿಲ್ಲ ಅಂದ್ರೆ ರಿಸಲ್ಟ್ ಬರೋದಿಲ್ಲ, ದೇವರಾಣೆ ಬರಲ್ಲ. ನೀವು ಫೀಸ್ ಮುಣುಗ್ದು ಅಂತ ತಿಳ್ಕೊರಿ. ಆ ಶ್ರೀದೇವಿ ಹೂಗಾರ ಹತ್ರ ಕಲೀರಿ, ಎಲ್ಲಿ ಬೇಕಾದಲ್ಲಿ ಕಲಿ. ನಾನ್ ಹೇಳೋದು ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನೀವು ಪರ್ಫೆಕ್ಟ್ ಆಗ್ತೀರಿ, ಮತ್ತೆ ನೀವು ಜೀವನದಲ್ಲಿ ಮುಂದೆ ಬರೋದಕ್ಕೆ ನಿಮ್ಗೆ ಸಾಧ್ಯ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಮೆಡಿಷನ್ ಮಾಡ್ಲಾರ್ದಂತಹ ಕಾರ್ಯ ಇದೆ ನೋಡ್ರಿ, ಅದು ಮೆಡಿಟೇಷನ್ ಮಾಡುತ್ತೆ. ಅದ್ರಲ್ಲಿ ಏನ್ ಎರಡು ಮಾತಿಲ್ಲ. ನೀವು ನಿಮ್ ಲೈಫ್ ನಲ್ಲಿ ಸಾಕಷ್ಟು ಟ್ಯಾಬ್ಲೆಟ್ಸ್ ಗಳನ್ನ ತಗೋತಾ ಇದ್ದೀರಿ, ಟ್ರೀಟ್ಮೆಂಟ್ ಅನ್ನ ತಗೋತಾ ಇದ್ದೀರಿ, ಬರೀ ಹಾಸ್ಪಿಟಲ್ಗೆ ಸುತ್ತಾಡ್ತಾ ಇದ್ದೀರಿ ಒಂದಲ್ಲ ಒಂದ್ ಸಮಸ್ಯೆಯಲ್ಲಿ. ಹಾಗಾಗಿ ನಿಮ್ಗೆ ಏನಾದ್ರೂ ಆ ಮೆಡಿಸಿನ್ಸ್ ಏನ್ ತಗೋತಾ ಇದ್ದೀರಿ ಅದರಿಂದ ನಿಮ್ಗೆ ಹೊರಗ್ ಬಂದು ಏನಾದ್ರೂ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರ ನೀವು ದಯವಿಟ್ಟು ಹೇಳ್ತೀನಿ ಮೆಡಿಟೇಷನ್ ಮಾಡೋದಕ್ಕೆ ಶುರು ಮಾಡಿ. ಸೊ ಮೆಡಿಟೇಷನ್ ಮಾಡೋದ್ರಿಂದ ಏನ್ ಫಲಿತಾಂಶ ಏನಾಗುತ್ತೆ, ರೇಖಿಯಲ್ಲಿ ಆಗುವಂತ ಅದ್ಭುತತೆ ಏನು, ಅಥವಾ ರೇಖಿಯಲ್ಲಿ ಆರೋಗ್ಯದ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅಂದ್ರ, ರೇಖಿ ಮಾಡೋದ್ರಿಂದ ರೇಖಿ ಹೀಲಿಂಗ್ ನಲ್ಲಿ ಏನಾಗುತ್ತೆ ಅಂದ್ರ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗುತ್ತೆ. ನಮ್ಮ ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳು ಬರ್ಕೋರಿ ಅದ್ರ ಹೆಸರು. ನಮ್ಮ ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳು ಆಕ್ಟಿವೇಟ್ ಆಗುತ್ತೆ ಎಲ್ಲಿ ಅಂದ್ರೆ ರೇಖಿಯ ಹೀಲಿಂಗ್ ನಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಶರೀರದಲ್ಲಿ ಆರೋಗ್ಯಕ್ಕೆ ಬೇಕಾಗುವಂತ ಎಲ್ಲಾ ಎನರ್ಜಿ ಇದೆ ನೋಡ್ರಿ, ಅದು ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ವಿರುದ್ಧವಾಗಿರುವಂತಹ ಶಕ್ತಿ ಏನಿರುತ್ತೆ ನೋಡ್ರಿ, ಅದು ಏನಾಗುತ್ತೆ ಅಂದ್ರೆ ಹೊರ ಹೋಗುತ್ತೆ. ಹಾಗಾಗಿ ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ಪ್ರತಿಯೊಂದು ಸಮಸ್ಯೆಗೂ ರೇಖಿಯಲ್ಲಿ ಏನಿದೆ ಅಂದ್ರ ಪರಿಹಾರ ಇದೆ. ಈಗ ಬರ್ಕೋರಿ, ರೇಖಿಯ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ರೇಖಿದ ಏನಾದ್ರೂ ಕಂಡೀಷನ್ಸ್ ಇದೇನೋ? ಹಾ, ಪ್ರತಿಯೊಂದು ಏನೇ ನಡೆಯುತ್ತೆ ಅದಕ್ಕೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಆದ್ರೆ ಜಗತ್ತಿನ ಏಕೈಕ ಒಂದೇ ಒಂದು ಥೆರಪಿ ಇದೆ ರೇಖಿ. ರೇಖಿಯಲ್ಲಿ ಯಾವುದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರೋದಿಲ್ಲ. ರೇಖಿಗೆ ಯಾವುದೇ ಧರ್ಮದ ಚೌಕಟ್ಟಿಲ್ಲ, ನೆನ್ಪಿಡ್ರಿ. ರೇಖಿ ಕೇವಲ ಹಿಂದೂಗಳು ಮಾತ್ರ ಕಲಿಬೇಕು, ಮುಸ್ಲಿಮರು ಕಲಿಬಾರ್ದು. ನೋ, ನಮ್ಮ ಹತ್ರ ಮೆಹರುನಿಸಾ ಮೇಡಮ್ ಇದ್ದಾರೆ, ಅವ್ರು ಮಾತ್ರ ಹಿಂದೂಗಳು ಕಲಿಬೇಕು, ಕ್ರಿಶ್ಚಿಯನ್ ಕಲಿಬಾರ್ದು. ನೋ, ನಮ್ಮ ಹತ್ರ ಫಿಲೋಮಿನಾ ಅಮ್ಮನೂ ಇದ್ದಾರೆ. ಪ್ರತಿಯೊಂದು ಧರ್ಮದವರು ಸಮೇತ ರೇಖಿಯನ್ನ ಕಲಿಬಹುದು, ರೇಖಿಯನ್ನ ಪ್ರಾಕ್ಟೀಸ್ ಮಾಡಬಹುದು. ಹಾಗಾಗಿ ಇದು ವಿಶ್ವದ ಶಕ್ತಿ ಇದೆ ಹೊರತಾಗಿದ್ದು ಧರ್ಮದ ಶಕ್ತಿ ಅಲ್ಲ, ನೆನ್ಪಿಡ್ರಿ. ರೇಖಿ ಧಾರ್ಮಿಕ ಚೌಕಟ್ಟಿಗೆ ಒಳಗ್ ಬರುವುದಿಲ್ಲ, ಮತ್ತೆ ಯಾವುದೇ ಜಾತಿಗೆ ಸಂಬಂಧ ಪಡೋದಿಲ್ಲ ರೇಖಿ. ನೀವು ರೇಖಿ ಕಲ್ತ ತಕ್ಷಣ ಈ ಜಾತಿಯವ್ರು ಆಗ್ತೀರಿ ಅಂತ ಇಲ್ಲ, ಇಲ್ಲ. ನೀವು ಪ್ರತಿಯೊಬ್ರು ಸಮೇತ ಇದನ್ನ ಕಲಿಬಹುದು. ರೇಖಿಗೆ ಧರ್ಮ ಮತ್ತು ಜಾತಿಯ ಚೌಕಟ್ಟಿದೆ ನೋಡ್ರಿ, ಅದು ಇಲ್ವೇ ಇಲ್ಲ. ಅದಾದ್ಮೇಲೆ ರೇಖಿಗೆ ಭಾಷೆಯ ಚೌಕಟ್ಟಿಲ್ಲ. ನೀವ್ ಯಾವ ಭಾಷೆಯಲ್ಲಾದ್ರೂ ರೇಖಿ ಮಾಡ್ರಿ. ನಿಮ್ಗೆ ಹೇಳ್ತೀನಿ ನೋಡ್ರಿ, ಒಂದ್ ಎಕ್ಸಾಂಪಲ್, ಒಂದು ಸ್ಟೋರಿ ಹೇಳ್ತೀನಿ. ಯಾರ್ಯಾರಿಗೆ ಸ್ಟೋರಿ ಇಷ್ಟ ಇದೆ, ಯಾವ ರೀತಿ ಕೆಲಸ ಮಾಡುತ್ತೆ ರೇಖಿ ಹೇಳ್ತೀನಿ. ಒಂದ್ಸಲ ಏನಾಯ್ತು ಅಂದ್ರ, ಚರ್ಚ್ ನಲ್ಲಿ ಪ್ರೇಯರ್ ನಡೀತಾ ಇರುತ್ತೆ. ಚರ್ಚ್ಗಳು ನೋಡಿದ್ರಲ್ಲ ನೀವು? ಆ ಚರ್ಚ್ ನಲ್ಲಿ ಪ್ರೇಯರ್ ನಡೀತಾ ಇರುತ್ತೆ. ಅವಾಗ ಒಂದ್ ಸಣ್ಣದೊಂದ್ 5-6 ವರ್ಷದ ಒಂದು ಮಗು ಓಡ್ತಾ ಓಡ್ತಾ ಬಂದು ತಾನು ಸಮೇತ ನಿಂತು ಪ್ರೇಯರ್ ಮಾಡೋದಕ್ ಶುರು ಮಾಡುತ್ತೆ. ಅವಾಗ ಅಲ್ಲಿರುವಂತ ಪಾಸ್ಟ್ರಿಗೆ ಬಹಳ ಖುಷಿ ಆಗುತ್ತೆ, ಈ ಮಗು ಸಣ್ಣದಿದೆ, ಏನು ಮಾಡ್ತಾ ಇದೆ ಅಂತ. ಅವ್ರು ಏನು ಅನ್ನೋದಿಲ್ಲ. ಎಲ್ಲಾ ಪ್ರೇಯರ್ ಎಲ್ಲ ಮುಗಿದ್ಮೇಲೆ ಹುಡುಗ ಕರೆದು ಕೇಳ್ತಾರ, ಏನ್ ಪ್ರೇಯರ್ ಮಾಡಿದಿ? ಅವಾಗ ಹುಡುಗ ಕೇಳುತ್ತೆ, ನೀವೇನ್ ಪ್ರೇಯರ್ ಮಾಡಿದ್ರಿ ಅಂತ ಕೇಳುತ್ತೆ ಆ ಹುಡುಗ. ಅವಾಗ ಪಾಸ್ಟರ್ ಹೇಳ್ತಾರ, ನಾನು ಹೇ ಯೇಸು, ನಾ ಹಿಂಗೇನೇನೇನಿದೆ ಎಲ್ಲ ಅನ್ವ ಹೇಳ್ತಾರೆ. ಅವಾಗ ಆ ಹುಡುಗ ಕೇಳ್ತಾರ, ಅವ್ರು ನೀನೇನ್ ಮಾಡಿದಿ? ಅವಾಗ ಹುಡುಗ ಹೇಳುತ್ತೆ ಅಂತ, ನಾನು ABCD ಹೇಳಿನಿ. ಏನ್ ಮಾಡೀನಿ ನಾನು? ಯೇಸುಗ ABCD ಹೇಳಿನಿ. ಅವಾಗ ಪಾಸ್ಟರ್ ಹೇಳ್ತಾರ, ಇದು ಪ್ರೇಯರ್ ಅಲ್ವೇ ಅಲ್ಲ, ಪ್ರೇಯರ್ ಅಂದ್ರೆ ಇದೆಲ್ಲ ಸಿಸ್ಟಮ್ನಾಗ ಹೇಳ್ಬೇಕು. ಅವಾಗ ಹುಡುಗ ಹೇಳುತ್ತೆ ಅಂತ, ದೇವ್ರಿಗೆ ABCD ಬರಲ್ಲೇನು ಅಂತ. ಇಲ್ಲ, ಬರುತ್ತೆ. ಮತ್ತ ದೇವ್ರಿಗೆ ಏನ್ ಬೇಕು ಅದೆಲ್ಲ ಜೋಡಿಸ್ಕೊಳ್ಳಿ. ಏನ್ ಹೇಳಿದ್ರು ABCD ದಾಗಿಂದ ಹೇಳಿದ್ರಿ, 26 ಅಕ್ಷರದಾಗಿಂದ, ಅದಕ್ ಬಿಟ್ಟು ಇಲ್ಲ. ಸೊ ಅದೇ ರೀತಿ ನಿಮ್ಗೆ ಹೇಳೋದು ಏನು ಅಂದ್ರ, ರೇಖಿ ಏನಿದೆ ನೋಡ್ರಿ, ಇದು ದೇವ್ರಿಗೆ ABCD ಹೇಳಿದಂಗ, ಅವ್ನಿಗೆ ಏನ್ ಬೇಕು ಅವ ಜೋಡಿಸ್ಕೊಳ್ಳಿ. ಯಾರು ಇಲ್ಲಿ ಇಂಥ ಕಂಡೀಷನ್ ಇಲ್ಲ, ನೀವು ಎಜುಕೇಟೆಡ್ ಇದ್ದವರಿಗೆ ರೇಖಿ ಕೆಲಸ ಮಾಡುತ್ತೆ ಅಂತ ಇಲ್ಲೇ ಇಲ್ಲ. ನಾನು ಇಂಥದ್ದನ್ನ ಗಮನಿಸಿದ್ದೀನಿ. ನಮ್ಮ ಹತ್ರ ಉಮಾದೇವಿ ಬಿದ್ರಿ ಅಮ್ಮ ಅಂತಿದ್ರು, ಮೊನ್ನೆ ಅವ್ರ ಶರೀರ ಬಿಟ್ರು. ಅವ್ರು ಅನ್ಎಜುಕೇಟೆಡ್, 1ನೇ ಕ್ಲಾಸ್ನು ಕಲ್ತಿಲ್ಲ ಅವ್ರು. ಅವ್ರು ಪ್ರತಿ ದಿನಾನು ಮಿನಿಮಮ್ 4 ಜನ 5 ಜನರಿಗೆ ಹೀಲಿಂಗ್ ಮಾಡ್ತಿರೋ ರೇಖಿ ಗ್ರ್ಯಾಂಡ್ ಮಾಸ್ಟರ್. ಓದಿಲ್ಲ ಬರ್ದಿಲ್ಲ ಏನು ಇಲ್ಲ, ಆದ್ರೆ ಅವ್ರಿಗೆ ಆಹ್ವಾನ ಮಾಡೋದು ಮಾತ್ರ ಬರ್ತಿತ್ತು. ಪ್ರತಿ ದಿನಾನು ಪ್ರಾಕ್ಟೀಸ್ ಮಾಡ್ತಿರು. ಅವ್ರು ಪ್ರತಿ ಕ್ಷಣನು ಒಂದ್ ದಿನಾನು ಸಮೇತ ರೇಖಿಯನ್ನ ಬಿಟ್ಟಿರ್ತಿಲ್ಲ. ಹಾಗಾಗಿ ಇಲ್ಲಿ ಎಜುಕೇಟೆಡ್ ಇದ್ದವರಿಗೆ ರೇಖಿ ಸಿಗುತ್ತೆ ಅಂತ ಹೇಳಿ ಅನ್ಕೋಬೇಡ್ರಿ. ಇಲ್ಲಿ ಭಾಷೆಯ ಚೌಕಟ್ಟು ಇಲ್ಲ, ಮತ್ ಶಿಕ್ಷಣನು ಇಲ್ಲಿ ಬೇಕಾಗಿಲ್ಲ. ನೀವು 10ನೇ ಪಾಸ್ ಆದ್ರೂ ನಿಮ್ಗೆ ರೇಖಿ ಕಲಿಬಹುದು, 5ನೇ ಪಾಸ್ ಆದ್ರೂ ನೀವ್ ಏನು ಓದಿಲ್ಲ ಆದ್ರೂ ನೀವು ರೇಖಿಯನ್ನ ಕಲಿಬಹುದು. ಅದು ನಿಮ್ ಹಕ್ಕಿದೆ. ನಿಮ್ಗೆ ಯಾರು ಮತ್ತೆ ನೀವು ಸರ್ಟಿಫೈಡ್ ಆಗಿರ್ತೀರಿ, ನೆನ್ಪಿಡ್ರಿ. ಎಜುಕೇಶನ್ಗೂ ರೇಖಿಗೂ ಸಂಬಂಧ ಇಲ್ಲ. ನಮ್ಮಲ್ಲಿ ಹಿಂಗ್ ಕಂಡೀಷನ್ ಇಲ್ಲ, PUC ಮುಗ್ದವ್ರಿಗೆ ಮಾತ್ರ ನಾನು ಸರ್ಟಿಫಿಕೇಟ್ ಕೊಡ್ತೀನಿ. ನೋ, ನನ್ನ ಹತ್ರ
ಯಾರ್ ನೀವು ಕಲಿತ್ರಿ ಪ್ರತಿಯೊಬ್ಬರಿಗೂ ಸಮೇತ ನಿಮ್ಗೆ ಏನಾಗುತ್ತೆ ಅಂದ್ರ ಸರ್ಟಿಫಿಕೇಟ್ ಸಿಗುತ್ತೆ. ಅದಾದ್ಮೇಲೆ ಬರ್ಕೋರಿ, ಇಲ್ಲಿ ಲಿಂಗ ಭೇದವಿಲ್ಲ ರೇಖೆಯಲ್ಲಿ. ಅಂದ್ರೆ ಇದು ಗಂಡ್ ಮಕ್ಕಳೇ ಕಲಿಬೇಕು, ಹೆಣ್ಮಕ್ಳೇ ಕಲಿಬೇಕು, ನೋ, ಇಲ್ಲಿ ಗಂಡ್ ಮಕ್ಕಳು ಹೆಣ್ಮಕ್ಳು ಇವರನ್ನ ಬಿಟ್ಟು ತೃತೀಯ ಲಿಂಗಿಗಳು ಸಮೇತ ರೇಖೆಯನ್ನ ಕಲಿಬಹುದು. ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಲ್ಲೇ ಇಲ್ಲ ರೇಖೆಯಲ್ಲಿ. ಆಮೇಲೆ ಇಲ್ಲಿ ವಯಸ್ಸಿನ ಭೇದವಿಲ್ಲ, ಯಾವುದೇ ವಯಸ್ಸಿನವ್ರು ಇದ್ರೂ ಸಮೇತ ಅವರು ರೇಖೆಯನ್ನ ಕಲಿಬಹುದು. ಇದರಲ್ಲಿ ಎರಡು ಮಾತಿಲ್ಲ. ಎಸ್. ಅದಾದ್ಮೇಲೆ ಬರ್ಕೋರಿ, ರೇಖೀಯ ಕಾರ್ಯಗಳು. ರೇಖಿ ಏನೇನ್ ಕೆಲಸ ಮಾಡುತ್ತೆ ಶಾರೀರಿಕವಾಗಿ ನೋಡೋಣ. ಫಸ್ಟ್ ಶಾರೀರಿಕವಾಗಿ ರೇಖಿ ನಮ್ಗೆ ಏನು ಆಗುತ್ತೆ ಅಂದ್ರ ಹೆಲ್ತ್, ಅಂದ್ರೆ ನಮ್ಮ ಆರೋಗ್ಯ ಸುಧಾರಣೆಗೆ ನಮ್ಗೆ ಸಪೋರ್ಟ್ ಮಾಡುತ್ತೆ. ಅದಾದ್ಮೇಲೆ ಬರ್ಕೋರಿ, ನಮ್ಮ ಶರೀರದ 72,000 ನಾಡಿಗಳಿಗೆ ಇದು ಎನರ್ಜಿ ನೀಡುತ್ತೆ. 72,000 ನಾಡಿಗಳಿಗೆ ಏನ್ ಮಾಡುತ್ತೆ ಅಂದ್ರೆ ಎನರ್ಜಿಯನ್ನ ಕ್ರಿಯೇಟ್ ಮಾಡುತ್ತೆ ರೇಖೆಯಲ್ಲಿ ಆಗುವಂತ ಅದ್ಭುತತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, 114 ಚಕ್ರಗಳಿಗೆ ಶಕ್ತಿಯನ್ನ ನೀಡುತ್ತೆ. ನಮ್ಮ ಶರೀರದಲ್ಲಿ 114 ಶಕ್ತಿ ಕೇಂದ್ರಗಳಿವೆ. 114 ಶಕ್ತಿ ಕೇಂದ್ರಗಳಿವೆ. ಅಷ್ಟೋ ಶಕ್ತಿ ಕೇಂದ್ರಗಳಿಗೂ ಸಮೇತ ರೇಖಿ ಏನ್ ಮಾಡುತ್ತೆ ಅಂದ್ರ ಎನರ್ಜಿ ನೀಡುತ್ತೆ. ಓಕೆ, ಎಸ್. ಅದಾದ್ಮೇಲೆ 114 ಶಕ್ತಿ ಕೇಂದ್ರಗಳಲ್ಲಿ 7 ಶಕ್ತಿ ಕೇಂದ್ರಗಳು ಪ್ರಮುಖ. ಅದಕ್ಕೆ ನಾವು 7 ಚಕ್ರಗಳು ಅಂತ ಹೇಳಿ ಕರಿತೀವಿ. 7 ಚಕ್ರಗಳು. ಮೇಡಮ್, ಅವ್ರ ಧರ್ಮ ಇದ್ದಿರ್ಬೋದು, ಬಟ್ ರೇಖಿಗೆ ಧರ್ಮ ಇಲ್ಲ. ಮಿಕಾವ್ ಉಸುಯಿಯವರು ಮೂಲ ಕ್ರಿಶ್ಚಿಯನ್ರು, ಅಲ್ಲಿಂದ ಬೌದ್ಧಿಸ್ಟ್ ಆಗಿರ್ತಾರ ಅವ್ರು. ಅದಾದ್ಮೇಲೆ ವೇದಗಳನ್ನ ಅಧ್ಯಯನ ಮಾಡಿರ್ತಾರ ಅವ್ರು. ಬಹಳ ದೊಡ್ಡ ಹಿಸ್ಟ್ರಿ ಇದೆ. ಇಲ್ಲಿ ಯಾವುದೇ ಧರ್ಮ ಚೌಕಟ್ಟು ಇಲ್ಲೇ ಇಲ್ಲ. ಅದನ್ನ ನೀವು ತಲೆಗಿನ್ ತೆಗ್ದಾಕ್ರಿ, ಡಿಲೀಟ್ ಮಾಡಕ್ರಿ. ಇಲ್ಲಿ ಧರ್ಮ ಜಾತಿ ಏನೂ ಬರೋದಿಲ್ಲ. ಇದು ಒಂದು ಜ್ಞಾನ ಇದೆ. ಮತ್ತೆ ಯೂನಿವರ್ಸ್ಗೆ ಯಾವುದೇ ಧರ್ಮ ಇಲ್ಲ, ನೆನ್ಪಿಡ್ರಿ. ವಿಶ್ವಕ್ಕೆ ಯಾವ್ದು ಧರ್ಮ ಇಲ್ಲ. ವಿಶ್ವಕ್ಕಿರೋದು ಒಂದೇ ಧರ್ಮ, ಅದು ಯಾವ್ದು ಅಂದ್ರೆ ಶಕ್ತಿ, ಎನರ್ಜಿ ಒಂದೇ ಇದೆ. ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಮೇಲೆ ಜಗತ್ ನಡೀತಾ ಇದೆ. ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡ್ರಿ. ನನ್ನ ಎದುರಿಗೆ 122 ಜನ ಇದ್ದೀವಿ ನನ್ಗೆ ಹಿಡ್ಕೊಂಡು. ಸೊ ನಾವ್ 122 ಜನ ಒಂದೇ ಕಡೆ ಕುಂತೀವಿ ಅಂದ್ರೆ ನಮ್ದು ಎಲ್ಲಾರ್ದು ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಸೇಮ್ ಇದೆ, ಈಕ್ವಲ್ ಇದೆ. ಸೊ ಯಾವಾಗ ಈಕ್ವಲ್ ಆಗಿರುತ್ತೆ ನೋಡ್ರಿ, ಈಕ್ವಲ್ ವೈಬ್ರೇಷನ್ಸ್ ಗಳೆಲ್ಲ ಒಂದೇ ಕಡೆಗೆ ಬರುತ್ತೆ. ಸೊ ಹಾಗಾಗಿ ರೇಖಿ ಅದರ ವೈಬ್ರೇಷನ್ ಜೊತೆಗೆ ಯಾರು ನಾವು ಕನೆಕ್ಟ್ ಆಗಿರ್ತೀವಿ ನೋಡ್ರಿ, ಅವ್ರಿಗೆ ಅದು ಹೆಲ್ಪ್ ಮಾಡುತ್ತೆ. ಈಗ ಹೊರಗೆ ಸೂರ್ಯ ಬಂದಿದ್ದಾನೆ, ನಾನು ಹೊರಗೆ ಹೋದ್ರೆ ಮಾತ್ರ ನನ್ಗೆ ಬಿಸಿಲು ಹತ್ತುತ್ತೆ. ನಾನು ಹೊರಗೆ ಹೋಗ್ಲಿಲ್ಲ ಅಂದ್ರೆ ಬರೋದಿಲ್ಲ. ಸೇಮ್ ಅದೇ ರೀತಿ ಬ್ರಹ್ಮಾಂಡದಲ್ಲಿ ರೇಖೀಯ ಶಕ್ತಿ ಇದೆ. ಯಾರು ಜೋಡಿಸ್ಕೊಳ್ತೀವಿ ಅವ್ರಿಗೆ ಅದು ಹೆಲ್ಪ್ ಮಾಡುತ್ತೆ, ಯಾರು ಜೋಡಿಸ್ಕೊಳ್ಳೋದಿಲ್ಲ ಹೆಲ್ಪ್ ಮಾಡೋದಿಲ್ಲ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತೀನಿ ನಾನಂದ್ರೆ ಜೋಡಿಸಿಕೊಳ್ಳುವಿಕೆ ಇದೆ ನೋಡ್ರಿ, ಅದು ಬಹಳ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ 7 ಚಕ್ರಗಳಿಗೂ ಸಮೇತ ರೇಖಿ ಏನ್ ಮಾಡುತ್ತೆ ಅಂದ್ರೆ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಬರ್ಕೋರಿ, 7 ಚಕ್ರಗಳ ಹೆಸರನ್ನ ಬರೀರಿ, ಒಂದೊಂದಾಗಿ ನಾನು ಹೇಳ್ತೀನಿ. ಟಾಪಿಕ್ ಹಾಕ್ರಿ ಮೇಲೆ 7 ಚಕ್ರ. ಜಸ್ಟ್ ನಿಮ್ಗೆ ಮಾಹಿತಿ ಕೊಡ್ತೀನಿ ಏನು ಅಂತ. ಎಸ್. ಸೊ ನಮ್ಮ ಶರೀರದಲ್ಲಿ ಪ್ರಾಣಮಯ ಕೋಶದಲ್ಲಿ ನಮ್ಮ ಚಕ್ರಗಳು ಇವೆ. ಎಲ್ಲಿವೆ ಅಂದ್ರ ಪ್ರಾಣಮಯ ಕೋಶದಲ್ಲಿ ಚಕ್ರಗಳಿವೆ. ಸ್ವಲ್ಪ ಕೋಶಗಳ ಬಗ್ಗೆ ಬರ್ಕೋರಿ. ನಮ್ಮ ಶರೀರದಲ್ಲಿ ನಮ್ಗೆ ಪಂಚಕೋಶಗಳಿಂದ ನಮ್ಮ ಶರೀರದ ನಿರ್ಮಾಣ ಆಗಿದೆ. ಯಾವ ರೀತಿ ಪಂಚತತ್ವಗಳಿವೆ, ಪಂಚೇಂದ್ರಿಯಗಳಿವೆ, ಪಂಚಭೂತಗಳು ಯಾವ ರೀತಿ ಕೆಲಸ ಮಾಡ್ತಾ ಇವೆ ನೋಡ್ರಿ, ಸೇಮ್ ಅದೇ ರೀತಿ ನಮ್ಮ ಶರೀರದಲ್ಲಿ ಪಂಚಕೋಶಗಳು ಕೆಲಸ ಮಾಡ್ತಾ ಇವೆ. ಅದರಲ್ಲಿ ಮೊದಲನೇ ಕೋಶ ಬರುತ್ತೆ ಅನ್ನಮಯ ಕೋಶ. ಎಸ್, ಮೊದಲನೇ ಕೋಶ ಬರುತ್ತೆ ಅನ್ನಮಯ ಕೋಶ. ಸೊ ಅನ್ನಮಯ ಕೋಶದ ನಂತರ ಎರಡನೇ ಕೋಶ ಬರುತ್ತೆ ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದಲ್ಲಿನೇ 114 ಚಕ್ರಗಳಿವೆ. ಚಕ್ರ ಎಲ್ಲಿವೆ ಅಂದ್ರೆ ಅನ್ನಮಯ ಕೋಶದಲ್ಲಿ ಇಲ್ಲೇ ಇಲ್ಲ, ತಲೆಗಿಟ್ಕೋರಿ ನೀವು. ನಮ್ಗೆ ಏನೇ ಒಂದ್ ಸಮಸ್ಯೆ ಆಗ್ತಾ ಇದೆ, ಪರಿಹಾರ ಹಾಸ್ಪಿಟಲ್ ನಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ರೀಸನ್ ಏನು ಅಂದ್ರ ಸಮಸ್ಯೆ ನಮ್ ಶರೀರದಲ್ಲಿ ಇಲ್ಲೇ ಇಲ್ಲ. ಶರೀರವನ್ನ ದಾಟಿ ಅನ್ನಮಯ ಕೋಶ ದಾಟಿ ಪ್ರಾಣಮಯ ಕೋಶಕ್ಕೆ ಬಂದಿದೆ ಅದು ಪ್ರಾಬ್ಲಮ್.
ಹಾಗಾಗಿ ಬರ್ಕೋರಿ, ಯಾವುದೇ ತೊಂದರೆಯಿಂದ ನೀವು 40 ದಿನ ಬಳಲ್ತಾ ಇದ್ದೀರಿ, 40 days ಒಂದೇ ಪ್ರಾಬ್ಲಮ್ ನಿಮ್ ಜೊತೆಗಿದೆ ಅಂದ್ರ ಆ ಪ್ರಾಬ್ಲಮ್ ನಿಮ್ಮ ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶಕ್ಕೆ ಟ್ರಾನ್ಸ್ಫರ್ ಆಗಿರುತ್ತೆ, ಕನೆಕ್ಟ್ ಆಗಿರುತ್ತೆ. ನೀವು ಚಿಕಿತ್ಸೆ ಕೊಡ್ತಾ ಇರೋದು ಯಾವ್ದಕ್ಕೆ ಅಂದ್ರೆ ಶರೀರಕ್ಕೆ, ಶರೀರ ಜೊತೆಗೆ ಇಲ್ಲ ಇಲ್ಲ ರೋಗ. ನೀವ್ ಎಷ್ಟೋ ಸಲ ಕೇಳಿರ್ಬೋದು, ಕೆಲವರನ್ನ ನೀವು ನೋಡಿರ್ಬೋದಲ್ಲ, ಅಥವಾ ನೀವು ಬಹಳ ಸಲ ಅದ್ಭುತನೂ ಅನಿಸಿರ್ಬೋದು ನಿಮ್ ಮನೆಯಲ್ಲಿ, ಅಥವಾ ಯಾರಿಗಾದ್ರೂ ನೀವು ಗಮನಿಸಿರ್ಬೋದು. ಹಾಸ್ಪಿಟಲ್ ನಲ್ಲಿ ಹೋಗಿ ಎಲ್ಲಾನು ಟೆಸ್ಟ್ ಮಾಡಿರ್ತೀರಿ, ಅವರಿಗೆ ಸ್ಕ್ಯಾನಿಂಗ್ ಮಾಡಿರ್ತೀರಿ, ಮತ್ತೊಂದು ಟ್ರೀಟ್ಮೆಂಟ್, ಇಡೀ ದಿನ ಎಲ್ಲಾ ಟೆಸ್ಟ್ ಗಳನ್ನ ಮಾಡಿರ್ತೀರಿ. ಸಂಜೆ ರಿಪೋರ್ಟ್ ನಿಲ್ ಬರುತ್ತೆ. ಯಾರ್ಯಾರಿಗೆ ನೋಡಿರಂತವ್ರಿಗೆ ರಿಪೋರ್ಟ್ ನಿಲ್ ಇದೆ, ಆದ್ರೂ ಅವ್ರಿಗೆ ಸಮಸ್ಯೆ ಇದೆ ಅಂತವ್ರನ್ನ ನೋಡಿರ್ಬೋದಲ್ಲ ನೀವು. ಹಾಸ್ಪಿಟಲ್ನಾಗ ಹೇಳ್ತಾರ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಮನೆಗ್ ತಗೊಂಡೋಗ್ರಿ ಅಂತ. ಮನೆಗ್ ಬಂದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ರೀಸನ್ ಏನು ಅಂದ್ರ ಅವರ ಸಮಸ್ಯೆ ಅನ್ನಮಯ ಕೋಶದಿಂದ ಎಲ್ಲಿಗೆ ಬಂದಿರುತ್ತೆ ಅಂದ್ರ ಪ್ರಾಣಮಯ ಕೋಶಕ್ಕೆ ಬಂದಿರುತ್ತೆ. ಸೊ ಹಾಗಾಗಿ ಪ್ರಾಣಮಯ ಕೋಶವನ್ನ ಚಿಕಿತ್ಸೆ ಮಾಡುವಂತಹ ಸಾಮರ್ಥ್ಯ ಇರುವುದು ಕೇವಲ ಅಧ್ಯಾತ್ಮದಲ್ಲಿ ಮಾತ್ರ. ಇದು ಅಧ್ಯಾತ್ಮ ಬಿಟ್ರೆ ಎರಡನೇ ಕೋಶಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮತ್ತೆ ಅಧ್ಯಾತ್ಮಕ್ ಬರ್ಬೇಕು ಅಂದ್ರೆ ಶ್ರೀದೇವಿ ಉಗಾರ್ವಲ್ಲೇ ಬರ್ಬೇಕಂತ ನಾನು ಹೇಳ್ತಾ ಇಲ್ಲ, ನೀವೆಲ್ಲಾದ್ರೂ ಹೋಗ್ರಿ, ಬಟ್ ಗುರುವಿನ ಜೊತೆಗೆ ಕನೆಕ್ಟ್ ಆಗ್ಬೇಕು. ಅವಾಗ ಮಾತ್ರ ನಮ್ಮ ಪ್ರಾಣಮಯ ಕೋಶ ಇದೆ ನೋಡ್ರಿ, ಅದು ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಈ ಪ್ರಾಣಮಯ ಕೋಶದಲ್ಲಿ 72,000 ನಾಡಿಗಳು ನಮ್ಮ ಪ್ರಾಣಮಯ ಕೋಶದಲ್ಲಿನೇ ಕೆಲಸ ಮಾಡ್ತಾ ಇವೆ. 114 ಚಕ್ರಗಳು ಸಮೇತ ನಮ್ಮ ಪ್ರಾಣಮಯ ಕೋಶದಲ್ಲಿನೇ ಕೆಲಸ ಮಾಡ್ತಾ ಇವೆ. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ಈ ಚಕ್ರಗಳ ಮೂಲಕ ನಮ್ಗೆ ಎನರ್ಜಿಯನ್ನ ನೀಡುತ್ತೆ. ಹಾಗಾಗಿ ಚಕ್ರಗಳ ಹೆಸರು ಮಾತ್ರ ನಾನು ಹೇಳ್ತೀನಿ, ನೀವ್ ಅದನ್ನ ಗಮನದಲ್ಲಿ ಇಟ್ಕೋರಿ. ನಾಳೆ ನಿಮ್ಗೆ ಪ್ರಾಕ್ಟೀಸ್ ಮಾಡುವಾಗ ರೇಖಿ ಪ್ರಾಕ್ಟೀಸ್ ಅನ್ನ ನಾಳೆ ನಿಮ್ಗೆ ಕಲಿಸ್ತೀನಿ. ನಾಳೆ 10 ರಿಂದ 12 ಗಂಟೆ ತನಕ ನಿಮ್ಗೆ ಕ್ಲಾಸ್ ಇದೆ, ಎಲ್ರೂ ನೆನ್ಪಿಡ್ರಿ. ನಾಳೆ ಸಂಡೇ ಇದೆ, ಸಂಡೇ ಸಬ್ಸೆ ಥಂಡೆ ಅಂತ ಮನ್ಯಾಗ ಉಳಿದ್ರಿ ಅಂದ್ರ ನಿಮ್ಗೆ ರೇಖಿ ದೀಕ್ಷೆ ಸಿಗೋದಿಲ್ಲ. ಮತ್ ನಾಳೆ ಯಾವ್ದು ರಿಕಾರ್ಡಿಂಗು ನಾವು ಕೊಡೋದಿಲ್ಲ, ಇದನ್ನು ತಲೆಗಿಟ್ಕೊ. ನಿಮ್ದು ಏನೇ ಕೆಲಸ ಇದ್ರು ಸಮೇತ 2 hours ನ ಮುಂಚೆನೆ ಮುಗಿಸ್ಬಿಡ್ರಿ. ಇಲ್ಲ ಕ್ಲಾಸ್ ಮುಗಿದ ಮೇಲೆ ಅದು ನೀವು ಏನೇನ್ ಮಾಡ್ತೀರಿ ಮಾಡ್ರಿ, ಬಟ್ 2 ತಾಸು ಮಾತ್ರ ನನ್ನ ಎದ್ರಿಗೆ ಯಾರು ಕೂಡ್ತ್ರಿ ಅವ್ರಿಗೆ ಮಾತ್ರ ಫೈನಲ್ ದೀಕ್ಷೆ ಇದೆ. ನಾಳೆ ಲಾಸ್ಟ್ ಸೆಷನ್ ಇದೆ, ಅದ್ರ ನಂತರ ಮತ್ತೆ ರೇಖಿ ಯಾವಾಗ ಹೇಳ್ತೀವಿ ನಮ್ಗೆ ಗೊತ್ತಿಲ್ಲ. ಓಕೆನಾ? ಸೊ ಹಾಗಾಗಿ ಇಲ್ಲಿರುವಂತ 7 ಚಕ್ರದಲ್ಲಿ ಮೊದಲನೇ ಚಕ್ರ ಬರ್ಕೋರಿ ಮೂಲಾಧಾರ ಚಕ್ರ ಅಂತೇಳಿ, ರೂಟ್ ಚಕ್ರ ಅಂತ ಹೇಳಿ ಕರಿತೀವಿ. ರೂಟ್ ಚಕ್ರ ಎಲ್ಲಿ ಅಂದ್ರೆ ನೀವು ಯಾವ ಬೇಸ್ ಮೇಲೆ ಕುಳಿತುಕೊಂಡಿರಿ ನೋಡ್ರಿ, ಅದು ನಮ್ಮ ಬೆನ್ನ ಹುರಿ ಇದೆ ನೋಡ್ರಿ, ಬೆನ್ನ ಹುರಿಯ ಕೊನೆಯ ಭಾಗ ಇದೆ ನೋಡ್ರಿ, ಅಲ್ಲಿ ನಮ್ದು ಮೂಲಾಧಾರ ಚಕ್ರ ಇದೆ. ಎಸ್, 1ನೇ ಚಕ್ರ ಮೂಲಾಧಾರ ಚಕ್ರ. ಪ್ಲೇಸ್ ಬರೀರಿ, ಸ್ಥಳ ಅಂತ ಹೇಳಿ ಬರ್ಕೋರಿ, ಬೆನ್ನು ಹುರಿಯ ಕೊನೆಯ ಭಾಗ. ಎಸ್, ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರದ ಪ್ಲೇಸ್ ಬರ್ಕೋರಿ ನಾಭಿಯ ಕೆಳಗೆ 2 ಇಂಚ್, ನಾಭಿಯ ಕೆಳಗೆ 2 ಇಂಚ್. ಎಸ್, ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಮಣಿಪುರ ಚಕ್ರ. ಮಣಿಪುರ ಚಕ್ರ ಈ ಸ್ಥಳ ಬರ್ಕೋರಿ ನಾಭಿಯ ಮೇಲೆ 2 ಇಂಚ್, ನಾಭಿಯ ಮೇಲೆ 2 ಇಂಚ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಹೃದಯ ಚಕ್ರ, ಹಾರ್ಟ್ ಚಕ್ರ. ಇದು ಹೃದಯದ ಮಧ್ಯಭಾಗ. ಅದಾದ್ಮೇಲೆ ಬರ್ಕೋರಿ ವಿಶುದ್ಧಿ ಚಕ್ರ, ಕಂಠದಲ್ಲಿ. ಕಂಠದಲ್ಲಿ ವಿಶುದ್ಧಿ ಚಕ್ರ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಆಜ್ಞಾ ಚಕ್ರ, ಭ್ರುಕುಟಿಯ ಮಧ್ಯದಲ್ಲಿ. ಆಜ್ಞಾ ಚಕ್ರ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಕೊನೆಗೆ ಸಹಸ್ರಾರ ಚಕ್ರ.
ಸಹಸ್ರಾರ ಚಕ್ರ. ಎಸ್. ಸೊ ಎಲ್ಲಾರು ಬರ್ಕೊಂಡ್ರಿ, ಈ ರೀತಿ ಕೈ ಮಾಡ್ರಿ. ಹಾ, ಇವು 7 ಚಕ್ರಗಳು. ಸೊ ಇವು ಚಕ್ರಗಳು ಏನಾಗುತ್ತೆ ಅಂದ್ರೆ ಇವು ಸರಿಯಾಗಿ ಬ್ಯಾಲೆನ್ಸ್ ಇದ್ದಾಗೆ ಅವು ರೋಟೇಟ್ ಮಾಡ್ತಾ ಇರ್ತಾವ, ತಿರುಗ್ತಾ ಇರುತ್ತೆ. ಯಾರ ಚಕ್ರಗಳು ಕ್ಲಾಕ್ ವೈಸ್ ತಿರುಗುತ್ತೆ ನೋಡ್ರಿ, ದೇವ್ರಿಗೆ ನೀವು ನಮಸ್ಕಾರ ಮಾಡ್ತಿರಲ್ಲ, ಸುತ್ತ ಹಾಕೋದಂತೀವಿ ನಮ್ ಕಡೆ ಬೀದರ್ ಕಡೆ, ನೀವು ಸುತ್ತ ಹಾಕೋದೇ ಹೇಳ್ತೀರಿ, ದೇವ್ರಿಗೆ ಹಿಂಗ್ ಸುತ್ತ ಹಾಕ್ತಿವಲ್ಲ. ಹಾ, ದೇವ್ರಿಗೆ ಯಾವ ರೂಟ್ ನಿಂದ ಸುತ್ತ ಹಾಕ್ತಾ ಇರ್ತೀವಿ ನೋಡ್ರಿ, ಸೇಮ್ ಅದೇ ರೊಟೇಷನ್ ಅಲ್ಲಿ ನಮ್ ಚಕ್ರಗಳು ಏನಾಗುತ್ತೆ ಅಂದ್ರೆ ಸುತ್ತಾ ಇರುತ್ತೆ. ಸೊ ಯಾರ ಚಕ್ರಗಳು ಕ್ಲಾಕ್ ವೈಸ್ ರೊಟೇಷನ್ ಮಾಡ್ತಾ ಇವೆ ಅಂದ್ರ ಅವ್ರ ಜೀವನದಲ್ಲಿ ಏನಾಗುತ್ತೆ ಅಂದ್ರ ಹ್ಯಾಪಿ ಆಗಿರ್ತಾರ, ಹೆಲ್ದಿ ಆಗಿರ್ತಾರ, ರಿಲೇಷನ್ ಸರಿ ಇರುತ್ತೆ, ವೆಲ್ತ್ ಇರುತ್ತೆ, ಎಲ್ಲ A to Z ಎಲ್ಲ ಓಕೆ ಓಕೆ. ಅದೇ ಯಾರ ಚಕ್ರಗಳು ಏನಾಗುತ್ತೆ ಅಂದ್ರ ಆಂಟಿ ಕ್ಲಾಕ್ ವೈಸ್ ಉಲ್ಟಾ ಸುತ್ತುತ್ತೆ, ಬೀದರ್ ಕಡೆ ಹೇಳ್ತೀವಿ ರಾಂಗ್ ರೂಟ್ ಹಿಂಗ್ ಸುತ್ತುತ್ತೆ. ಯಾವಾಗ ನಮ್ಮ ಚಕ್ರಗಳು ಆಂಟಿ ಕ್ಲಾಕ್ ವೈಸ್ ಸುತ್ತೋದಕ್ಕೆ ಶುರು ಮಾಡುತ್ತೆ ನೋಡ್ರಿ, ಅಲ್ಲಿ ನಮ್ಗೆ ಹೆಲ್ತ್ ಇಶ್ಯೂ ಶುರು ಆಗುತ್ತೆ, ಸಂಬಂಧಗಳಲ್ಲಿ ಸಮಸ್ಯೆ ಶುರು ಆಗುತ್ತೆ, ಹಣಕಾಸಿನಲ್ಲಿ ನಮ್ಗೆ ತೊಂದರೆ ಆಗೋದಕ್ ಶುರು ಆಗುತ್ತೆ, ಸ್ಪಿರಿಚುವಲಿ ನಾವು ಏನು ಕನೆಕ್ಟ್ ಆಗೋದಕ್ ಆಗೋದಿಲ್ಲ. ಎಷ್ಟೋ ಸಲ ನೀವು ಗಮನಿಸಿದಿರ್ಬಹುದು, ಒಂದ್ ಹೆಜ್ಜೆ ಇಟ್ಟರೆ ನೀವು ಸಕ್ಸಸ್ ಆಗ್ತೀರಿ, ಅಲ್ಲಿಂದ ಬಿದ್ದು ಬಿಡ್ತೀರಿ, ಸಕ್ಸಸ್ ಆಗೋದಿಲ್ಲ, ಏನಾದ್ರೂ ಒಂದ್ ತೊಂದರೆ ಬರುತ್ತೆ, ನೀವು ಅಲ್ಲೇ ಸ್ಟಕ್ ಆಗ್ಬಿಡ್ತೀರಿ. ರೀಸನ್ ಏನು ಅಂದ್ರೆ ಈ ಚಕ್ರಗಳು ನಮ್ಗೆ ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತೆ ಭಾವನಾತ್ಮಕವಾಗಿ ಎಫೆಕ್ಟ್ ಮಾಡುತ್ತೆ, 3 ರೀತಿಯಿಂದ. ಹಾಗಾಗಿ ಸಮಸ್ಯೆಗಳು ಈ ಚಕ್ರದ ಜೊತೆಗೆ ಕನೆಕ್ಟ್ ಆಗಿವೆ. ಸಹಸ್ರಾರ ಪ್ಲೇಸ್ ಇಲ್ಲಿ ಸರ್, ತಾಳಿಗೆ ಏನಂತೀರಿ ಇದು, ನೆತ್ತಿ, ನೆತ್ತಿ ಮೇಲೆ. ಎಸ್, ಓಕೆ. ಸೊ ಹಾಗಾಗಿ 2 ಕೋಶಗಳು, ಪ್ರಾಣಮಯ ಕೋಶದಲ್ಲಿ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ, 3ನೇ ಕೋಶ ಬರ್ಕೋರಿ ಮನೋಮಯ ಕೋಶ. ಇದನ್ನ ನಾನು ಡೆಪ್ತ್ ಆಗಿ ಹೇಳೋದಿಲ್ಲ, ಓನ್ಲಿ ಹೆಸರು ಹೇಳ್ತೀನಿ. ರೇಖಿ ಲೆವೆಲ್ 2 ನಲ್ಲಿ ಇದು ಪೂರಾ ಚಾಪ್ಟರ್ಗಳು ಬರುತ್ತೆ, ಒಂದೊಂದಿಂದ ಕೋರ್ಸ್ಗಳು ಬರುತ್ತೆ. ಸೊ 3ನೇದು ಬರುತ್ತೆ ಮನೋಮಯ ಕೋಶ. ಅದಾದ್ಮೇಲೆ 4ನೇದು ಬರುತ್ತೆ ವಿಜ್ಞಾನಮಯ ಕೋಶ. ಅದಾದ್ಮೇಲೆ 5ನೇದು ಆನಂದಮಯ ಕೋಶ. ಸೊ ಈ 5 ಕೋಶಗಳಿವೆ ನೋಡ್ರಿ, ಈ 5 ಕೋಶಗಳಿಂದ ನಮ್ಮ ಶರೀರ ಏನಿದೆ ನೋಡ್ರಿ ಇದು ನಿರ್ಮಾಣ ಆಗಿದೆ. ಆದ್ರೆ ಕಾಣ್ತಾ ಇರೋದು ಎಷ್ಟು, ಓನ್ಲಿ ಬಾಡಿ, ಓನ್ಲಿ ಅನ್ನಮಯ ಕೋಶ ಮಾತ್ರ ನಮ್ಗೆ ಕಾಣ್ತಾ ಇದೆ, ಅದ್ರ ಒಳಗೆ ಇನ್ನೂ 4 ಕೋಶಗಳು ವರ್ಕ್ ಮಾಡ್ತಾ ಇದೆ. ಹಾಗಾಗಿ ನಾವು ಹೆಲ್ದಿ ಆಗಿರ್ಬೇಕಂದ್ರ ಒಳಗಿರುವಂತ 4 ಕೋಶಗಳಿವೆ ನೋಡ್ರಿ, ಅವುಗಳ ಮೇಲೂ ನಾವು ವರ್ಕ್ ಮಾಡ್ಬೇಕು. ಸೊ ಹಾಗಾಗಿ ನಮ್ ದೇಶದ ಬಹಳ ದೊಡ್ಡ ಸುಂದರತೆ ಏನು ಅಂದ್ರ ಸ್ಪಿರಿಚುವಲ್ ಎನರ್ಜಿ ಇದೆ ನೋಡ್ರಿ, ನಮ್ ಜೊತೆಗೆ ಯಾವಾಗ್ಲೂ ಕನೆಕ್ಟ್ ಆಗಿದ್ದೆ. ಮತ್ತೆ ಯಾವಾಗ್ಲೂ ರೇಖಿ ಕಲ್ತ ಮೇಲೆ ನೀವು ಯೂಸ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಬೇಡ್ರಿ, ಪ್ರತಿ ದಿನಾನು ರೇಖಿಯನ್ನ ಬಳಸ್ತೀವಿ ನಾವು, ಪ್ರತಿ ದಿನಾನು. ನೀವು ಕೆಲವರನ್ನ ನೋಡ್ಬೋದು, ನಮ್ಮ ಅಜ್ಜಿ ಅಂದಿರು, ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ಲರಿಗೂ ಗೊತ್ತಿದೆ, ನಾವು ಬಾಲ್ಯದಲ್ಲಿದ್ದಾಗ ಅಜ್ಜಿ ಮನೆಗೆ ಹೋಗ್ತಿದ್ದೇವು, ನಮ್ಮ ಅಜ್ಜಿ ಯಾವ್ದು ಮಸಾಲೆ ಪದಾರ್ಥ ಯೂಸ್ ಮಾಡ್ತಿದ್ಲ, ಆದ್ರೂ ಎಷ್ಟ್ ಚೆನ್ನಾಗ್ ಅಡಿಗೆ ಆಗ್ತಿತ್ತು ಹೇಳ್ರಿ. ಅವ್ಳು ಮಾಡಿದ್ವು ಆಕಿ ಕೈಲಿಂದ ಏನೋ ಮಾಡ್ಲಿ ಅದು ಭಾರಿ ಟೇಸ್ಟ್ ಇತ್ತು. ರೀಸನ್ ಏನು ಅಂದ್ರೆ ನಮ್ಮ ಅಜ್ಜಿ ಕೈಯಲ್ಲಿರುವಂತ ರೇಖಿ ಪವರ್ ಅಷ್ಟು ಶಕ್ತಿಶಾಲಿ ಇತ್ತು. ಯಾವ್ದು ಮಸಾಲೆ ಬೇಕಿಲ್ಲ, ಎಣ್ಣೆ ಬೇಕಾಗಿಲ್ಲ, ಏನು ಹಾಕ್ತಿಲ್ಲ, ಸುಮ್ನೆ ಹಿಂಗ್ ತೆಗ್ದ್ರು ಸಾಕದು ಅಷ್ಟು ಟೇಸ್ಟ್ ಆಗ್ತಿತ್ತು. ರೀಸನ್ ಏನು ಅಂದ್ರ ಅವ್ರ ಹತ್ರ ಇರುವಂತ ರೇಖಿ ಪವರ್. ಅದಾದ್ಮೇಲೆ ಇಲ್ಲಿರುವಂತ ಎಲ್ಲಾ ಹೆಣ್ಮಕ್ಳಿಗೂ ಸಮೇತ ನಮ್ಗೆಲ್ಲರಿಗೂ ಅನುಭವ ಇದೆ. ನಾವು ನಮ್ಮ ಮಗು, ಸಣ್ಣ ಮಗು ಇದ್ದಾಗ 1 ತಿಂಗಳು 2 ತಿಂಗಳು ಅಥವಾ 3 ತಿಂಗಳು ನಮ್ಮ ಮಕ್ಕಳಿದ್ದಾಗ ಅವಕ್ ಮಾತು ಬರ್ತಿಲ್ಲ, ಆದ್ರೆ ಬಾಳ ಅಳುವಂತ ಸಂದರ್ಭದಲ್ಲಿ ತಾಯಿ ಸುಮ್ನೆ ಹಿಂಗ್ ಎತ್ಕೊಂಡ್ರೆ ಸಾಕ್, ಸೈಲೆಂಟ್. ನೆನ್ಪಿದೇನಾ? ಪವರ್ ಏನು, ಆಕಿ ಕೈ ಹಿಡಿದ್ರೆ ಸಾಕು, ಮಗುವಿಗೆ ಗೊತ್ತಾಗುತ್ತೆ ಇದು ನನ್ನ ತಾಯಿ ಸ್ಪರ್ಶ ಇದೆ ನೋಡ್ರಿ, ಇದು ರೇಖಿ ಪವರ್ ಅಂತೀವಿ ಇದು. ಸೊ ಹಾಗಾಗಿ ಅದಕ್ಕೆ ಹೇಳ್ತಾರೆ ನೋಡ್ರಿ, ಕೈಲಿಂದ ಒಳ್ಳೇದ್ ಮಾಡ್ರಿ, ಕೈಲಿಂದ ಒಳ್ಳೇದ್ ಮಾಡ್ರಿ, ಕೇಳಿರಲ್ಲ? ಯಾರು ಹಿಂಗ್ ಹೇಳದೇ ಇಲ್ಲ, ತಲೆಲಿಂದ ಒಳ್ಳೇದ್ ಮಾಡ್ರಿ, ಬಾಯಿಂದ ಒಳ್ಳೇದ್ ಮಾಡ್ರಿ ಅಂತ ಯಾರು ಹೇಳೋದಿಲ್ಲ. ಎಲ್ಲಾರು ಏನ್ ಹೇಳ್ತಾರ, ಕೈಲಿಂದ ಒಳ್ಳೇದ್. ಕೈ ಅಂದ್ರ ಬ್ರಹ್ಮಾಂಡದ ಶಕ್ತಿ ಇರೋದು ಎಲ್ಲಿದೆ ಅಂದ್ರ ನಮ್ಮ ಅಂಗೈಯಲ್ಲಿದೆ. ಹಾಗಾಗಿ ರೇಖಿಯನ್ನ ಪ್ರತಿ ದಿನಾನು ನಾವು ಯೂಸ್ ಮಾಡ್ತೀವಿ. ಈಗ್ಲೂ ನೋಡ್ರಿ, ಕಾಲಿಗೆ ನಮಸ್ಕಾರ ಬಿದ್ಮೇಲೆ ಆಶೀರ್ವಾದ ಮಾಡ್ರಿ ಅನ್ನುವಂತ ಮಾತು ಬರುತ್ತೆ. ಆಶೀರ್ವಾದ ರೇಖಿ ಪವರ್, 5 ತತ್ವಗಳು ಬ್ಯಾಲೆನ್ಸ್ ಆಗುತ್ತೆ. ಯಾರ್ದಾದ್ರೂ ತಲೆ ಮೇಲೆ ಹಿಂಗ್ ಕೈ ಇಟ್ರೆ ಸಾಕು. ಗುರುಗಳ ಪಾದ ನಮ್ ಮನೆಯಲ್ಲಿ ಬರ್ಬೇಕು ಅಂತ ಪ್ಲಾನ್ ಮಾಡ್ತೀವಿ, ಗೊತ್ತಲ್ಲ? ಯಾರಾದ್ರೂ ನಮ್ ಮನೆ ದೇವ್ರು ಗುರುಗಳು ಯಾರಾದ್ರೂ ಬಂದ್ರು ಏನಾರ ಮಾಡಿ ನಮ್ ಮನೆಗ್ ಕರ್ಕೊಂಡ್ ಬರ್ಬೇಕಂತೀವಿ. ರೀಸನ್ ಏನು, ಅವ್ರ ಪಾದ ಬಿದ್ರೆ ಸಾಕು ನಮ್ ಮನೆ ಉದ್ಧಾರ ಆಗುತ್ತೆ, ರಿಯಲ್ದೊಳಗೆ ಉದ್ಧಾರ ಆಗುತ್ತೆ. ಯಾಕಂದ್ರ ಅವರಲ್ಲಿ ಇರುವಂತಹ ರೇಖಿ ಪವರ್ ಇದೆ ನೋಡ್ರಿ, ಅಷ್ಟು ಅದ್ಭುತವಾಗಿರುತ್ತೆ. ಹಾಗಾಗಿ
ಪ್ರತಿ ದಿನಾನು ನಾವು ರೇಖಿಯನ್ನ ಬಳಸ್ತಾ ಇದ್ದೀವಿ. ಈಗ್ಲೂ ನೋಡ್ರಿ ನಿಮ್ ಕೈಗೆ ಬೆರಳಿಗೆ ಏನಾದ್ರೂ ಕಟ್ ಆಯ್ತು, ಏನಾದ್ರೂ ಆಗ್ಬಿಟ್ಟರ ಏನ್ ಮಾಡ್ತೀವಿ, ಇನ್ನೊಂದ್ ಕೈಲಿ ನಿಂಗೆ ಹಿಡಿದು ಬಿಡ್ತೀವಿ. ನೆನ್ಪದನ ಎಲ್ಲರಿಗೂ? ಕಾಲಿಗೆ ಹತ್ತಿದೆ, ಏನಾದ್ರೂ ಪೆಟ್ಟಾಯ್ತು, ಪೆಟ್ಟಾದ ತಕ್ಷಣಕ್ಕೆ ಕೈ ಹಿಡಿತೀವಿ. ಎಲ್ಲಿ ಪೆಟ್ಟಾಯ್ತು ಅಲ್ಲಿ ಕೈ ಹಿಡಿತೀವಿ. ಕೈ ಹಿಡಿದ ಮೇಲೆ ಆ ಪವರ್ ಇದೆ ನೋಡ್ರಿ, ಅದು ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನಂದ್ರ, ರೇಖಿ ನಾವ್ ಯಾವಾಗ್ಲೂ ಬಳಸ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಕಲ್ತ ಮೇಲೆ ಅದ್ರ ಬಗ್ಗೆ ನಿಮಗೆ ಜ್ಞಾನ ಬರುತ್ತೆ, ಸಿಸ್ಟಮ್ ಗೊತ್ತಾಗುತ್ತೆ. ಸಿಸ್ಟಮ್ ಮೇಲೆ ಹೋಗ್ಬೇಕಲ್ಲ, ಒಂದಾದ್ಮೇಲೆ ಎರಡು, ಎರಡಾದ್ಮೇಲೆ ಮೂರು, ಈ ರೀತಿ ಸಿಸ್ಟಮ್ಗೆ ಬರ್ತ್ರಿ. ಅದು ಬಿಟ್ಕೊಟ್ಟು ನಾನು 9ಕ್ಕೆ ಹೋಯ್ತೀನಿ ಮತ್ತೆ ವಾಪಸ್ 2ಕ್ಕೆ ಬರ್ತೀನಿ ಅಂದ್ರೆ ರೇಖೆ ಆಗೋದಿಲ್ಲ. ಹಾಗಾಗಿ ನೀವ್ ಇಲ್ಲಿ ಏನ್ ಮಾಡ್ತೀರಿ, ನಾನೇನಂತ ಅದ್ಭುತ ಚಮತ್ಕಾರ ಮಾಡೋದಿಲ್ಲ. ನಾನು ಏನ್ ಮಾಡ್ತೀನಿ, ಸಿಸ್ಟಮ್ ಕಲಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ. ನೀವು ಕಲೀಲಿಲ್ಲ ಅಂದ್ರೆ ಸಹಸ್ರಾರ್ಲಿಂದ ಹೀಲಿಂಗ್ ಶುರು ಮಾಡ್ತೀರಿ, ಆಗೋದಿಲ್ಲದು. ಮೂಲಾಧಾರ್ಲಿಂದ ಬರಬೇಕು. ಯಾವುದೇ ಚಿಕಿತ್ಸೆ ಇದೆ ನೋಡ್ರಿ, ಅದು ಕಡಿಮೆಯಿಂದನೇ ಹೆಚ್ಚಾಗ್ಬೇಕದು. ನೀವು ಹೆಚ್ಚಲಿಂದ ಕಡಿಮೆ ಮಾಡಿದ್ರೆ ಎನರ್ಜಿ ಮತ್ತೆ ಕಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಒಂದು ಸಿಸ್ಟಮ್ ಕಲಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಸೊ ಹಾಗಾಗಿ ಇಷ್ಟು ನಿಮ್ಗೆ ರೇಖೀಯ ಮಾಹಿತಿ ಗೊತ್ತಾಗಿದೆ ಅಂತೇಳಿ ಅನ್ಕೊಂಡಿನಿ. ಸೊ ಗೊತ್ತಾಯ್ತಾ ಎಲ್ಲರಿಗೂ? ಇದೀಗ ನಿಮ್ಗೆ ಒಂದು 3 ನಿಮಿಷದ್ದು ಬ್ರೇಕ್ ಇದೆ. ಡನ್. ಹಾ, ಲೆವೆಲ್ಸ್ ಗಳು 4 ಇವೆ, ಬರ್ಕೋರಿ. ರೇಖಿಯಲ್ಲಿ 4 ಲೆವೆಲ್ಗಳು ಬರುತ್ತೆ. ಎಷ್ಟು ಬರ್ಕೋರಿ, ಬ್ರೇಕ್ ಕೊಡ್ತೀನಿ ಒಂದ್ 3 ನಿಮಿಷ ನಿಮ್ಗೆ. ರೇಖಿ ಲೆವೆಲ್ 1 ಅಂತ ಬರುತ್ತೆ. ಈಗ ನೀವು ಎದ್ರೊಳಗೆ ಇದ್ದೀರಿ ಅಂದ್ರೆ ರೇಖಿ ಲೆವೆಲ್ 1 ಅಲ್ಲಿ ಇದ್ದೀರಿ. ರೇಖಿ ಲೆವೆಲ್ 1 ಇದೆ ನೋಡ್ರಿ, ಇದು 3 days ನ ಕೋರ್ಸ್ ಇರುತ್ತೆ. ಇಲ್ಲಿ ನಿಮ್ಗೆ ಸೆಲ್ಫ್ ಹೀಲಿಂಗ್ ಕಲಿತೀರಿ ನೀವು. ಸ್ವಯಂ ಚಿಕಿತ್ಸಾ ವಿಧಾನ ಅಂತೀವಿ ಇದಕ್ಕೆ, ರೇಖಿ ಲೆವೆಲ್ 1. ಅದಾದ್ಮೇಲೆ 2ನೇದು ಬರುತ್ತೆ ರೇಖಿ ಲೆವೆಲ್ 2. ರೇಖಿ ಲೆವೆಲ್ 2 ನಲ್ಲಿ ಸೆಲ್ಫ್ ಹೀಲಿಂಗ್ ಪ್ಲಸ್ ಮತ್ತೆ ಟಚ್ ಹೀಲಿಂಗ್ ಕಲಿತೀರಿ ನೀವು. ಇನ್ನೊಬ್ರಿಗೆ ಹೀಲಿಂಗ್ ಮಾಡೋದನ್ನ ಕಲಿತೀರಿ. ಎಲ್ಲಿ? ರೇಖಿ ಲೆವೆಲ್ 2 ನಲ್ಲಿ ಸೆಲ್ಫ್ ಹೀಲಿಂಗ್ ಪ್ಲಸ್ ಮತ್ತೆ ಟಚ್ ಹೀಲಿಂಗ್ ಅನ್ನ ಕಲಿತೀರಿ. ಅದಾದ್ಮೇಲೆ ರೇಖಿ ಲೆವೆಲ್ 3 ಮತ್ತೆ 4 ಎರಡು ಒಂದೇ ಸಲ ಹೇಳ್ತೀವಿ ನಮ್ಮ ಹತ್ರ. ಅದು 31 days ನಡೆಯುತ್ತೆ, 31 ದಿನಗಳ ಕಾಲ ರೇಖಿ ಲೆವೆಲ್ 3 ಮತ್ತೆ ಲೆವೆಲ್ 4 ಇರುತ್ತೆ. ಇಲ್ಲಿ ನೀವು ಸೆಲ್ಫ್ ಹೀಲಿಂಗ್, ಟಚ್ ಹೀಲಿಂಗ್, ಡಿಸ್ಟನ್ಸ್ ಹೀಲಿಂಗ್, ಯೂನಿವರ್ಸಲ್ ಹೀಲಿಂಗ್, ಬಹಳಷ್ಟು ಹೀಲಿಂಗ್ ಗಳಿವೆ. ಸುಮಾರು 10 ಪ್ರಕಾರದ ದೀಕ್ಷೆಗಳು ಇರುತ್ತೆ ನಮ್ಮ ಹತ್ರ. ಅಟ್ಯೂನ್ಮೆಂಟ್ ಇದೆ ನೋಡ್ರಿ, 10 ಪ್ರಕಾರದ. ಮನೆಯಲ್ಲಿ ಮಗು ಓದ್ತಾ ಇಲ್ಲ ಅಂದ್ರೆ ಮಗು ಓದೋದಕ್ಕೂ ಒಂದು ದೀಕ್ಷೆ ಇದೆ ನಮ್ಮ ಹತ್ರ. ರಿಲೇಶನ್ಶಿಪ್ ಸಲುವಾಗೂ ದೀಕ್ಷೆ ಇರುತ್ತೆ. ಪ್ರತಿಯೊಂದಕ್ಕೂ ಸಮೇತ ದೀಕ್ಷೆ ಸಿಗುತ್ತೆ. ಎಲ್ಲಿ ಅಂದ್ರ ಗ್ರ್ಯಾಂಡ್ ಮಾಸ್ಟರ್ ಬಂದಾಗ. ರೇಖಿ ಲೆವೆಲ್ 3 ಆದ್ಮೇಲೆ ಲೆವೆಲ್ 4 ಆದ್ಮೇಲೆ ನೀವ್ ಏನ್ ಮಾಡ್ತೀರಿ ಅಂದ್ರೆ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತೀರಿ. ಈಗ ನಾನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀನಿ, ನೀವು ಸಮೇತ ಕೆಲಸ ಮಾಡ್ಬೋದು. ಯಾವಾಗಂದ್ರ ಲೆವೆಲ್ 4 ಅನ್ನ ನೀವು ಕಂಪ್ಲೀಟ್ ಮಾಡಿದಾಗ ಮಾಡ್ಬೋದು. ಹಾಗಾಗಿ ಈ 4 ಫಸ್ಟ್ ಸೆಲ್ಫ್ ಹೀಲಿಂಗ್ ಸರ್. ರೇಖಿ ಲೆವೆಲ್ ಫಸ್ಟ್ ಇದೆ ನೋಡ್ರಿ, ಸೆಲ್ಫ್ ಹೀಲಿಂಗ್ ಅಂತಾರೆ. ಫಸ್ಟ್ ಲೆವೆಲ್ ಫಸ್ಟ್ ಅಂತ ಹೇಳೋದೇ ಕಾಮನ್ ಆಗಿ, ಸೆಲ್ಫ್ ಹೀಲಿಂಗ್ ಅಂತೂ ಹೇಳೋದಿಲ್ಲ. ಲೆವೆಲ್ ಫಸ್ಟ್ ಸೆಲ್ಫ್ ಸಲುವಾಗಿ. ಇಲ್ಲಿ ಇನ್ನೊಬ್ರಿಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ನಿಮಗ್ ಮಾತ್ರ ಇಲ್ಲಿ ಚಿಕಿತ್ಸೆ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಒಂದು 3 ನಿಮಿಷದ ಬ್ರೇಕ್ ಇದೆ. ಬ್ರೇಕ್ ನ ನಂತರ ಆ ನಂತರ ಬಂದ್ಮೇಲೆ ಹೇಳ್ತೀನಿ. 3 ನಿಮಿಷದ ನಂತರ ಮತ್ತೆ ನಾವು ಜಾಯಿನ್ ಆಗೋಣ. ಮತ್ತೆ ಈಗ ಬಹಳ ಅದ್ಭುತವಾಗಿರುವಂತ ಸೆಷನ್ ಇರುತ್ತೆ ಬ್ರೇಕ್ ನ ನಂತರ. ಮತ್ತೆ ಯಾರಾದ್ರೂ ಕಟ್ ಆಗೋದ್ರೆ ಕಟ್ಟೆ, ಅದ್ರಾಗ ಏನು ಆಪ್ಷನ್ ಇರೋದಿಲ್ಲ. ಓಕೆ.
ಎಸ್, ಎಲ್ಲರೂ ವಾಪಸ್ ಬಂದಿರಿ ಅಂತ ಅನ್ಕೊಂಡಿನಿ. ಒಂದ್ಸಲ ಚೆಕ್ ಮಾಡ್ತೀನಿ, ವೇಟ್ ಮಾಡಿ. ಎಸ್, ಎಲ್ಲಾರು ಒಂದ್ಸಲ. ಎಸ್. ಸೊ ಇದೀಗ ನೆಕ್ಸ್ಟ್ ಬರೆಯೋದಕ್ಕೆ ಶುರು ಮಾಡ್ರಿ. ರೇಖೆಯಲ್ಲಿನ ಪ್ರಕಾರಗಳು, ಎಷ್ಟು ಪ್ರಕಾರದ ರೇಖೆಗಳು ಚಾಲ್ತಿಯಲ್ಲಿವೆ ಸದ್ಯಕ್ಕೆ, ಮತ್ತೆ ಇವುಗಳ ಹೆಸರು ಸಮೇತ ನೀವು ಸಾಕಷ್ಟು ಸಲ ಕೇಳಿರ್ಬೋದು. ಸೊ ಮೊದಲನೇದು ಬರುತ್ತೆ ನೋಡ್ರಿ, ಟಿಬೇಟಿಯನ್ ರೇಖೆ. ನೀವು ಸಾಕಷ್ಟು ಈ ಹಿಂದೆ ನಮ್ಮ ದೇಶದಲ್ಲಿ ಸಾಕಷ್ಟು ಕಲ್ತಿರುವಂತ ರೇಖೆ ಯಾವ್ದು ಅಂದ್ರೆ ಟಿಬೇಟಿಯನ್ ರೇಖೆ ಕಲ್ತೋರಿದ್ದಾರೆ. ಒಂದನೇದು ಬರುತ್ತೆ ಟಿಬೇಟಿಯನ್ ರೇಖೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಚೈನಾ ರೇಖೆ ಅಂತ ಹೇಳಿ. ಚೈನಾ ದೇಶದಲ್ಲೂ ಒಂದು ಪ್ರಕಾರದ ವಿಭಿನ್ನ ಪ್ರಕಾರದ ರೇಖೆಯನ್ನ ಮಾಡ್ತಿರ್ತಾರೆ. ಅದನ್ನು ರೇಖಿನೇ, ಮತ್ತೆ ಯಾವ್ದು ದೊಡ್ಡದು ಯಾವ್ದು ಸಣ್ಣದ ಅಂತಿಲ್ಲ, ಎಲ್ಲ ಈಕ್ವಲ್ ಇವೆ. ಬಟ್ ಕಲಿಯೋ ಪ್ರಕಾರಗಳಿವೆ ನೋಡ್ರಿ, ಅವು ವಿಭಿನ್ನತೆ ಇದೆ. ಹಾಗಾಗಿ ಚೈನಾ ದೇಶದ ರೇಖೆ ಇದೆ. ಅದಾದ್ಮೇಲೆ ಜಪಾನೀಸ್ ರೇಖೆ ಅಂತಿದೆ. ಡಾಕ್ಟರ್ ಮಿಕಾವೊ ಉಸುಯಿ ಅವರ ಮೂಲದಲ್ಲಿ ಕಲಿಸಿರುವಂತ ರೇಖೆ ಇದೆ ನೋಡ್ರಿ. ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ದಂಗ್ ಇರೋದಿರೋ ಯಾವ್ದು ಅಂದ್ರ ಜಪಾನ್ ದೇಶ, ಜಪಾನೀಸ್ ರೇಖೆ ಅಂತಾರೆ ಅದಕ್ಕೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಮನಿ ರೇಖೆ. ಮನಿ ರೇಖೆ ಅಂದ್ರೆ ಹಣಕ್ಕಾಗಿನೇ ನಡೆಯುವಂತ ರೇಖೆ. ನಾವು ಮೊನ್ನೆ 6 days ನ ಕೋರ್ಸ್ ಮಾಡಿದೀವಿ ಮನಿ ರೇಖೆ, ಬೆಳಿಗ್ಗೆ 5:30 6:30, ಅದು ಮನಿ ರೇಖೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ರಾಜಕ್ರಿಯಾ ರೇಖೆ. ರಾಜಕ್ರಿಯಾ ರೇಖೆ. ಹಾಗೆ ನೆಕ್ಸ್ಟ್ ಬರುತ್ತೆ ಕರುಣಾ ರೇಖೆ. ಈ ಎಲ್ಲಾ ರೇಖೆಗಳು ಯಾವ ರೀತಿ ಇದೆ ನೋಡ್ರಿ, ಅದೇ ರೀತಿ ಇನ್ನೂ ಒಂದು ರೇಖೆ ಇದೆ. ಅದು ಯಾವುದು ಅಂದ್ರೆ ಭಾರತೀಯ ರೇಖೆ ಅಂತ, ಇಂಡಿಯನ್ ರೇಖೆ. ಮತ್ತೆ ಈ ಎಲ್ಲಾ ರೇಖೆಗಳ ತಾಯಿ ಯಾರು ಅಂದ್ರೆ ಇಂಡಿಯನ್ ರೇಖೆ. ಸೊ ಇಷ್ಟು ಪ್ರಕಾರದ ರೇಖೆಗಳನ್ನ ನಾವು ನೋಡ್ತೀವಿ. ಮತ್ತೆ ಎಲ್ಲದರಲ್ಲೂ ಎನರ್ಜಿ ಇದೆ. ನೀವ್ ಹಿಂಗ್ ತಿಳ್ಕೊಬೇಡ್ರಿ ಇದ್ರಲ್ಲಿ ಎನರ್ಜಿ ಇದೆ ಇದ್ರಲ್ಲಿ ಇಲ್ಲ. ನೋ, ಅಲ್ಲಿ ಭಾಷೆ ವ್ಯತ್ಯಾಸ ಇರ್ಬೋದು, ಹೇಳುವಂತ ಶೈಲಿಗಳಲ್ಲಿ ವ್ಯತ್ಯಾಸ ಇರ್ಬೋದು, ಆದ್ರೆ ಎನರ್ಜಿಯಲ್ಲಿ ವ್ಯತ್ಯಾಸ ಇರೋದಿಲ್ಲ. ಇದು ನೆನ್ಪಿಡ್ರಿ. ಎಲ್ಲಾ ರೇಖೆಗಳು ಸಮೇತ ಈಕ್ವಲ್ ಆಗಿ ವರ್ಕ್ ಮಾಡುತ್ತೆ. ಆದ್ರೆ ಇಷ್ಟೇ, ನೀವು ರೇಖೆಯನ್ನ ಕಲಿತಾ ಕಲಿತಾ ಹೋದಾಗ ನಿಮ್ ಜೊತೆಗೆ ಏನಾಗುತ್ತೆ ಅಂದ್ರೆ ಶಕ್ತಿ ಜಾಸ್ತಿ ಬೇಗ ಕನೆಕ್ಟ್ ಆಗುತ್ತೆ. ಈಗ ನೀವು ರೇಖೆ ಲೆವೆಲ್ 1 ಅಲ್ಲಿ ಬಂದಾಗ ನಿಮ್ಗೆ 30 minutes ನ ಹೀಲಿಂಗ್ ಬೇಕಾಗುತ್ತೆ. ಬರ್ಕೋರಿ, ರೇಖೆ ಲೆವೆಲ್ 1 ಅವ್ರು ಬಂದಿರ್ತೀರಿ, 30 ನಿಮಿಷದ ಹೀಲಿಂಗ್ ನೀವು ಮಾಡ್ಕೊಡ್ಬೇಕಾಗುತ್ತೆ. 30 ನಿಮಿಷ ಬೇಕು. ಅದೇ ರೇಖೆ ಲೆವೆಲ್ 2 ಬಂದಿರ್ತೀರಿ ನೋಡ್ರಿ, ಅವಾಗ ನೀವು 21 minutes ನ ಮೆಡಿಟೇಷನ್ ಇರುತ್ತೆ. ನಿಮ್ಗೆ ಟೈಮ್ ಕಡಿಮೆ ಆಯ್ತು, ಮತ್ತೆ ಎನರ್ಜಿ ಜಾಸ್ತಿ ಆಗುತ್ತೆ. ರೇಖೆ ಲೆವೆಲ್ 2 ಬಂದಾಗ ಸಿಂಬಲ್ಸ್ ಗಳು ವರ್ಕ್ ಮಾಡುತ್ತೆ ಮತ್ತೆ ನಿಮ್ಗೆ ಅಲ್ಲಿ 21 minutes. ಅದಾದ್ಮೇಲೆ ರೇಖೆ ಲೆವೆಲ್ 3 ಮತ್ತೆ ಲೆವೆಲ್ 4 ಯಾವಾಗ ಗ್ರ್ಯಾಂಡ್ ಮಾಸ್ಟರ್ ಬಂದಿರ್ತೀರಿ, ಓನ್ಲಿ 11 ನಿಮಿಷದಲ್ಲಿ ನಿಮ್ಗೆ ಮೆಡಿಟೇಷನ್ ಮುಗಿಯುತ್ತೆ. ನೀವ್ ಇನ್ನೊಬ್ರಿಗೂ ಮಾಡ್ಬೇಕಂದ್ರೆ 11 ನಿಮಿಷದಲ್ಲೇ ನೀವು ಮಾಡ್ಬೋದು, ಸ್ಪೀಡ್ ಆಗಿ. ರೀಸನ್ ಏನು ಅಂದ್ರೆ ನಿಮ್ ಹತ್ರ ಏನಾಗುತ್ತೆ ಅಂದ್ರೆ ಅಸ್ತ್ರ ಶಸ್ತ್ರಗಳು ಜಾಸ್ತಿ ಆಗುತ್ತೆ. ಅಂದ್ರೆ ಸಿಂಬಲ್ಸ್ ಗಳು ಎಷ್ಟೆಷ್ಟು ಹೆಚ್ಚಾಗುತ್ತೆ ನೋಡ್ರಿ. ಸಿಂಬಲ್ಸ್ ಅಂದ್ರೆ ಸಂಕೇತಗಳು. ನಿಮ್ಮ ಹತ್ರ ಎಷ್ಟು ಸಂಕೇತಗಳು ಜಾಸ್ತಿ ಆಗುತ್ತೆ ನೋಡ್ರಿ, ಅಷ್ಟು ನಿಮ್ಮ ಎನರ್ಜಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಷ್ಟು ಪ್ರಕಾರದ ರೇಖೆಗಳನ್ನ ನಮ್ ಯೂನಿವರ್ಸ್ ನಲ್ಲಿ ನೋಡ್ತೀವಿ. ಅಥವಾ ಬೇರೆ ಇನ್ನೂ ಸಾಕಷ್ಟು ಇರ್ಬೋದು, ನನ್ಗೆ ಇಷ್ಟು ಗೊತ್ತಿದೆ ಅಂತ ಅನ್ಕೊಡಿ. ಈಗ ಬರೆಯೋದಕ್ಕೆ ಶುರು ಮಾಡ್ರಿ. ನೆಕ್ಸ್ಟ್, ನಮ್ಮ ಜಗತ್ತಲ್ಲಿ 3 ಪ್ರಕಾರದ ಜನರನ್ನ ಇರ್ತೀವಿ ನಾವು. ಈಗ ನೀವ್ ಎದ್ರಲ್ಲಿ ಬರ್ತೀರಿ ಅಂತ ನನ್ಗೆ ಟೆಸ್ಟ್ ಮಾಡೋದಿದೆ. 3 ಪ್ರಕಾರದ ಜನರನ್ನ ನಾವು ನಮ್ ಸುತ್ತ ನೋಡ್ತೀವಿ. ಅದರಲ್ಲಿ 1ನೇ ಪ್ರಕಾರದ ಬರ್ಕೋರಿ. ಫಸ್ಟ್ ಪ್ರಕಾರದವರು ಎಲ್ಲ ನನ್ ಕಂಟ್ರೋಲ್ ನಲ್ಲೇ ಇದೆ, ಏನೇ ಆದ್ರೂ ಅದಕ್ಕೆ ನಾನೇ ಕಾರಣ ಅನ್ನೋರು 1ನೇ ಪ್ರಕಾರದ. 3 ಪ್ರಕಾರದಲ್ಲಿ ಮೊದಲನೇದು ಯಾರು ಅಂದ್ರೆ ಎಲ್ಲ ನನ್ ಕೈದೊಳಗದ, ನನ್ ಕೈದಲ್ಲಿ ಏನಾದ್ರೂ ನಾನೇ ಜವಾಬ್ದಾರ, ಅದರಲ್ಲಿ 2ನೇ ವ್ಯಕ್ತಿ ಯಾರು ಇಲ್ಲ. ಇದು ಮೊದಲನೇ ಕ್ಯಾಟಗರಿ, ಫಸ್ಟ್ ಕ್ಯಾಟಗರಿ. ಅದಾದ್ಮೇಲೆ ಬರ್ಕೋರಿ ಸೆಕೆಂಡ್ ಕ್ಯಾಟಗರಿ. 2ನೇ ಕ್ಯಾಟಗರಿದವ್ರು ಬರ್ತಾರ. ಅವ್ರು ಯಾರು ಅಂದ್ರ ಅದು ಏನ್ ಆಗ್ತಾ ಇದೆ ಎಲ್ಲಾನು ಪರಮಾತ್ಮ ಮಾಡ್ತಾ ಇದ್ದಾನ, ಇನ್ನು ಒಂದು ಶಕ್ತಿ ಮಾಡುತ್ತೆ, ನನ್ ಕೈಯಲ್ಲಿ ಏನಿಲ್ಲ. ಅದು ಒಳ್ಳೇದಾದ್ರೂ ಆ ಕಡೆಯಿಂದ ಆಗ್ತಾ ಇದೆ, ಅದ್ರ ವಿರುದ್ಧನೂ ಏನಾದ್ರೂ ಆಗ್ತಾ ಇದೆ ಅಂದ್ರೆ ಒಂದು ಶಕ್ತಿಯ ಜೊತೆಗೆ ಕನೆಕ್ಟ್ ಆಗಿರ್ತಾರೆ, ಶಕ್ತಿ ಮೇಲೆ ಬಿಟ್ಟು ಹಾಕಿರ್ತಾರೆ. ಅಲ್ಲಿ ಪರಮಾತ್ಮ ಅಂತ ಹೇಳಿ ತಿಳ್ಕೊರಿ, 2ನೇ ಕ್ಯಾಟಗರಿ.
ಇವ್ ಎರಡಕ್ಕೂ ಬಿಟ್ಟು ಮೂರನೇ ಕೆಟಗರಿ ಇದೆ, ಇದು ಡೇಂಜರ್ ಕೆಟಗರಿ. ಇವ್ರು ಡೇಂಜರ್ ಕೆಟಗರಿ ಯಾವುದು ಅಂದ್ರ ಇವ್ರು ಆ ಕಡೆಗೂ ಇರೋದಿಲ್ಲ ಈ ಕಡೆಗೂ ಇರೋದಿಲ್ಲ, ಮಧ್ಯದಲ್ಲಿ ಇರ್ತಾರೆ. ಇವ್ರು ಸೆಂಟರ್ ಪಾಯಿಂಟ್ ನಲ್ಲಿ ಇರ್ತಾರೆ. ಕೆಲವೊಂದ್ಸಲ ಮನ್ಸಿನೊಳಗ್ ಬಂತಂದ್ರ ಎಲ್ಲಾ ನಾನೇ ಮಾಡ್ತೀನ್ರಿ ಅಂತ ಹೇಳ್ತಿರ್ತಾರ. ಕೆಲವೊಂದ್ಸಲ ಏನ್ ಹೇಳ್ತಾರ ಅಂದ್ರೆ ಪರಮಾತ್ಮ ಮಾಡ್ತಾನ ಅಂತ ಹೇಳ್ತಾರೆ. ಸೊ ಹಾಗಾಗಿ ರೇಖಿಯಲ್ಲಿ ರಿಸಲ್ಟ್ ಯಾರಿಗ್ ಬರೋದಿಲ್ಲ ಅಂದ್ರೆ ಈ ಮಧ್ಯದವ್ರಿಗೆ ಬರೋದಿಲ್ಲ. ಮೊದಲನೇದವ್ರಿಗೆ ಎರಡನೇದವ್ರಿಗೆ 100ಕ್ಕೆ 100 ರಿಸಲ್ಟ್ ಬರುತ್ತೆ. ಯಾರು ಎಲ್ಲಾ ನನ್ ಕೈಯಲ್ಲಿದೆ ನನ್ ಮುಷ್ಟಿಯಲ್ಲಿದೆ ಅಂತಾರ ನೋಡ್ರಿ, ಅವ್ರಿಗೆ ವೈಬ್ರೇಷನ್ ಕೆಲಸ ಮಾಡುತ್ತೆ, ಅಂಗೈಯಲ್ಲಿ ಶಕ್ತಿ ಬರುತ್ತೆ. ಅವ್ರು ಸ್ವಯಂ ಹೀಲಿಂಗು ಮಾಡ್ತಾರ, ಡಿಸ್ಟನ್ಸ್ ಹೀಲಿಂಗು ಮಾಡ್ತಾರೆ, ಯೂನಿವರ್ಸ್ ಹೀಲಿಂಗ್ ಎಲ್ಲಾ ಹೀಲಿಂಗ್ ಗಳು ಅವ್ರಿಗೆ ಬರುತ್ತೆ. ಅವ್ರು ನನ್ನಲ್ಲಿ ಇದೆ ಅದು ಶಕ್ತಿ ಅಂತ ಹೇಳಿ ನಂಬಿರ್ತಾರ, ಅವ್ರಿಗೆ ರಿಸಲ್ಟ್ ಬರುತ್ತೆ. ಎರಡನೇ ಪ್ರಕಾರದ ವ್ಯಕ್ತಿಗಳು ಪರಮಾತ್ಮನ ಮೇಲೆ ಬಿಟ್ಟಿರ್ತಾರ, ಅಂದ್ರೆ ಯೂನಿವರ್ಸ್ ಮೇಲೆ ಬಿಟ್ಟಿರ್ತಾರ, ಎನರ್ಜಿ ಮೇಲೆ ಬಿಟ್ಟಿರ್ತಾರ. ಅಲ್ಲೂ ಅವರಿಗೆ ಹೆಲ್ಪ್ ಆಗುತ್ತೆ. ಅಲ್ಲಿಯೂ ಸಮೇತ ವಿಶ್ವ ಏನ್ ಮಾಡುತ್ತೆ, ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರೆ ಅವರಿಗೆ ಸಪೋರ್ಟ್ ಮಾಡುತ್ತೆ. ಈಗ ಸಪೋರ್ಟ್ ಯಾರಿಗ್ ಸಿಗೋದಿಲ್ಲ ಅಂದ್ರ ಒಂದ್ಸಲ ಆ ಕಡೆ ಒಂದ್ಸಲ ಈ ಕಡೆ ಮಾಡ್ತಾರ ನೋಡ್ರಿ, ಅವ್ರಿಗೆ ಯಾರಿಗೂ ರೇಖೆ ವರ್ಕ್ ಆಗೋದಿಲ್ಲ. ರೇಖೆ ಅಂತಿಲ್ಲ, ಯಾವ್ದು ವರ್ಕ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಪ್ರಶ್ನೆ ಮಾಡೋದು ಏನು ಅಂದ್ರೆ, ಇವತ್ತು ಕ್ಲಿಯರ್ ಮಾಡ್ಕೋರಿ. ನೀವು 1ನೇ ಕೆಟಗರಿ ಇದ್ರೆ, 2ನೇ ಇದ್ರೆ ಅಥವಾ 3ನೇದಿದ್ರಿ ಇಲ್ಲಿ ನಂಗೆ ಮೆನ್ಷನ್ ಮಾಡ್ರಿ. 3ನೇದಿದ್ರೆ ದಯವಿಟ್ಟು 1ರಲ್ಲಿ ಬರ್ರಿ ಅಥವಾ 2 ಮತ್ತೆ 2 ಬೆಸ್ಟ್ ಇವೆ. 2ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ 3ನೇದ್ ಬಂದಿರಿ ಅಂದ್ರ ನೀವು ಬದಲಾಗಲೇಬೇಕು, ನೀವು ಪರಿವರ್ತನೆ ಆಗ್ಬೇಕು. ಪರಿವರ್ತನೆ ಆಗ್ಲಿಲ್ಲ ಅಂದ್ರ ನಿಮಗ್ ನಡೆಯೋದಿಲ್ಲ. ಎಸ್, ಹಾ, ಕೆಲವರು 1 ಇದ್ರಿ, ಕೆಲವರು 2 ಇದ್ರಿ. ಎಸ್, ಮತ್ತೆ ಕೆಲವರು ಪೈಲ ಮೊದ್ಲು 1 ಆಗಿರ್ತ್ರಿ, ಆಮೇಲೆ 2ಕ್ಕೆ ಬಂದಿರ್ತ್ರಿ. ಕೆಲವ್ರು 2 ಇದ್ದಿರ್ತ್ರಿ, 1ಕ್ಕೆ ಬಂದಿರ್ತ್ರಿ. ನೋ, ಇಲ್ಲೇ ಆಗ್ರಿ ಚೇಂಜ್. ಬಟ್ ಯಾವಾಗ 3ಕ್ಕೆ ಬಂದಿರ್ತೀರಿ ನೋಡ್ರಿ, 1 2 3 ಇದ್ದವ್ರು ಚೇಂಜ್ ಆಗ್ಬೇಕು. ನೀವು 3 ಬಂದ್ರಿ ಆಗೋದಿಲ್ಲ ಅದು. ಸೊ ಹಾಗಾಗಿ ಯಾವುದೇ ಹೀಲಿಂಗ್ ಪ್ರೊಸೆಸ್ ಇದೆ ನೋಡ್ರಿ, ಇವಿಬ್ರಿಗೆ ಎನರ್ಜಿ ವರ್ಕ್ ಮಾಡುತ್ತೆ. ಸ್ವಯಂ ಮೇಲೆ, ನನ್ ಮೇಲೆ ನನ್ ವಿಶ್ವಾಸ ಇದೆ ಅಂದ್ರ, ಹಾ, ಎಸ್ ರಂಜಿತಾ, ಎಸ್, ನಾನು ನನ್ನ ಲೈಫ್ ನಲ್ಲಿ ಒಂದ್ ಟೈಮ್ ಇತ್ತು, ಒಂದ್ ಸಮಯ ಇತ್ತು, ನಮ್ಮ ಮಗಳಿದ್ದಾಗ ಅಂದ್ರೆ ನಮ್ಮ 11 ವರ್ಷನಕ್ಕೆ ಮಗಳ ಅಚಾನಕ್ಕೆ ಡೆತ್ ಆದ್ಮೇಲೆ ನಾನು ಈ ರೀತಿಯ ಪರಿವರ್ತನೆ ಆಯ್ತು. ಅದ್ರಕ್ಕಿಂತ ಅವಳು ಇದ್ದಾಗ ನಾನ್ ಮೊದಲನೇದಲ್ಲಿ ಅಂದ್ರೆ ಎಲ್ಲ ನಾನೇ ಮಾಡ್ತೀನಿ ಅಂತಿದ್ದ. ಯಾರ ಮೇಲೂ ನಂಗೆ ವಿಶ್ವಾಸ ಇಲ್ಲ, ಎಲ್ಲ ನಾನೇ, ನಂದೇ ಜವಾಬ್ದಾರಿ, ನಾನೇ ಕೆಲಸ ಮಾಡೋದು, ಎಲ್ಲ ರಿಸಲ್ಟ್ ಎಲ್ಲಾನು ನನ್ ಕಡೆಯಿಂದ. ನಮ್ಮ ಮಗಳು ಹೋದ್ಮೇಲೆ ಅನಿಸ್ತು ನನ್ನನ್ನ ಬಿಟ್ಟು ಇನ್ನೂ ಒಂದು ಶಕ್ತಿ ಇದೆ. ಅವಾಗ ನಾನು ಏನ್ ಮಾಡ್ದಂದ್ರೆ 2ನೇ ಹಂತಕ್ಕೆ ಕಾಲಿಟ್ಟ. ಇವತ್ ನಾ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ನಿಮ್ ಎದುರಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ 2ನ್ನ ನೀವು ಗಮನಿಸ್ಬೇಕು. ಈಗ ಬರ್ಕೋರಿ, ರೇಖಿಯ ಪಂಚತತ್ವಗಳು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಹಾ, 3 ಬಂದ್ರಿ ಏನು ಕೆಲಸ ಆಗೋದಿಲ್ಲ. 3ನೇದಕ್ಕೆ ದಯವಿಟ್ಟು ಬರ್ಬೇಡ್ರಿ. ಹಾ, ಅದಕ್ಕಿಂತ ರೇಖಿಯ ಪಂಚತತ್ವಗಳು ಬರ್ಕೋರಿ. ಈಗ ರೇಖಿ ಅಂದ್ರ ರೇ ಅಂತಿದೆ ನೋಡ್ರಿ, ರೇಖಿ ಅಂದ್ರ ಬ್ರಹ್ಮಾಂಡ. ರೇ, REI, ರೇ ಅಂದ್ರೆ ಬ್ರಹ್ಮಾಂಡ. ಕಿ ಅಂದ್ರೆ ಶಕ್ತಿ. ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಜೋಡಿಸ್ಕೊಳ್ಳೋದಿದೆ ನೋಡ್ರಿ, ಅದನ್ನೇ ರೇಖಿ ಅಂತೀವಿ ನಾವು. ಸೊ ಈಗ ಬರ್ಕೋರಿ, ಪಂಚತತ್ವಗಳು, ರೇಖಿಯಲ್ಲಿರುವಂತ ಪಂಚತತ್ವಗಳಲ್ಲಿ ಮೊದಲನೇ ತತ್ವ ಬರ್ಕೋರಿ. ನಿಮ್ಗೆ ರೆಡ್ ಪೆನ್ ಹೇಳಿದ್ದಿತ್ತು ನೆನ್ಪದನ. ಮತ್ತೆ ನಾಳೆ ಕಂಪಲ್ಸರಿ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ಮೇಲೆ ಈ ಪಂಚತತ್ವಗಳನ್ನ ಬರ್ದು ನನಗೆ ಪ್ರೆಸೆಂಟ್ ಮಾಡ್ಬೇಕು, ಈ ರೀತಿ ತೋರಿಸ್ಬೇಕು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಕ್ಲಾಸ್ ನಲ್ಲಿ ಎಂಟ್ರಿ ಆಗುವಾಗ ಈ ಪಂಚತತ್ವಗಳು ಇವತ್ತಿನ ಹೇಳಿ ನೋಡ್ರಿ, ಈ ಪಂಚತತ್ವಗಳು ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ಮೇಲೆ ರೆಡ್ ಕಲರ್ ಸ್ಕೆಚ್ ಪೆನ್ ಬರ್ಕೋರಿಬೇಕಾದ್ರೆ. ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ಈ 5 ತತ್ವಗಳನ್ನ ಬರೆದು ನಾಳೆ ನನ್ಗಿನ್ ತೋರಿಸ್ಬೇಕು. ಎಲ್ಲಾರು ಇಲ್ಲಿ ವರ್ಕ್ ಮಾಡೋದಿದೆ. ಇದು ಆಕ್ಟಿವಿಟಿ ಬೇಸ್ಡ್ ಟ್ರೈನಿಂಗ್ ಇದೆ, ಪುರಾಣ ಹೇಳ್ತಾ ಇಲ್ಲ ನಾನು. ಗೊತ್ತಲ್ಲ ನಿಮ್, ಪುರಾಣ ಕಥೆ ಅಂದ್ರೆ ಗುರುಗಳು ಹೇಳ್ತಿರ್ತಾರ, ಶಿಷ್ಯರೆಲ್ಲ ವಾ ಅಂತಿರ್ತಾರೆ, ಯಾರು ನಿದ್ದಿ ಮಾಡ್ತಾರ ಅವ್ರಿಗೆ ಇಷ್ಟ ಬಂದ. ಬಟ್ ಇಲ್ಲಿ ಹಂಗಿಲ್ಲ, ನೀವು ಮಾಡೋದಿದೆ. ನಿಮ್ಗೆ ರಿಸಲ್ಟ್ ಬರ್ಬೇಕು ಅಂದ್ರ ನೀವ್ ಇದನ್ನ ವರ್ಕ್ ಮಾಡ್ಬೇಕು. ಸೊ ಹಾಗಾಗಿ ರೇಖೀಯ ಪಂಚತತ್ವಗಳಲ್ಲಿ ಮೊದಲನೇ ತತ್ವ ಬರ್ಕೋರಿ. ಫಸ್ಟ್ ತತ್ವ 1 ಅಂತ ಹಾಕ್ರಿ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಯಾರ್ಯಾರಿಗೆ ಬಹಳ ಭಯಂಕರ ಇದೆ ಇದು ತತ್ವ ಅನಿಸ್ತಾ ಇದೆ? ಸಾಧ್ಯ ಇಲ್ಲ ರೀ ಮೇಡಮ್, ಇದು ಏನ್ ಬಹಳ ದೊಡ್ಡ ಭಯಂಕರ ಇದೆ, ಇದು ಆಗ ಕೆಲ್ಸ ಇಲ್ಲ. ರೇಖಿನೇ ಕಲಿಯಂಗಿಲ್ಲ, ಆದ್ರೆ ಸಿಟ್ ಬಿಡೋದ್ ನಮ್ಗ ಆಗೋದಿಲ್ಲ ಅನ್ನೋರು ಯಾರ್ಯಾರಿದ್ರಿ? ರೇಖಿ ಹೋಗ್ಲಿ, ಬಟ್ ಸಿಟ್ ಬಿಡಲ್ಲ ನಾವು. ಯಾರು? ಗೀತಾ. ನೆಕ್ಸ್ಟ್ ಕೈ ಮಾಡ್ರಿ. ಇಮಾನ್ದಾರಿ ಇರ್ರಿ. ನೋಡ್ರಿ, ನಾನು ನನ್ ಬಗ್ಗೆ ಹೇಳ್ಕೊತೀನಿ. ಹಾ, ಆ ಸ್ವಭಾವ ನಮ್ ಹತ್ರ ಇದೆ.
ನಮ್ಗೆ ಎಲ್ಲದಕ್ಕಿಂತ ದೊಡ್ಡ 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 ಚಾಲೆಂಜ್ ಯಾವ್ದಾದ್ರು ಲೈಫ್ ನಲ್ಲಿ ಇವತ್ತಿಗೂ ನಾವು ಫೇಸ್ ಮಾಡ್ತಾ ಇದೀವಿ ಅಂದ್ರೆ ಸಿಟ್ಟು. ಒಪ್ತೀರಿ? ಎಲ್ಲವನ್ನ ಬಿಡೋದಕ್ ತಯಾರಿದೀವಿ, ಸಿಟ್ಟು ಬಿಡೋದಕ್ ರೆಡಿ ಇಲ್ಲ ನಾವು. ನಮ್ ಬೀದರ್ ಕಡೆ ಹೇಳ್ತಾರೆ, ಗಂಡಗೆ ಬಿಡ್ತಾಳ ಖರೆ ಸಿಟ್ಟು ಬಿಡಂಗಿಲ್ಲ ಅಂತ. ಖರೆ ಅದದು, ಅದ್ರಲ್ಲಿ ಎರಡು ಮಾತಿಲ್ಲ. ಎಲ್ಲ ಎಲ್ಲಾ ರಿಲೇಶನ್ ಅತ್ತೆ ಹೋಗ್ಲಿ, ಬಟ್ ಸಿಟ್ಟು ಬಿಡಂಗಿಲ್ಲ. ಸಿಟ್ಟು ಅಷ್ಟು ನಮ್ದು ಆತ್ಮೀಯ ಆಗಿದೆ. ಮತ್ ಎಲ್ರಿಗೂ ಗೊತ್ತಿದೆ ಸಿಟ್ಟು ಬಿಟ್ರೆ ನಮ್ ಜೀವನ ಉದ್ಧಾರ ಆಗುತ್ತೆ ಅಂತ. ಸರ್ನು ಸಿಟ್ಟು ಬಿಟ್ರೆ ನಾವು ಉದ್ಧಾರ ಆಗ್ತೀವಿ, ನಮ್ಗೊಂದ್ ಮಠ ಕಟ್ಟೋದ್ ಅಷ್ಟೇ ಉಳಿಯುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ನೀವು ಸಿಟ್ಟು ಬಿಡ್ರಿ, ಶಾಂತಿ ದೂತ್ರ ನೀವೇ. ಯೇಸು ಕ್ರಿಸ್ತರ ನಂತರ ನಿಮ್ ಹೆಸರೇ ಬರುತ್ತೆ, ಅಷ್ಟೊಂದ್ ಶಾಂತಿಯ ದೂತರಾಗ್ಬಿಡ್ತೀರಿ. ಆದ್ರೆ ನಾವು ಸಿಟ್ಟು ಬಿಡೋದಿಲ್ಲ. ಸೊ ಈಗ ನಮ್ಮ ರೇಖಿ ಏನ್ ಹೇಳುತ್ತೆ ಅಂದ್ರ, ಬಹಳ ಒಂದು ಈ ಚಾಲೆಂಜ್ ಅನ್ನ ಬಹಳ ಈಸಿಯಾಗಿ ಮಹಾದೇವಿ ಹೇಳ್ತಾರ ನೋಡಿ, ಬಿಡ್ಬೇಕಂತೀವಿ ಆದ್ರೆ ಆಗೋದಿಲ್ಲ. ಯಾರ್ಯಾರಿಗ್ ಪ್ರಾಬ್ಲಮ್ ಇದೆ? ಪ್ರತಿ ಸಲನು ಸಿಟ್ ಮಾಡಿ ಮನ್ಯಾಗ ಕಿರಿಕಿರಿ ಮಾಡ್ಕೊಂಡ್ ಜಗಳ ಮಾಡ್ಕೊಂಡ್ ಎಲ್ಲಾ ಆದ್ಮೇಲೆ ಅನಿಸ್ತದೆ ಸಿಟ್ಟು ಬಿಡ್ಬೇಕು, ಈಗ ಹೋಗ್ಲಿ, ಕ್ಷಮೆ ಮಾಡೋದ್ ಕಲಿಬೇಕು. ವಯಸ್ಸು ನೋಡ್ರು 40-50 ಆಗ್ತಾ ಇದೆ, ಇನ್ನು ಸಿಟ್ಟೆ ಬಿಡ್ತಾ ಇಲ್ಲ. ಒಳ ಪಶ್ಚಾತ್ತಾಪ ಇದೆ, ಟೆನ್ಷನ್ ಮಾಡ್ಕೊಳ್ತೀವಿ, ಡಿಸೈಡ್ ಮಾಡಿರ್ತೀವಿ, ಚಾಲೆಂಜ್ ತಗೊಂಡಿರ್ತೀವಿ, ಪ್ರಮಾಣ ಮಾಡಿರ್ತೀವಿ ಮಕ್ಕಳ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ, ಎಲ್ಲರ ಮೇಲೆ. ಎಲ್ಲಾ ಪ್ರಮಾಣ ಮಾಡಿದ ಮೇಲೂ ಸಮೇತ ಅವತ್ತಿನ ದಿನ ಇನ್ನ ಹೆಚ್ಚಿಗೆ ಸಿಟ್ಟು ಮಾಡಿದವ್ರು ಇದ್ದೀವಿ. ಯಾರ್ಯಾರಿದ್ರಿ? ಯಾವತ್ ಸಿಟ್ಟು ಬಿಡ್ಬೇಕಂತ ಪ್ಲಾನ್ ಮಾಡೀವಿ ನೋಡ್ರಿ, ಅವತ್ ಹೆಚ್ಚಿಗೆ ಸಿಟ್ಟನ್ನ ತಗೊಂಡಿವಿ. ರೀಸನ್ ಬರ್ಕೋರಿ ಯಾಕೆ ಹಂಗಾಗುತ್ತೆ ಅಂದ್ರ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಬರ್ಕೋರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ವರ್ಡ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಪಿಕ್ಚರ್ ಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಹಾಗಾಗಿ ನೀವು ಚಾಲೆಂಜ್ ಏನ್ ತಗೊಂಡಿರ್ತ್ರಿ, ನಾನ್ ಸಿಟ್ಟು ಮಾಡಬಾರ್ದು ಅಂತೇಳಿ ಇಟ್ಕೊಂಡಿರ್ತ್ರಿ. ಸಿಟ್ಟಿಗೆ ಒಂದು ಪಿಕ್ಚರ್ ಇದೆ, ಮಾಡಬಾರದು ಅನ್ನೋದು ಪಿಕ್ಚರ್ ಇಲ್ಲ. ನೆನ್ಪಿಡ್ರಿ ಎಲ್ಲಾರು, ಸಿಟ್ಟಿಗೆ ಒಂದ್ ಪಿಕ್ಚರ್ ಇದೆ. ಫೇಸ್ ಎಲ್ಲ ಚೇಂಜ್ ಆಗಿರುತ್ತೆ, ವೈಬ್ರೇಷನ್ ಚೇಂಜ್ ಆಗಿರುತ್ತೆ, ನಮ್ ಸೌಂಡ್ ಚೇಂಜ್ ಆಗಿರುತ್ತೆ, ಇಡೀ ಬಾಡಿ ಎಲ್ಲ ಒಂಥರ ವಿಭಿನ್ನತೆ ನಮ್ಗೆ ಕಾಣುತ್ತೆ. ನೋಡೋರಿಗೆಲ್ಲ ಗೊತ್ತಾಗುತ್ತೆ ಇವ್ರಿಗೆ ಸಿಟ್ಟು ಬಂದಿದೆ ಅಂತ. ಸಿಟ್ಟಿಗೆ ಒಂದು ಪಿಕ್ಚರ್ ಇದೆ, ಆದ್ರೆ ಮಾಡಬಾರ್ದು ಅನ್ನೋದಕ್ ಪಿಕ್ಚರ್ ಇಲ್ಲ. ಸೊ ಹಾಗಾಗಿ ನಾವು ಮೈಂಡಿಗೆ ಮೆಸೇಜ್ ಏನ್ ಕೊಡ್ತೀವಿ, ನಾನ್ ಸಿಟ್ಟು ಮಾಡೋದಿಲ್ಲ, ಸಿಟ್ಟು ಹಿಡ್ಕೊಂತದು ಮೈಂಡ್. ಈಗ ಅದು ಸಿಟ್ಟಿನ ವೈಬ್ರೇಷನ್ ನಮ್ಮ ಹತ್ರ ಏನಾಗುತ್ತೆ, ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಕೇಳಿದ್ರಿ ಎಲ್ಲಾರು? ನಾನು ಎಲ್ಲಾರು ಒಂದ್ಸಲ ಹೇಳ್ರೊಳೆ, ಅನ್ಮ್ಯೂಟ್ ಮಾಡ್ತೀನಿ. 1 ನಿಮಿಷ ನೋಡ್ರಿ, ಇದು ಈ ಸೌಂಡ್ ಕೇಳೋದ್ ನಂಗೆ ಬಹಳ ಇಷ್ಟ. ಎಲ್ಲಾರು ಒಂದ್ಸಲ ಅನ್ಮ್ಯೂಟ್ ಮಾಡ್ರಿ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಇವತ್ತಿಗೆ ಮಾತ್ರ ನಾನು ಕೋಪ ಇವತ್ತಿಗೆ ಮಾತ್ರ ಮಾಡಿಕೊಳ್ಳುವುದಿಲ್ಲ. ಮಾಡಿಕೊಳ್ಳುವುದಿಲ್ಲ. ಕೋಪ ಮಾಡಿಕೊಳ್ಳುವುದಿಲ್ಲ. ಒಂದ್ಸಲ ಎದ್ರಿ ಹೇಳಿ, ನಾನು ಇವತ್ತಿಗೆ ಮಾತ್ರ ಕೋಪ ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಮಾಡಿಕೊಳ್ಳುವುದಿಲ್ಲ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ನಾನು ಇವತ್ತು ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಇವತ್ತು ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ನಾನು ಇವತ್ತು ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಇದು ಈಸಿ ಇದೆನಾ? ಕೋಪ ನಾಳೆ ಮಾಡಮ್, ಇವತ್ ಮಾಡೋದಿಲ್ಲ ಅಷ್ಟೇ. ಗೊತ್ತಾಯ್ತಾ ನಿಮ್ಗೆ ರೇಖಿದು ಐಡಿಯಾ? ಒಂದ್ ದಿನಕ್ ಬಿಡೋದು ಈಸಿ ಇದಲ್ಲ ನೋಡ್ರಿ. ಹೆಂಗ್ ಡಾಕ್ಟರ್ ಮಿಕಾ ಉಸಿ ಅವ್ರು ಹೆಂಗ್ ಪ್ಲಾನ್ ಮಾಡಿರ್ಬೇಕು ನೋಡ್ರಿ. ನಾವ್ ಏನ್ ಮಾಡೋದಿದೆ, ಇವತ್ತಿಗೆ ಮಾತ್ರ, ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳಿ. ಓಕೆ ಡನ್. ನಾನು ಇವತ್ ಒಂದ್ ದಿನ ಮಾತ್ರ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ, ನಾಳೆ ನಾಳೆ ಮಾಡೋಣ. ಸೊ ಹಾಗಾಗಿ ಯಾವಾಗ ನಾವು ಬಾಲ್ಯದಲ್ಲಿದ್ದಾಗ, ನನ್ಗೆ ಒಂದು ನೆನಪಿದೆ, ಈಗ್ಲೂ ನಾನು ಬಾಳ್ ಸಲ ನೆನ್ಪು ಮಾಡ್ತೀನಿ. ಪ್ರತಿ ಸಲನು ನಾವು ಬಾಲ್ಯದಲ್ಲಿದ್ದಾಗ ಏನಾಗಿತ್ತಂದ್ರು, ಒಂದ್ಸಲ ನಮ್ ಹೊರಬಾಗಿಲು ಇರ್ತೀವಿ ನೋಡ್ರಿ, ಮನೆ ಫ್ರಂಟ್ ಡೋರ್, ಅದ್ರ ಮೇಲೆ ಒಂದು ವರ್ಡ್ ಅನ್ನ ಬರೀತಿದ್ದೇವ್, ಇಂದು ಬೇಡ ನಾಳೆ ಬಾ ಅಂತ. ಯಾರ್ಯಾರು ಬರ್ದಿರಿ? ಏನೋ ಗೊತ್ತಿಲ್ಲ, ಮೈಂಡ್ ನಲ್ಲಿ ಇತ್ತು. ಏನೋ ಅಂದ್ರೆ ಒಂದ್ ದೆವ್ವ ಬರುತ್ತೆ, ಅದು ಮನ್ಯಾಗ ಹೋಗುತ್ತೆ, ಅದಕ್ಕ ನಾಳೆ ಬಾ ಅಂತ ಹೇಳಿ ಬರೀತಿದ್ದೇವ್. ಪ್ರತಿಯೊಬ್ರು ಬರ್ದಿರಿ ಅಂತ ಹೇಳಿ ಅನ್ಕೊಂಡಿನ. ಮಾಡ್ರಿ, ಏನಾಯ್ತು? ನಾಳೆ ಬಾ ಅಂತ ಎಲ್ಲರೂ ಬರ್ದಿದ್ದೇವ? ನೆನ್ಪದ? ಸೊ ಅಲ್ಲಿ ಏನ್ ಒಂದ್ ಸೈನ್ಸ್ ಏನು ಯೂಸ್ ಮಾಡ್ತಿದ್ದೇವ್ ಅಂದ್ರೆ, ಅದು ಏನೋ ಒಂದ್ ದೆವ್ವ ಬರುತ್ತೆ, ನಾವು ಡೋರ್ ಮೇಲೆ ಬರ್ದಿದ್ದಿರ್ತಿತ್ತು, ಅದು ನಾಳೆ ಬಾ ಅಂತಂದ್ರೆ ಇವತ್ ಬೇಡ ನಾಳೆಗ್ ಬರ್ತೀನಂತ ವಾಪಸ್ ಹೋಗಿರ್ತಿತ್ತಂತ. ಮತ್ ಮರ್ದಿನ ಬರೋ ತನಕ ಮತ್ತೆ ನಾಳೆ ಬಾ, ಹಿಂಗೆ ಆಗಿ ಅದು ಮುದುಕಾಯ್ತು. ವಯಸ್ಸಾಗಿ ಅದು ದೆವ್ವ ಸತ್ತು ಹೋಯ್ತು, ಆದ್ರೆ ನಮ್ ಮನೆಗ್ ಬಂದೇ ಇಲ್ಲ. ಬಂದಿಲ್ಲ. ಸೊ ಹಾಗಾಗಿ ಇದು ನಮ್ಗೆ ಏನ್ ಕಲಿಸುತ್ತೆ ಅಂದ್ರ, ಸಿಂಗಲ್ ಟಾಸ್ಕ್ ಇರುತ್ತೆ ನೋಡ್ರಿ, ಅದು ಯಾವಾಗ್ಲೂ ನಮ್ಗೆ ಸಕ್ಸಸ್ ಕೊಡುತ್ತೆ. ಬರ್ಕೋರಿ, ನೀವು ಸಿಟ್ಟು ಬಿಡ್ತೀನಿ ಅಂತ ಏನ್ರ ಪ್ಲಾನ್ ಹಾಕಿದ್ರಿ, ಸಿಟ್ಟು ನಿಮಗ್ ಬಿಡಂಗಿಲ್ಲ. ನೀವು ಬಿಡ್ತೀನಿ ಅಂದ್ರೆ ಅದು ಬಿಡಂಗಿಲ್ಲಲ್ಲ, ನಿಮ್ ಕೈದೊಳಗಿದೆ ಏನದು ತೋಡೆನೆ. ಸಿಟ್ಟು ನಿಮಗ್ ಬಿಡಲ್ಲ, ನೀವು ಬಿಡ್ತೀನಂದ್ರ. ಈಗ ಇಲ್ಲಿ ಏನ್ ಪ್ಲಾನ್ ಮಾಡೋದಿದೆ, ಇವತ್ತಿಗೆ ಮಾತ್ರ, ಇವತ್ ಒಂದ್ ದಿನ.
ಸೊ ಹಾಗಾಗಿ ಪಂಚತತ್ವಗಳನ್ನ ನಾಳೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ನಲ್ಲಿ ಬರಿಬೇಕು. ಬರ್ದ ಮೇಲೆ ನಿಮ್ ಗೋಡೆಗೆ ನೇತ್ ಹಾಕ್ಬೇಕು. ಮನೆಯಲ್ಲಿ ಮೇನ್ ಎಲ್ಲಿ ಗೋಡೆ ಇರುತ್ತೆ ನೋಡ್ರಿ ಅಲ್ಲಿ ನೇತ್ ಹಾಕ್ಬೇಕು. ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ಅದ್ರ ಎದುರಿಗೆ ನಿಂತು 5 ಸಲ 10 ಸಲ ಬಾಯಿಂದ ಹೇಳ್ಬೇಕು, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಅವಾಗ ಮೈಂಡಿಗೆ ಏನ್ ಮೆಸೇಜ್ ಹೋಗ್ಬಿಡ್ತು, ಇವತ್ ಒಂದಿನ ನೋಡ್ರಿ. ಟೆನ್ಷನ್ ಪ್ರತಿ ದಿನಾನು ಕಣ್ ತೆರೆದ ತಕ್ಷಣ ಟೆನ್ಷನ್ ಶುರು ಅವ ಎಲ್ಲಾರ ಜೀವನದಲ್ಲಿ. ನನ್ಗಿಲ್ಲ ಅಂತ ತಿಳ್ಕೊಬೇಡ್ರಿ, ನಮಗೂ ಇವೆ ನಿಮ್ಗೂ ಇವೆ. ಆದ್ರೆ ರೇಖಿ ತತ್ವ ಏನ್ ಹೇಳುತ್ತೆ, ಇವತ್ ಒಂದಿನ ಮಾಡಕ್ ಬೇಡಪ್ಪ, ಹೋಗಿ ಇಡೀ ದಿನ ಸೈಲೆಂಟ್ ಆಗಿರ್ಬೋದಾ? ಇರ್ಬೋದಲ್ಲ? ಹಾ, ಅವಾಗ ಏನಾಗುತ್ತೆ, 1 ಡೇ ಹೋಗುತ್ತೆ ನೋಡ್ರಿ, ಮತ್ತೆ ಮರ್ದಿನ ಮತ್ತೆ ನೋಡ್ತೀವಿ, ಮತ್ತೆ ನಾಳೆ ಬಾ ಅಂದಂಗ್ ಇವತ್ತಿಗೆ ಮಾತ್ರ. ಈ ರೀತಿ ನೀವು 21 ಡೇಸ್ ಏನಾದ್ರೂ ಮಾಡಿದ್ರೆ, ಸ್ಲೋ ಆಗಿ ಹೇಳ್ಬೇಕು ಲಕ್ಷ್ಮಣ್ ಸರ್, ಇದೇ ರೀತಿ ನೀವು 21 ದಿನಗಳ ಕಾಲ ಮಾಡಿದ್ರೆ 22ನೇ ದಿನಕ್ಕೆ ನೀವು ನಿಮ್ಮ ಪರ್ಸನಾಲಿಟಿ ಇದೆ ನೋಡ್ರಿ, ಅದು ಯಾವ ಲೆವೆಲಿಗೆ ಗ್ರೋತ್ ಆಗಿರುತ್ತೆ ಅಂದ್ರೆ ನಿಮ್ಗೆ ನಂಬಿಕೆ ಆಗೋದಿಲ್ಲ ನೀವ್ ಹೆಂಗ್ ಚೇಂಜ್ ಆಗಿದ್ರಿ ಅಂತ. ನನ್ ಲೈಫ್ ಚೇಂಜ್ ಮಾಡಿದ್ದೆ ರೇಖಿ. ಇವೆಲ್ಲಾ ತತ್ವಗಳು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ. ನೀವು ಯಾರ್ಯಾರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋರಿದ್ರಿ, ಟೀಚರ್ಸ್ ಯಾರ್ಯಾರಿದ್ರಿ, ಸ್ವಲ್ಪ ಟೀಚರ್ಸ್ ಇದ್ದವ್ರು ಕೈ ಮಾಡ್ರಿ. ಎಜುಕೇಶನ್, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಸುಮಾರು 15 ವರ್ಷ ಹೆಡ್ ಮಾಸ್ಟರ್ ಆಗಿ ವರ್ಕ್ ಮಾಡೀನಿ. ಹೆಡ್ ಮಾಸ್ಟರ್ಗೆ ಎಷ್ಟು ಸಿಟ್ಟು ಇರುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇರುತ್ತಲ್ಲ? ನಾಗರತ್ನ ಮೇಡಮ್ ಅಂತಾರ, ಇದ್ದೇ ಇರುತ್ತೆ. ಅದು ಬೇರೆ ಬೇರೆ ಸ್ಟ್ರೆಸ್ ಬಹಳ ಇರುತ್ತೆ ಎಲ್ಲಾ ಕಡೆ. ಸೊ ಹಾಗಾಗಿ ನಾನೇನ್ ಅರ್ಥ ಮಾಡ್ಕೊಂಡಿದ್ದಂದ್ರ, ಸಿಟ್ ಮಾಡಿದ್ರೆ ಹೆಡ್ ಮಾಸ್ಟರ್ ಮಾಡ್ಲಕ್ ಆಗ್ತದಿಲ್ಲ, ಆಗಲ್ಲ ಅಂತ ತಿಳ್ಕೊಂಡಿದ್ದನ. ಸೊ ಹಾಗಾಗಿ ಯಾವಾಗ ರೇಖಿ ಬಂದ್ಮೇಲೆ ನನಗ್ ಗೊತ್ತಾಯ್ತು, ಸಿಟ್ಟು ಬಿಟ್ರು ಸಮೇತ ಕೆಲಸ ಆಗುತ್ತೆ ಅಂತ. ಮಾಡ್ತಾ 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 ಎಷ್ಟು ಸರಿ ಹೇಳ್ಬೇಕು, ಮಿನಿಮಮ್ 21 ಸಲ ಹೇಳ್ಬೇಕು ಮೇಡಮ್ ಬಾಯಿಂದ. ಬರೆಯೋದ್ ಮಾತ್ರ 5 ಸಲ ಬರ್ಕೋರಿ. ನೀವು ಡೈರಿ ತಗೊಂಡು 1 ಟೈಮ್ ಅದ್ರಲ್ಲಿ ಬರ್ದ್ ಹಾಕ್ರಿ, 5 ಟೈಮ್ ನಿಮ್ಮ ಡೈರಿಯಲ್ಲಿ ಬರಿಬೇಕು, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಮತ್ತೆ ಬಾಯಿಯಿಂದ ಹೇಳ್ತೀರಿ ನೋಡ್ರಿ, ಮನಸ್ಸಲ್ಲಿ ಮಿನಿಮಮ್ 21 ಟೈಮ್ ಹೇಳ್ಬೇಕು. ಅಫರ್ಮೇಶನ್ಸ್ ತರ ಮಾಡ್ಬೇಕಿದು. ಇದು ಮೊದಲನೇ ತತ್ವ. ಅದಾದ್ಮೇಲೆ ಸೆಕೆಂಡ್ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ನೋಡ್ರಿ, ಜೀವನ ಇದೆ ಅಂದ್ಮೇಲೆ ಚಿಂತೆಗಳೆಲ್ಲರಿಗೂ ಇವೆ. ಈ ಜಗತ್ತಲ್ಲಿ ನಿಶ್ಚಿಂತ ವ್ಯಕ್ತಿ ಅಥವಾ ನಿರಾಳ ವ್ಯಕ್ತಿ ಅಂತ ಯಾರು ಸಿಗೋದಿಲ್ಲ, ನೆನ್ಪಿಡ್ರಿ ದುಮ್ಮ. ಯಾರಾದ್ರೂ ಇದ್ರೆ ಮೇಡಮ್ ನಮ್ಗೆ ಏನ್ ಚಿಂತೆನೇ ಇಲ್ಲ ನೋಡ್ರಿ, ಆರಾಮ್ಸೆ ಹಿಂಗೆ ಇದ್ದೀವಿ, ಹಿಂಗೆ ಯಾರಾದ್ರೂ ಇದ್ರಿ? ನೋ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಚಿಂತೆಗಳು ಇರುತ್ತೆ. ಆದ್ರೆ ನೀವ್ ಇವತ್ತು ಥಿಂಕ್ ಮಾಡ್ರಿ, ಚಿಂತೆ ಮಾಡೋದ್ರಿಂದ ಇವತ್ತಿಗೂ ಯಾವುದಾದ್ರೂ ಚಿಂತೆಯಿಂದ ನೀವು ದೂರ ಆಗಿದ್ರೇನು? ಅಥವಾ ಚಿಂತೆ ಮಾಡೋದ್ರಿಂದ ಏನಾದ್ರೂ ಪರಿಹಾರ ನಿಮ್ಗೆ ಇವತ್ತಿಗಾದ್ರೂ ಸಿಕ್ಕಿದೇನಾ? ಇಲ್ಲ. ನೀವು ಚಿಂತೆ ಮಾಡೋದ್ರಿಂದ ಆ ಚಿಂತೆಯ ನೆಗೆಟಿವ್ ವೈಬ್ರೇಷನ್ ನಿಮ್ಗೆ ಇನ್ನೂ ಚಿಂತೆ ಮಾಡುವಂತ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡುತ್ತೆ, ನೆನ್ಪಿಡ್ರಿ. ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಇದೆ, ನಾಳೆ ಮಾಡೋಣ, ಇವತ್ತೊಂದಿನ ಹೋಲ್ಡ್, ಇವತ್ತೊಂದಿನ ಮಾಡೋದ್ ಬೇಡ, ನಾಳೆ ನೋಡೋಣ, ನಾಳೆ ಬೆಳಗಾಗುತ್ತೆ ನಾಳೆ. ಸೊ ಈ ರೀತಿ ನೀವು ಮೈಂಡಿಗೆ ಟಾಸ್ಕ್ ಕೊಡ್ತೀರಿ ನೋಡ್ರಿ, ಅದು ಏನಾಗುತ್ತೆ ಅಂದ್ರೆ ಬರ್ತಾ 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 ನಿಮ್ಮ ಬಿಹೇವಿಯರ್ ಪ್ಯಾಟರ್ನ್ ಇದೆ ನೋಡ್ರಿ, ಅದು ಚೇಂಜ್ ಆಗುತ್ತೆ. ಮತ್ತೆ ಈ ವೈಬ್ರೇಷನ್ಸ್ ಇರುತ್ತೆ ನೋಡ್ರಿ, ಸಿಟ್ಟಿನ ವೈಬ್ರೇಷನ್, ಚಿಂತೆ ವೈಬ್ರೇಷನ್, ಟೆನ್ಷನ್ ಮಾಡ್ಕೊಳ್ಳುವಂತ ವೈಬ್ರೇಷನ್ ನಮ್ಮ ಹತ್ರ ಜಾಸ್ತಿ ಇದ್ರ ಯೂನಿವರ್ಸಲ್ ಪವರ್ ಇದೆ ನೋಡ್ರಿ, ವಿಶ್ವಶಕ್ತಿ ಇದೆ ನೋಡ್ರಿ, ಅದು ನಮ್ ಜೊತೆಗೆ ಜೋಡಿಸ್ಕೊಳ್ಳೋದಿಲ್ಲ, ನೆನ್ಪಿಡ್ರಿ ನೀವು. ನಮ್ ಜೊತೆಗೆ ಜೋಡಿಸ್ಕೊಳ್ಬೇಕಂದ್ರೆ ನಾವು ಶಾಂತಿ ಇರ್ಬೇಕು, ಸಮಾಧಾನ ಇರ್ಬೇಕು, ನಿಶ್ಚಿಂತವಾಗಿರ್ಬೇಕು. ಆದ್ರೆ ಇದನ್ನ ನಾವು ಬೇಸಿಕ್ ನಲ್ಲಿ ಕಲಿಯೋದಿದೆ. ಅದಕ್ಕೆ ರೇಖಿ ಲೆವೆಲ್ 1 ನಿಮ್ಗೆ ಬೇಸಿಕ್ ಕೋರ್ಸ್ ಅಂತ ಹೇಳ್ತಾರೆ, ಪಾಯ ಅಂತ ಹೇಳ್ತೀವಿ ನಮ್ ಕಡೆ, ತಳಪಾಯ. ಅದು ಗಟ್ಟಿ ಇದ್ದಾಗ ಮಾತ್ರ ಬಿಲ್ಡಿಂಗ್ ಸ್ಟ್ರಾಂಗ್ ಆಗುತ್ತೆ. ನೀವು ರೇಖಿ ಲೆವೆಲ್ 1 ಕಲ್ತಿಲ್ಲ, ನೀವು ಡೈರೆಕ್ಟ್ ಗ್ರ್ಯಾಂಡ್ ಮಾಸ್ಟರ್ ಬಂದ್ರಂದ್ರೆ ಏನ್ ಕಲಿತ್ರಿ ನೀವು? ಕಲಿಯೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಪೇಶನ್ಸ್ ಬಹಳ ಬಹಳ ಇಂಪಾರ್ಟೆಂಟ್. ಹಾಗಾಗಿ 2ನೇ ತತ್ವ ಹೇಳುತ್ತೆ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಈಗೆಲ್ಲಾರು ಒಂದ್ಸಲ ಹೇಳ್ತೀರಿ? ಒಂದ್ಸಲ ಅನ್ಮ್ಯೂಟ್ ಮಾಡ್ತೀನಿ, ವೇಟ್ ಮಾಡ್ರಿ, ಚಂದ ಹೇಳ್ರಿ, ಮನಸ್ಲಿಂದ ಹೇಳ್ರಿ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ನಾನು ಇವತ್ತಿಗೆ ಮಾತ್ರ ಮಾತ್ರ ಚಿಂತೆ ಮಾಡುವುದಿಲ್ಲ. ನಾನು ಇವತ್ತಿಗೆ 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 ಮಾತ್ರ ಚಿಂತೆ ಮಾಡುವುದಿಲ್ಲ. ಚಿಂತೆ ಮಾಡುವುದಿಲ್ಲ. ಚಿಂತೆಯನ್ನು ಮಾಡುವುದಿಲ್ಲ. ನಾನು ಇವತ್ತು ಸ್ಕಂದ ಸ್ವಲ್ಪ ಸ್ಲೋ ಆಗಿ ಹೇಳ್ರಿ. ಸ್ಕಂದ ಎಚ್, ನಾ ಇವತ್ತಿಗೆ ಚಿಂತೆ ಮಾಡಲ್ಲ, ನಾ ಇವತ್ತಿಗೆ ಚಿಂತೆ ಆರಾಮ್ಸೆ ಹೇಳ್ರಿ, ರಿಲ್ಯಾಕ್ಸ್ ಆಗಿ ಹೇಳ್ರಿ. ಸೊ ಯಾವಾಗ್ಲೂ ಅಫರ್ಮೇಶನ್ಸ್ ನೀವೆಷ್ಟು ಸ್ಲೋ ಆಗಿ ಹೇಳ್ತೀರಿ ನೋಡ್ರಿ, ಅಷ್ಟು ನಿಮ್ಗೆ
ವರ್ಕ್ ಮಾಡುತ್ತೆ. ಬಹಳ ಸ್ಪೀಡ್ ಅಫರ್ಮೇಶನ್ ಯಾವಾಗ್ಲೂ ಹೇಳ್ಬಾರ್ದು, ಆರಾಮ್ಸೆ ಹೇಳೋದು, ನಿಧಾನಕ್ಕೆ ಹೇಳೋದು. ಈಗ ಏನ್ ಮಾಡೋದಿದೆ, ನಾಳೆ ಬೆಳಗ್ಗೆ ಎದ್ಮೇಲೆ ನಾನು ಇವತ್ತಿಗೆ ಮಾತ್ರ, ಯಾರ್ಯಾರ ಹತ್ರ ನಾಳೆ ಅಮಾವಾಸ್ಯೆ ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ, ಅದ್ರ ಚಿಂತೆ ಯಾರ್ಯಾರಿದೆ, ದಸರಾ ಚಿಂತೆ ಯಾರ್ಯಾರಿಗದ, ನಮ್ಮಲ್ಲಿ ಕಾಲಿಂಗ್ ಮಾಡಿ ಮೇಡಮ್ ದಸ್ರಿ ಅದರಿ ಹೆಂಗ, ನಮ್ದು ಆ ಚಿಂತೆಯಿಂದ ಹೊರಗ್ ಬರ್ರಿ. 2 ತಾಸು ನೀವು ನಿಶ್ಚಿಂತೆಯಿಂದ ಕೂಡ್ರಿ, ನಿಮ್ಗೆ ರೇಖಿ ವರ್ಕ್ ಮಾಡುತ್ತೆ. ದಸರಾ ಎಲ್ಲರಿಗೂ ಅದ, ನನಗೂ ನಮ್ಮ ಮನ್ಯಾಗ ನಮ್ಮ ಅತ್ತಿಹರ, ನನ್ಗೇನ್ ಕಮ್ಮ ಅದಂತ ತಿಳ್ಕೊಬೇಡ, ಚಿಂತಿ ನನಗೂ ಜಾಸ್ತಿನೇ ಇದೆ, ಆದ್ರೆ ನಾನ್ ನಿಶ್ಚಿಂತ ಇದ್ದೀನಿ. ಯಾಕಿದ್ದೀನಿ ಅಂದ್ರೆ ನನಗೆ ರೇಖಿ ಪಾವರ್ ಗೊತ್ತಿದೆ. ನೋಡ್ರಿ, ಯಾವಾಗ್ಲೂ ಏನಿದೆ ನೀವು ಅದ್ರ ಜೊತೆಗೆ ಮಾಡಿದ್ರೆ ಆಗೋದಿಲ್ಲ. ನೀವು ಹೊಸದನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಹೊಸದನ್ನ ಕಲಿಬೇಕು. ನಿಮ್ಮ ಕಲಿಕೆ ಇದೆ ನೋಡ್ರಿ, ಅದೇ ನಿಮಗ್ ಬೆಳೆಸುತ್ತೆ, ಬೇರೆಯವ್ರು ಯಾರು ಬೆಳೆಸೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನೆಕ್ಸ್ಟ್ ಬರೀರಿ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ಸೊ ಸಾಕಷ್ಟು ಸಲ ಏನಾಗುತ್ತೆ ಅಂದ್ರೆ ನಮ್ದೊಂದು ಮೈಂಡ್ ಸೆಟ್ ಇದೆ, 9 to 5 ಮೈಂಡ್ ಸೆಟ್ ಅಂತೀವಿ. ಅಂದ್ರೆ 9 ಗಂಟೆಗೆ ಮನೆಯಿಂದ ಹೋಗೋದು, 5 ಗಂಟೆಗೆ ಅಲ್ಲಿಂದ ವಾಪಸ್ ಬರೋದು. ಇದು ಒಂದು ರೊಟೇಷನ್ ಇದೆ ನಮ್ದು. ಹಿಂಗ್ ಸುತ್ತಾ ಇದೀವಿ. ಇಲ್ಲಿ ಬಹಳ ಬೇಜಾರಿದೆ ನಮ್ಗೆ. ಎಷ್ಟೋ ಸಲ ಸ್ಯಾಲ್ರಿ ದಿನ ಏನ್ ಖುಷಿ ಇರುತ್ತೆ ನೋಡ್ರಿ, ಡ್ಯೂಟಿ ಮಾಡೋ ಟೈಮಿಗೆ ಇರೋದಿಲ್ಲ ನಮ್ಗೆ. ಯಾರ್ಯಾರಿಗೆ ಅನುಭವ ಇದೆ? ಸ್ಯಾಲ್ರಿ ಬಂದಾಗ ಎಷ್ಟು ಹ್ಯಾಪಿನೆಸ್ ಫೀಲ್ ಆಗುತ್ತೆ ನೋಡ್ರಿ, ಜಾಬ್ ಮಾಡುವಾಗ ಆಗೋದಿಲ್ಲ. ಅದ ರೇಖೆ ಏನ್ ಹೇಳುತ್ತೆ ಅಂದ್ರ, ನಾವ್ ಎಷ್ಟು ನಿಷ್ಠೆಯಿಂದ, ಎಷ್ಟು ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡ್ತೀವಿ ನೋಡ್ರಿ, ಅಷ್ಟು ನಮ್ಗೆ ಪರಮಾತ್ಮ ಸಪೋರ್ಟ್ ಮಾಡ್ತಾನೆ. ಯೂನಿವರ್ಸ್ ಯಾವಾಗ್ಲೂ, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ಮಾಡೋಣ ನಮ್ ಕರ್ತವ್ಯ. ಈಗ ನಾನ್ ನಿಮ್ ಎದ್ರಿಗೆ ಕುಂತೀನಿ, ನೀವ್ ಯಾರು ನನ್ಗೆ ಫೀಸ್ ಕಟ್ಟಿಲ್ಲ. ಕಟ್ಟಿದ್ರೇನೆ ಯಾರಾದ್ರೂ ಮಹಾತ್ಮರು, ಶರಣರು, ಸಂತರು, ನೀವು ನನಗೆ ಫೀಸ್ ಕಟ್ಟಿಲ್ಲ. ರೇಖಿಯದೊಂದು ತತ್ವ ಇದೆ, ನೆನ್ಪಿಡ್ರಿ. ಏನು ಅಂದ್ರೆ ರೇಖಿ ಫ್ರೀ ಆಗಿ ಕಲ್ಸೋದಿಲ್ಲ. ಗೊತ್ತಲ್ಲ, ಯಾರ್ಯಾರಿಗೆ ಗೊತ್ತಿದೆ? ರೇಖಿ ತತ್ವನೇ ಇದೆ, ರೇಖಿ ಫ್ರೀ ಕೊಡಂಗಿಲ್ಲ. ಈಗ ನಿಮ್ಗೆ ಯಾರಿಗಾದ್ರೂ ಡೌಟ್ ಬರ್ಬೋದು, ಮೇಡಮ್ ರೇಖಿ ಫ್ರೀ ಆಗಿ ಕೊಡೋದಿಲ್ಲ, ಮತ್ ನೀವ್ ಯಾಕೆ ಕೊಡ್ತಾ ಇದ್ದೀರಿ ಅಂದ್ರ, ನಾನ್ ನಿಮ್ಗೆ ಕೊಟ್ಟಿನ ಮಕ್ಕಳೇ. ಒಬ್ಬೊಬ್ರು ನಂದು 120 ರೂಪಾಯಿ ತಗೊಂಡವ್ರು ಇದ್ದೀರಿ ನೀವು. ಫೇಸ್ಬುಕ್ ಲಿಂದ ಯಾರ್ಯಾರು ಬಂದಿರಿ ಹೇಳ್ರಿ? ಫೇಸ್ಬುಕ್ ದವ್ರು ಫೇಸ್ ತೋರ್ಸ್ರಿ, ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಫೇಸ್ಬುಕ್ ಸ್ಟೂಡೆಂಟ್ಸ್, ವಿಕ್ಟ್ರಿ, ವಸಂತ್ ಸರ್, ರುದ್ರಪ್ಪ ಸರ್, ಇವ್ರು ನೀವೆಲ್ಲ ನಂದು 120 ರೂಪಾಯಿ ತಗೊಂಡ್ರೆ, ಫೇಸ್ಬುಕ್ ನನ್ನಿಂದ 120 ರೂಪಾಯಿ ತಗೊಂಡು ಒಂದು ಡೈಮಂಡ್ ಅನ್ನ ಕೊಟ್ಟಿದೆ. ನೀವೆಲ್ಲ ನನ್ ಡೈಮಂಡ್ಸ್ ಇದ್ದೀರಿ. ಸೊ ಹಾಗಾಗಿ ನಾವು ನಮ್ ಟ್ರಸ್ಟ್ ಕಡೆಯಿಂದ ಪ್ಲಾನ್ ಮಾಡಿದ್ದೇನು, ರೇಖಿ ಫ್ರೀ ಆಗಿ ಕೊಡೋದಿಲ್ಲ, ಅಂದ್ರೆ ಎನರ್ಜಿ ಎಕ್ಸ್ಚೇಂಜ್ ಆಗ್ಬೇಕು, ಶಕ್ತಿ ಹೋಗ್ಬೇಕು. ನಾನಂದೆ ಆ ಕಡೆಯಿಂದ ಬರೋದಿನ ಈ ಕಡೆ ಹೋಗ್ತಾ ಇದೆಯಲ್ಲ. ಈಗ ಗುರು ದಕ್ಷಿಣೆ ಕಾಲ ಹೋಗ್ಬಿಟ್ಟಿದೆ, ನೆನ್ಪಿಡ್ರಿ. ಈಗ ಶಿಷ್ಯ ದಕ್ಷಿಣೆ ಚಾಲು ಆಗ್ಯದ ಆನ್ಲೈನ್ ಬಂದ್ಮೇಲೆ. ಮೊದಲ್ ನಾವ್ ಕೊಡ್ತೀವಿ, ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಕೊಡ್ತೀರಿ. ಅದು ನಿಮಗ್ ಬಿಟ್ಟಿದ್, ನಮ್ಗ್ ಗೊತ್ತಿಲ್ಲದು ಮತ್ತ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಎನರ್ಜಿ ಯಾವಾಗ ವರ್ಕ್ ಮಾಡುತ್ತೆ ಅಂದ್ರ ನಮ್ ಕಡೆಯಿಂದಾನು ಏನಾದ್ರೂ ಹೋದ್ರೆ ಎನರ್ಜಿ ವರ್ಕ್ ಮಾಡುತ್ತೆ, ಇದ್ರ ಮಾಡೋದಿಲ್ಲ. ಸೊ ಹಾಗಾಗಿ ರೇಖೆಯಲ್ಲಿ ಏನ್ ಹೇಳ್ತಾರ, ಫ್ರೀ ಆಗಿ ತಗೊಳ್ಳೋದಿಲ್ಲ. ಬಟ್ ನೀವು ಏನ್ ಟೆನ್ಷನ್ ತಗೋಬೇಡ್ರಿ, ನಿಮಗ್ ನಾನ್ ಕೊಟ್ಟಿನಿ, ಅದ್ರ ಬಗ್ಗೆ ಅದು ಚಿಂತೆ ಮಾಡೋದ್ ಬಿಡ್ರಿ. ನಿಶ್ಚಿಂತತೆಯಿಂದ ನೀವು ದೀಕ್ಷೆಯನ್ನ ತಗೋರಿ, ನಿಮ್ಗೆ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ಕೊನೆದ್ ಬರ್ಕೋರಿ, 4ನೇದು, ನಾನು ನನ್ನ ನೆರೆ ಹೊರೆಯವರನ್ನ ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಮ್ಮ ಜೀವನದಲ್ಲಿ ಸಾಕಷ್ಟು ಸಲ ನೋಡ್ತೀರಿ, ನಮ್ಮ ಶಾಂತಿ ಭಂಗ ಆಗೋದಕ್ಕೆ, ಸಾಕಷ್ಟು ಸಲ ಮಾನಸಿಕ ತೊಂದರೆ ಆಗೋದಕ್ಕೆ, ಇದೆಲ್ಲದಕ್ಕೂ ಸಮೇತ ನಮ್ಮ ಅಕ್ಕಪಕ್ಕದವರು ಕಾರಣ ಆಗಿರ್ತಾರೆ, ಆ ನೆಗೆಟಿವ್ ಎನರ್ಜಿ. ಅದ್ ರೇಖಿ ಏನ್ ಹೇಳುತ್ತೆ ಅಂದ್ರ, ನೀನು ಅವರನ್ನ ಕಾಳಜಿಯಿಂದ ನೋಡ್ಕೊಳ್ಬೇಕು. ಯೇಸು ಕ್ರಿಸ್ತರು ಹೇಳ್ತಾರೆ, ನೀನು ನಿನ್ನ ನೆರೆ ಹೊರೆಯವರನ್ನ ಪ್ರೀತಿಸು ಅನ್ನುವಂಥದ್ದು ಬೈಬಲ್ ನಲ್ಲಿ ಬರುತ್ತೆ. ನಮ್ಮ ಪ್ರತಿಯೊಂದು ಯಾವುದೇ ಧರ್ಮ ಗ್ರಂಥಗಳನ್ನ ತೆಗಿರಿ, ಅಲ್ಲಿ ಎಲ್ಲರನ್ನ ಮನುಷ್ಯರನ್ನಾಗಿ ನೋಡಿ ಸಾಕು. ನೀವ್ ಯಾರಿಗೂ ದೇವ್ರು ಮಾಡೋ ಅಗತ್ಯ ಇಲ್ಲ, ಮತ್ತೆ ನೀವು ದೇವರಾಗೋ ಅಗತ್ಯ ಇಲ್ಲ. ಮನುಷ್ಯತ್ವ ಇದ್ರೆ ಸಾಕು. ಒಂದು ತತ್ವ ಇದೆ, ಮನುಷ್ಯತ್ವ ಅನ್ನೋದೇ ಒಂದು ತತ್ವ. ಮಾನವನಿಂದ ನಮ್ಮ ದೇವ ಮಾನವನಾಗುವಂತ ಒಂದು ಜರ್ನಿ ಇದೆ ರೇಖಿ ಅಂದ್ರೆ, ಬರ್ಕೊರ್ಬೇಕಾದ್ರೆ. ರೇಖಿ ಏನ್ ಹೇಳುತ್ತೆ, ಮಾನವ ಸಹಜ ಇದ್ದೀವಿ ನಾವು. ಆ ಸಹಜದಿಂದ ಮಾನವನಿಂದ ನಾನು ಎಲ್ಲಿಗೆ ಬರ್ಬೇಕು, ದೇವ ಮಾನವನ ಸಹಸ್ರಾರ ತನಕ ಬರ್ಬೇಕು. ಅಲ್ಲಿ ನನ್ನ ಬಿಹೇವಿಯರ್ ಇದೆ ನೋಡ್ರಿ, ಅದು ಚೇಂಜ್ ಆಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ಎಸ್, ಮತ್ತೆ ಎಲ್ರು ಕಾಳಜಿಯಿಂದ ನೋಡ್ರಿ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ ನೋಡ್ರಿ, ನಾವು ನಮ್ ಬೀದರ್ದಾಗ ಆಜು ಬಾಜು ಅಂತೀವಿ, ಆಜು ಬಾಜುದವ್ರು ಅಂತೀವಿ.
ನೀವು ಅಕ್ಕಪಕ್ಕದವ್ರು ಅಂತೀರಿ ಅಂತಿರಲ್ಲ. ನಮ್ಮ ಅಕ್ಕಪಕ್ಕದವ್ರ ಜೊತೆಗೆ ಸಂಘರ್ಷ ಇರೋದು ಒಂದೇ ಒಂದು ಮಾತಿಲಿಂದ, ಬಹಳ ದೊಡ್ಡದಿರೋದಿಲ್ಲ. ಯಾರ್ ಫಸ್ಟ್ ಮನೆ ಕಟ್ಟಿರ್ತಾರ ನೋಡ್ರಿ, ಅವ್ರು ಎಲ್ಲಾರ್ದು ಒಂದೊಂದು ಫೀಟ್ ತಗೊಂಡಿರ್ತಾರ. ಫಸ್ಟ್ ಪ್ಲಾಟ್ ಎಲ್ಲಾ ಖಾಲಿ ಖಾಲಿ ಇರುತ್ತೆ ನೋಡ್ರಿ, ಅವ್ರು ಮೊದ್ಲು ಬಂದಿರ್ತಾರಲ್ಲಿ, ಎಲ್ಲಾರ್ದು ಒಂದೊಂದು ಫೀಟ್ ತಗೊಂಡಿರ್ತಾರೆ, ಎಲ್ಲಾರ್ದು ಒಂದೊಂದು ಇಷ್ಟಿಷ್ಟು ತಗೊಂಡಿರ್ತಾರ, ಅವ್ರ ಮನೆ ಕಟ್ಟಿರ್ತಾರ. ಪೂರ್ತಿ ಅವ್ರ ಕಂಪೌಂಡ್ ಫ್ರೀದಾಗ ಆಗಿರುತ್ತೆ. ಈಗ ನಾವು ಬಂದ್ಮೇಲೆ ಅಳಿಲಾಕ್ ಶುರು ಮಾಡ್ತೀವಿ, ನಮ್ಗ್ ಗೊತ್ತಾಗುತ್ತೆ ನಮ್ದೊಂದ್ ಫೀಟ್ ಆ ಕಡೆ ಹೋಗಿದೆ. ಈಗ ಲೈಫ್ ಟೈಮ್ ಅದು ಒಂದ್ ಫೀಟ್ ಎಲ್ಲಿರುತ್ತೆ ಅಂದ್ರೆ ಮೈಂಡ್ ಅಲ್ಲಿ. ಈಗ ಅವ್ರು ಸರಿ ದುಶ್ಮನಿ ನಮ್, ಅವ್ರು ಹಂಗೆ ಇರ್ತಾರೆ, ಇರೋದಿಲ್ಲ ಅಂತಿಲ್ಲ. ಕಸ ಹಿಂಗ್ ಹೊಡಿತಾರೆ, ನಮ್ಮ ಮನೆ ಕಡೆ ಹಿಂಗ್ ಹಾಕಿರ್ತಾರೆ. ಗೊತ್ತಿರುತ್ತೆ, ಬೆಳಗ್ಗೆ ಯುದ್ಧಗಳು ಜಾಸ್ತಿ ಆಗುತ್ತೆ. ರೀಸನ್ ಏನು ಅಂದ್ರೆ ನಮ್ಗೂ ನಮ್ ಕೆಲಸ ಹೆಚ್ಚಾಗುತ್ತೆ, ಅವ್ರ ಕಸ ತಂದು ನಮ್ಮ ಮನಿ ಕಡೆ ಹಿಂಗ್ ಮಾಡಿ ಹೋಗಿರ್ತಾರ. ಸೊ ಹಾಗಾಗಿ ಇವೆಲ್ಲ ಸಿಲ್ಲಿ ಮ್ಯಾಟರ್ಸ್, ಬಹಳ ದೊಡ್ಡ ವಿಷಯ ಇಲ್ಲ. ಇಂತ ಸಣ್ಣ ವಿಷಯವನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ನಿರ್ಧಾರ ಮಾಡ್ಬಿಡ್ತೀವಿ ಅವ್ರು ಕೆಟ್ಟವರಿದ್ದಾರೆ, ಅವ್ರು ನಮ್ಮ ವಿರೋಧಿಗಳಿದ್ದಾರೆ, ಅವ್ರು ನಮ್ಮ ವೈರಿಗಳಿದ್ದಾರೆ. ಅದ್ರ ನೆನ್ಪಿಡ್ರಿ, ದಯವಿಟ್ಟು ಎಲ್ಲರಿಗೂ ಹೇಳೋದು, ನೀವ್ ರೇಖಿದಾಗ ಮುಂದ್ ಕಲಿಯೋದು ಬಿಡೋದು ಸೆಕೆಂಡ್ರಿ. ಅದ್ರ ಒಂದ್ ನೆನ್ಪಿಡ್ರಿ, ತಕ್ಷಣಕ್ಕೆ 10 ರಿಂದ 15 ಸೆಕೆಂಡ್ ಒಳಗೆ ನಮ್ಮ ಮನೆಯಲ್ಲಿ ಯಾರಾದ್ರೂ ಕಾಲಿಟ್ಟು ನಮ್ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇದೆ ಅಂದ್ರೆ ನಮ್ ನೆರೆ ಹೊರೆಯವ್ರು ಮಾತ್ರ. ಈವನ್ ನನ್ನ ಯಜಮಾನ್ರು ಕೋರ್ಟ್ ನಲ್ಲಿ ಇದ್ದಿರ್ತಾರ, ನಮ್ ಮನೆಯಿಂದ ಕೋರ್ಟ್ 15 ಕಿಲೋಮೀಟರ್ ಇದೆ. ಕಾಲ್ ಮಾಡಿದ್ರು 15 ಕಿಲೋಮೀಟರ್ ಮನಿಗ್ ಬರ್ಬೇಕಂದ್ರೆ 15 ನಿಮಿಷ ಬೇಕಾ, 1 ಕಿಲೋಮೀಟರ್ 1 ನಿಮಿಷ ನಡೆಯುತ್ತೆ ಕಾರ್ ಅಂದ್ರು. ಆದ್ರೆ ನನ್ ಪಕ್ಕದ ಮನೆಯವರು 15 ಸೆಕೆಂಡ್ ಅಲ್ಲೇ ಬಂದಿರ್ತಾರೆ. ಹಾಗಾದ್ರೆ ನನ್ನ ರಿಲೇಶನ್ ಅವ್ರ ಜೊತೆಗೆ ಸರಿಯಾಗಿರ್ಬೇಕಾ ಇಲ್ಲ? ಮತ್ ನಾವ್ ಎಷ್ಟು ಅವ್ರ ಬಗ್ಗೆ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಪ್ಯಾಟರ್ನ್ ಇಟ್ಕೊಂಡಿರ್ತೀವಿ ನೋಡ್ರಿ, ನಮ್ಮ ಎನರ್ಜಿ ಇದೆ ನೋಡ್ರಿ, ಅದು ಬಹಳ ಕಡಿಮೆ ಆಗಿರುತ್ತೆ. ಹಾಗಾಗಿ ನಮ್ಮ ಅಕ್ಕಪಕ್ಕದವ್ರಿಗೆ ನಾಳೆ ಎದ್ದ ತಕ್ಷಣ ಸ್ಮೈಲ್ ಫೇಸ್ ಮೇಲೆ ಸ್ವಲ್ಪ ಸ್ಮೈಲ್ ಇರ್ಲಿ, ಮನ್ಯಾಗ ಎಷ್ಟಾರ ಕೆಲಸ ಮಾಡ್ರಿ, ಅದ್ರ ಹೊರಗ್ ಬಂದು ಈಗ ಎದ್ರ ಆರಾಮಿದ್ದೀರಿ, ಏನ್ ಮಾಡ್ತಾ ಇದಾರೆ. ಎಷ್ಟೋ ಸಲ ನಮ್ ಪಕ್ಕದ ಮನೇಲಿ ಎಷ್ಟು ಮಕ್ಕಳವ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಸಮಸ್ಯೆ ಏನಿದೆ ನಮ್ಗೆ ಗೊತ್ತಾಗೋದಿಲ್ಲ, ಅವ್ರು ಏನೇನ್ ಸಂಘರ್ಷ ಮಾಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗೋದಿಲ್ಲ, ಅವ್ರ ಬಡತನ ನಮ್ಗೆ ಗೊತ್ತಾಗೋದಿಲ್ಲ, ಅವ್ರು ಏನೇನೋ ಪಾಪ ಏನೋ ನಡೀತಾ ಇರುತ್ತೆ ಅವ್ರ ಮನೆಯಲ್ಲಿ, ನಮ್ಗೆ ಅರ್ಥ ಆಗೋದಿಲ್ಲ. ಯಾವಾಗ ನಾವ್ ಅವ್ರಿಗೆ ಅರ್ಥ ಮಾಡ್ಕೊಳಕ್ ಶುರು ಮಾಡ್ತೀವಿ ನೋಡ್ರಿ, ಅವಾಗ ಅವರು ಸಮೇತ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ ಸಾಧ್ಯ ಇದೆ. ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನಾನು ನನ್ನ ನೆರೆ ಹೊರೆಯವರನ್ನ ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ಇಲ್ಲಿ ಹಿಂಗ್ ಬರ್ದಿಲ್ಲ, ನೆರೆ ಹೊರೆಯವ್ರು ನನ್ನನ್ನ ಕಾಳಜಿಯಿಂದ ನೋಡ್ಕೊಳ್ಬೇಕಂತ ಇಲ್ಲ, ನಾನ್ ನೋಡ್ಕೊಳ್ಳೋದಿದೆ. ತಿಳಿತಾ? ನೀವೆಲ್ಲ ಮಾಸ್ಟರ್ಸ್ ಯಾರು ಸ್ವಾರ್ಥಿ ಆಗಂಗಿಲ್ಲ. ನೀವ್ ಹಿಂಗ್ ಅನ್ಬೇಡ ಮೇಡಮ್, ಅವ್ರು ನೋಡ್ಕೋಬೇಕಲ್ಲ, ಅವ್ರು ನೋಡ್ಲಿಲ್ಲ ಅಂದ್ರೆ ಬಿಡ್ರಿ. ನಿಮ್ಗೆ ಯಾರು ಹೇಳ್ಯಾರ ಅವ್ರು ನೋಡ್ಬೇಕಂತ? ಇಲ್ಲೇ ಸಿಸ್ಟಮ್ನಾಗ ಇಲ್ಲೆಲ್ಲ ರೇಖಿ ಹೇಳ ಇಲ್ಲ ಅವ್ರು ನೋಡ್ಲಿ ಅಂತ. ನನ್ ಕಡೆಯಿಂದ ನಾನು ಏನ್ ಮಾಡೋದಿದೆ, ಕಾಳಜಿಯಿಂದ ನೋಡ್ಕೊಳ್ಳೋದಿದೆ. ನಿಮ್ಗೆ ಹೇಳ್ತೀನಿ, ನಮ್ದು ಇದು ಏರಿಯಾದೊಳಗ ಎಲ್ಲಕ್ಕಿಂತ ಜಾಸ್ತಿ ಡಿಸ್ಟರ್ಬ್ ಆಗೋ ಮನಿ ಅಂದ್ರೆ ನಮ್ದೇ ಇದೆ. ನನ್ ಬಲ್ಲಿ ಹೀಲಿಂಗ್ ಸಲುವಾಗಿ ಬಂದಿರ್ತಾರ, ಟ್ರೈನಿಂಗ್ ಸಲುವಾಗಿ ಬರ್ತಾರ, ಪ್ರಾಬ್ಲಮ್ ಸಲುವಾಗಿ ಬರ್ತಾರ, ಕೌನ್ಸಿಲಿಂಗ್ ಸಲುವಾಗಿ ಬರ್ತಾರ. ಇಡೀ ದಿನ ಬೈಕ್ಗಳು ಕಾರ್ಗಳು ಓಡಾಡ್ತಿರ್ತಾವ, ಎಲ್ಲರಿಗೂ ಇದೆ ಟೆನ್ಷನ್ ಇಡೀ ಓಣಿಯಲ್ಲಿ. ಅದು ಪ್ರತಿಯೊಬ್ರು ನನ್ಗೆ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಬ್ರು ನಮ್ಮ ಮನೆಯವ್ರಿಗೆ ಹೇಳ್ತಾರೆ, ಮೇಡಮ್ ಬಂದ್ಮೇಲೆ ಬಾಳ್ ಕಳಿ ಬಂದದು ನಮ್ ಏರಿಯಾಕ್ ಅಂತ ಹೇಳ್ತಾರೆ. ಕಳಿ ಅಂದ್ರೆ ಎಲ್ಲಾರು ಬರ್ತಾರ ಹೋಗ್ತಾರ, ಜನ ಜಾಸ್ತಿ. ಒಂದ್ ವೇಳೆ ನಾವ್ ಅವ್ರ ಜೊತೆಗೆ ಸಂಬಂಧ ಸರಿ ಇಲ್ಲ ಅಂದ್ರೆ ಅವ್ರು ಕಂಪ್ಲೇಂಟ್ ಮಾಡ್ಬೋದು, ಡಿಸ್ಟರ್ಬ್ ಮಾಡ್ತಾರೆ ಇವ್ರು ನಮ್ಗಂತ ಮಾಡ್ಬೋದಲ್ಲ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನಾವು ನಮ್ಮ ನೆರೆ ಹೊರೆಯವ್ರ ಜೊತೆ ಎಷ್ಟು ಆತ್ಮೀಯತೆಯಿಂದ ಇದ್ದಿರ್ತೀವಿ ನೋಡ್ರಿ, ಅಷ್ಟು ನಮ್ಮ ಎನರ್ಜಿ ಕರೆಕ್ಟ್ ಆಗಿ ವರ್ಕ್ ಮಾಡುತ್ತೆ. ಯಾಕಂದ್ರೆ ಬೆಳಗಾಗಿ ಎದ್ದ ತಕ್ಷಣ ನಾವು ಅವರಿಗೆ ನೋಡೋದಿರುತ್ತೆ. ಇದು ಸೈನ್ಸ್ ಇದೆ. ಅದಾದ್ಮೇಲೆ ಲಾಸ್ಟ್ ಒಂದು ಬರ್ಕೋರಿ, ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಗ್ರಾಟಿಟ್ಯೂಡ್ ಇದೆ ಕೊನೆ. ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಇಲ್ಲಿ ಸ್ವಲ್ಪ ನಿಮ್ಗೆ ಹ್ಯೂಮನ್ ಬಿಹೇವಿಯರ್ ನ ಹೇಳ್ತೀನಿ, ಮನುಷ್ಯನ ಸಹಜ ಸ್ವಭಾವ ನೋಡ್ರಿ. ಜೀವನದಲ್ಲಿ ನೆನ್ಪಿಡ್ರಿ, ಪ್ರತಿಯೊಬ್ಬರಿಗೂ ನಮ್ಗೆ ಪರಮಾತ್ಮ ಎಲ್ಲವೂ ಕೊಟ್ಟಿದ್ದಾನೆ, ಕೊಟ್ಟನಲ್ಲ. 100ಕ್ಕೆ 99% ನಮ್ಮ ಹತ್ರ ಎಲ್ಲಾನು ಇದೆ. ಆದ್ರೆ ಒಂದು ಮಾತ್ರ ಕಸಿದುಕೊಳ್ಳಲಾಗಿದೆ, ಒಂದು ನಮ್ಮಿಂದ ಕಳೆದು ಹೋಗಿದೇನಾ ಎಲ್ಲರಿಗೂ? ಒಂದ್ ಯಾವ್ದು ನಮಗ್ ಬೇಕಿತ್ತು ಅದು ನಮ್ಮ ಹತ್ರ ಇಲ್ಲ. ಹಿಂಗ್ ಮಾಡ್ರಿ ಕೈ. 1% ನಮ್ಮ ಹತ್ರ ಇಲ್ಲ, ಬಟ್ 99% ನಮ್ಮ ಹತ್ರ ಎಲ್ಲ ಇದೆ. ಆದ್ರೆ ನಾವು ಫೋಕಸ್ ಯಾವ್ದ್ರ ಮೇಲೆ ಮಾಡ್ತಾ ಇದ್ದೀವಿ? ಯಾವ್ದ್ ನನ್ನ ಹತ್ರ ಇಲ್ಲ ನೋಡ್ರಿ, ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರ, ಯಾವುದು ಇಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡೋದ್ ಬಿಟ್ಟಾಕ್ರಿ. ಯಾವ್ದು ಇದೆ ನೋಡ್ರಿ ಅದಕ್ಕೆ ಗ್ರಾಟಿಟ್ಯೂಡ್ ಮಾಡ್ರಿ. ಅದಕ್ಕೆ ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ನಿಮ್ಗ್ ಗೊತ್ತಾ, ನಮ್ಮ ಭಾರತದಲ್ಲಿ ಸುಮಾರು ಏನಿಲ್ಲ ಅಂದ್ರೂ 1 ಕೋಟಿ ಜನ ಇದ್ದಾರೆ, ಕಣ್ಣಿಲ್ಲ ಅವ್ರಿಗೆ, 2 ಕಣ್ಣಿಲ್ಲ. ನಾವ್ ಎಷ್ಟು ಅದೃಷ್ಟವಂತರಿದ್ದೀವಿ ಹೇಳ್ರಿ. ನಮ್ಮ ಕಣ್ಣುಗಳು 1 ಲಕ್ಷ ಕಲರ್ಸ್ ಗಳನ್ನ ಗುರುತಿಸುತ್ತೆ. ಬರೀ ನನ್ ಹಿಂದೆ ಎಷ್ಟು ಕಲರ್ಸ್ ಇವೆ ಸುಮ್ನೆ ನೋಡ್ರಿ ನೀವು.
ಹಾ ರಂಜಿತಾ ಮ್ಯಾಮ್, ನನ್ನ ಹತ್ರ ಏನಿದೆ ನೋಡ್ರಿ ಅದಕ್ಕಾಗಿ ನಾನು ಧನ್ಯವಾದ. ಅದಕ್ಕೆ ಬೆಳಗಾಗಿ ಎದ್ದು ಥ್ಯಾಂಕ್ ಯು ಹೇಳಿ ದೇವ್ರಿ. ನಿಮ್ ಗೊತ್ತಾ, ರಾತ್ರಿ ಮಲಗಿದ ಮೇಲೆ ಬೆಳಿಗ್ಗೆ 2 ಲಕ್ಷ ಜನ ಏಳೋದಿಲ್ಲ ಭಾರತದಲ್ಲಿ. ರಾತ್ರಿ ಮಲಗಿರ್ತಾರ, ಬೆಳಿಗ್ಗೆ 2 ಲಕ್ಷ ಜನ ಏಳೋದಿಲ್ಲ. 2 ಲಕ್ಷ ಜನ ಏಳೋದಿಲ್ಲ ಅಂದ್ರೆ ಏನಾದ್ರೂ ಪಾಸ್. ಥ್ಯಾಂಕ್ ಯು ಹೇಳಿ ದೇವ್ರಿಗೆ. ನೀವು ಆ ಲಿಸ್ಟ್ ನಲ್ಲಿ ಇಲ್ಲ. ಒಂದ್ ವೇಳೆ 2 ಲಕ್ಷದಾಗ ಒಂದ್ ವೇಳೆ ತಲಿ ಕಟ್ಟು ದೇವ್ರದು ಏನಾದ್ರೂ ಒಳಗ್ ಲಿಸ್ಟ್ ನಾಗ ಬಂದ್ರ, ಸೊ ಥ್ಯಾಂಕ್ ಯು. ಬೆಳಗಾಗೆದ್ದು ಉಸಿರಾಡ್ತಾ ಇದ್ದೀನಿ, ಮತ್ತೆ ಪೃಥ್ವಿಯನ್ನ ನಾನು ಸ್ಪರ್ಶ ಮಾಡ್ತಾ ಇದ್ದೀನಿ. ನನ್ನ ಕುಟುಂಬ ಬಹಳ ಸೇಫ್ ಝೋನ್ ಅಲ್ಲಿದೆ. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ಒಂದ್ ಬರ್ಕೋರಿ, ನೀವೆಷ್ಟು ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಅಲ್ಲಿ ಇರ್ತೀರಿ ನೋಡ್ರಿ, ಅಷ್ಟು ನಿಮ್ ಹತ್ರ ಎನರ್ಜಿ ಜಾಸ್ತಿ ಆಗುತ್ತೆ. ಎಲ್ಲಾ ಕಡೆಯಿಂದ ಸಕ್ಸಸ್ ನಿಮ್ಗೆ ಹುಡ್ಕೊಂಡ್ ಬರುತ್ತೆ ಗ್ರಾಟಿಟ್ಯೂಡ್ ಮಾಡೋರಿ. ಮತ್ತೆ ಯಾವ ವ್ಯಕ್ತಿ ಬ್ಲೇಮಿಂಗ್ ಮೈಂಡ್ ಸೆಟ್ ಇರುತ್ತೆ ನೋಡ್ರಿ, ಬರೀ ನಿಂದನೆ ಮಾಡೋದು, ಚುಚ್ಚು ಮಾತಾಡೋದು, ದೋಷಗಳನ್ನೇ ಹುಡುಕಾಟ ಮಾಡೋದು, ದೇವ್ರಿಗೆ ಬೈಯೋದು, ಹಣೆ ಬರ್ಕ್ ಬೈಯೋದು, ಪೇರೆಂಟ್ಸಿಗೆ ಬೈಯೋದು, ವ್ಯವಸ್ಥೆಯನ್ನ ಬೈಯೋದು, ಇರೋ ಬಾಸಿಗೆ ಬೈಯೋದು, ಬೈಯೋದು, ಟೆನ್ಷನ್ ಮಾಡ್ಕೋತಾರ ನೋಡ್ರಿ, ಅವ್ರು ಇನ್ನೂ ಟೆನ್ಷನ್ ದೊಳಗೆ ಇದ್ದಿರ್ತಾರ. ರೀಸನ್ ಏನು ಅಂದ್ರ ಸೇಮ್ ಫ್ರೀಕ್ವೆನ್ಸಿ ಸೇಮ್ ಎನರ್ಜಿ ಏನಿರುತ್ತೆ ಅಂದ್ರೆ ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ನೀವ್ ಎಷ್ಟೆಷ್ಟು ಗ್ರಾಟಿಟ್ಯೂಡ್ ಮಾಡೋದಕ್ಕೆ ಶುರು ಮಾಡ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ ಹತ್ರ ಏನಾಗುತ್ತೆ ಅಂದ್ರ ನಿಮ್ಗೆ ಸಂಪತ್ತು ಮತ್ತು ಸಮೃದ್ಧಿ ಎರಡು ಹುಡ್ಕೊಂಡ್ ಬರುತ್ತೆ. ಸೊ ಹಾಗಾಗಿ ಜೀವನದಲ್ಲಿ ಯಾವತ್ತೂ ಸಮೇತ ನಿಂದನೆ ಮಾಡೋದು ಇಲ್ಲ ಅನ್ನುವಂತ ಶಬ್ದ ಇದೆ ನೋಡ್ರಿ, ಅದನ್ನ ದಯವಿಟ್ಟು ಬಳಸ್ಬೇಡ್ರಿ. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ನಾನು ಒಬ್ಬೊಬ್ರಿಗೆ ಅನ್ಮ್ಯೂಟ್ ಮಾಡ್ತೀನಿ. ನೀವು ಕಲಿತಿರುವಂತ ಒಂದು ಪಾಯಿಂಟ್ ಮಾತ್ರ ಹೇಳ್ಬೇಕು. ನಾನು ಒಬ್ರು ಒಂದ್ ಮಾತ್ರ ಹೇಳೋದು, ಒಂದಕ್ ಬಿಟ್ಟು ಏನ್ ಹೇಳೋದಿಲ್ಲ. ಮೊದಲು ಡೈರಿ ತೆಗಿ. ನಾನು ಯಾರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿರ್ತೀನಿ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಬೇಕು. ಯಾರು ಹೇಳ್ತೀರಿ ಫಸ್ಟ್? ಹಾ ರಮ್ಯಾ. ರೇಖಿ. ಹಾ, ಇಂಪಾರ್ಟೆನ್ಸ್ ಆಫ್ ರೇಖಿಯ ಮಹತ್ವ. ನೆಕ್ಸ್ಟ್ ಸ್ಕ್ರೀನ್ ನಂಬರ್ 1 ಮೇಲೆ. ಹಾ ಡನ್. ನಾನು ಅನ್ಮ್ಯೂಟ್ ಕೊಟ್ಟಿನಿ, ಅನ್ಮ್ಯೂಟ್ ಮಾಡ್ಕೋರಿ. ಹಾ ಎಸ್ ವಸಂತ್ ಸರ್. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ನೋಡ್ರಿ, ಎಲ್ಲ ಚಾಲೆಂಜ್ ಮಾಡಿರಿ, ಕೋಪ ಮಾಡಿದ್ರಿ, ನಾನ್ ನಿಮ್ ಮನೆಗೆ ಬರ್ತೀನಿ ನೋಡ್ರ. ಹಾ ಡನ್. ನೆಕ್ಸ್ಟ್ ಹಾ ಹೇಳಿ ಮೇಡಮ್. ನಮ್ ರೇಖೆಯ ಪ್ರಕಾರಗಳನ್ನ ತಿಳ್ಕೊಂಡ್ವಿ. ಮತ್ತೆ ರೇಖೆ ನಮ್ಮ ಭಾರತ ಸನಾತನ ಧರ್ಮದಲ್ಲಿ ನಮ್ಮ ರೇಖಿನೇ ಯಾವ ರೇಖೆ ನಮ್ಮ ಭಾರತದಿಂದಾನೇ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಒಂದು ವಿಶೇಷವಾದ ಒಂದು ತಿಳ್ಕೊಂಡ್ವಿ ಮ್ಯಾಮ್ ಅಂಶನ. ಎಸ್ ಮೂಲ ಏನಿದೆ ಭಾರತ ಇದೆ, ಹೆಮ್ಮೆ ಆಗುತ್ತಲ್ಲ ಎಲ್ಲರಿಗೂ. ಹಾ ಆಮೇಲೆ ಮಿಕಾ ಉಸುಯಿ ಅವರು ಸಮೇತ ಅವ್ರು ಅಧ್ಯಯನ ಮಾಡಿದ್ದು ಋಗ್ವೇದನೆ. ಅವ್ರದ್ದು ನೀವು ಜೀವನ ಚರಿತ್ರೆ ಹೋದ್ರೆ ಗೊತ್ತಾಗುತ್ತೆ. ಎಸ್ ಶರಣಮ್ಮ. 7 ಚಕ್ರಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಯಾವ್ಯಾವ ಚಕ್ರಗಳಿದೆ, 7 ಚಕ್ರಗಳ ಬಗ್ಗೆ, ತತ್ವಗಳ ಬಗ್ಗೆನೂ ಕಲ್ತೀರಿ. ನೆಕ್ಸ್ಟ್ ಸೆಕೆಂಡ್ ಸ್ಕ್ರೀನಿಗೆ ಬರ್ತೀನಿ, ವೇಟ್ ಮಾಡ್ರಿ. 2ನೇ ಸ್ಕ್ರೀನ್ ಈ ಕಡೆ. ನಂಗೆ ಶ್ವೇತಾ, ನಾಗರತ್ನ ಎಲ್ಲರೂ ಕಾಣ್ತಾ ಇದ್ದೀರಿ. ಹಾ ಡನ್. ನಾನು ಯಾರಿಗೆ ಅನ್ಮ್ಯೂಟ್ ಕೊಟ್ಟಿ ನೋಡ್ರಿ, ಅವ್ರು ಅನ್ಮ್ಯೂಟ್ ಮಾಡ್ರಿ, ಹೇಳ್ರಿ. ನಾವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಎನರ್ಜಿ ವರ್ಕ್ ಆಗುತ್ತೆ. ಎಸ್, ನಾವು ಯಾವ ಕಡೆ ಫೋಕಸ್ ಮಾಡ್ತೀವಿ ನೋಡ್ರಿ, ಎನರ್ಜಿ ಅದೇ ಕಡೆಗೆ ಫ್ಲೋ ಮಾಡುತ್ತೆ. ಸೊ ನೆನ್ಪಿಡ್ರಿ ನೀವು, ನಾವ್ ಇವತ್ತಿನ ತನಕ ಟೆನ್ಷನ್ ಮೇಲೆ ಫೋಕಸ್ ಮಾಡಿವಿ, ಟೆನ್ಷನ್ ಜಾಸ್ತಿ ಆಗಿದೆ. ಇಷ್ಟೇ ಸಿಂಪಲ್. ಈಗ ನಮ್ಗೆ ಏನ್ ಮಾಡೋದಿದೆ, ನಮ್ ಫೋಕಸ್ ಚೇಂಜ್ ಮಾಡೋದಿದೆ ಅಷ್ಟೇ. ಬಹಳ ದೊಡ್ಡದೇನ್ ಕೆಲಸ ಇಲ್ಲ ಇಲ್ಲಿ. ಎಸ್ ದಿವ್ಯಾ ಮ್ಯಾಮ್ ಹೇಳ್ರಿ. ನನ್ನ ಹತ್ತಿರ ಏನು ಇದೆ ಅದಕ್ಕೆ ನಾನು ಗ್ರಾಟಿಟ್ಯೂಡ್ ಧನ್ಯವಾದವನ್ನು ಹೇಳ್ತೇನೆ. ಎಸ್, ನನ್ನ ಹತ್ರ ಏನಿದೆ ಅದಕ್ಕೆ ಧನ್ಯವಾದ ಹೇಳ್ಬೇಕು. ನಿಮ್ಗೆ ಗೊತ್ತಲ್ಲ, ನಮ್ಮ ಜಗತ್ತಲ್ಲಿ ನೀವು ರಸ್ತೆಗೆ ಹೋಗ್ರಿ, ಕಣ್ಣು ಇಲ್ದವ್ರು ಎಷ್ಟೋ ಜನಾರ, ಕಾಲ್ ಇಲ್ದವ್ರು ಎಷ್ಟೋ ಜನಾರ, ರಿಲೇಷನ್ ಇಲ್ದವ್ರು, ತಾಯಿ ಇಲ್ದವ್ರು, ತಂದೆ ಇದ್ದವ್ರು, ಅನಾಥ ಮಕ್ಕಳು, ವಯೋವೃದ್ಧರು, ನೀವು ನೋಡ್ರಿ. ದೇವ್ರು ನಮಗ್ ಪರಮಾತ್ಮ ನೋಡ್ರಿ ಎಲ್ಲಾನು ಕೊಟ್ಟಿದ್ದಾನೆ. ಒಳ್ಳೆ ಫ್ಯಾಮಿಲಿ ಇದೆ ನನ್ ಜೊತೆಗೆ. ಪ್ರತಿಯೊಂದು ಏನು ಇಲ್ಲ ಅನ್ನೋದು ಇಲ್ಲೇ ಇಲ್ಲ. ಯಾವ್ದು ಒಂದಿದೆ ನೋಡ್ರಿ ಅದ್ರ ಮೇಲೆ ಫೋಕಸ್ ಮಾಡೋದನ್ನ ಬಿಟ್ಟು ಹಾಕ್ರಿ. ಮತ್ತೆ ಏನಿದೆ ಅದಕ್ಕೆ ಧನ್ಯವಾದ ಹೇಳಕ್ ಶುರು ಮಾಡ್ರಿ. ಪರಮಾತ್ಮ ಇದು ಯಾವ್ದಿಲ್ಲ ಅದನ್ನು ಕೊಡ್ತಾನ. ಇನ್ನು ವಿಶ್ವಾಸ ಮಾಡ್ರಿ, ಖಾಲಿ ವಿಶ್ವಾಸದ ಕೆಲಸ ಇದೆ. ಎಸ್ ನೆಕ್ಸ್ಟ್ ಮತ್ತೆ ಯಾರಿದ್ರಿ? ಅನ್ಮ್ಯೂಟ್ ಮಾಡ್ತೀನಿ ನಾನು. ನನ್ಗೆ ಕೆಲವೊಂದ್ಸಲ ಸ್ಕ್ರೀನ್ಗಳು ಚೇಂಜ್ ಆಗಿರ್ತಾವಲ್ಲ, ಗೊತ್ತಾಗೋದಿಲ್ಲ ನಮ್ಗೆ. ಹಾ ಎಸ್ ಮತ್ತೆ ಯಾರಿದ್ದೀರಿ? ನಾನು ಯಾರಿಗೆ ಅನ್ಮ್ಯೂಟ್ ಕೊಡ್ತಾ ಇದ್ದೀನಿ, ಅನ್ಮ್ಯೂಟ್ ಮಾಡ್ರಿ ನೀವು. ಹಾ ವಿವೇಕ್ ಸರ್. ಮೇಡಮ್ ನಾವು ಅದೇ ರೇಖೆಯ ಬಗ್ಗೆ ತಿಳ್ಕೊಂಡ ಮೇಡಮ್. ಹಾ ರೇಖೆಯ ಬಗ್ಗೆ ಯಾವ್ದು ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಲೆವೆಲ್ 1 ಏನಕ್ಕೆ ಇದಾಗುತ್ತೆ, ಲೆವೆಲ್ 2 ಏನಕ್ಕೆ ಸೆಲ್ಫ್ ಹೀಲಿಂಗ್, ಲೆವೆಲ್ 1, ಲೆವೆಲ್ 2 ಸೆಲ್ಫ್ ಹೀಲಿಂಗ್ ಪ್ಲಸ್ ಅದರ್ ಹೀಲಿಂಗ್, ಲೆವೆಲ್ 3 ಮತ್ತೆ 4 ಸೆಲ್ಫ್ ಹೀಲಿಂಗ್, ಡಿಸ್ಟೆನ್ಸ್ ಹೀಲಿಂಗ್. ಓಕೆ
ಸೊ ಎಲ್ಲ ರೇಖೆಯ 4 ಲೆವೆಲ್ಗಳಲ್ಲಿ ಏನೆಲ್ಲವನ್ನ ಬರುತ್ತೆ ಅನ್ನುವಂಥದ್ದನ್ನ ನೀವು ಕಲ್ತೀರಿ. ರೇಖಾ? ಯಾ ಇದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅಂದ್ರೆ ಇದ್ರಲ್ಲಿ ಯಾವ ಜಾತಿ ಮತ ಭೇದ ಇಲ್ಲ, ಲ್ಯಾಂಗ್ವೇಜ್ ನೋ ಬ್ಯಾರಿಯರ್ಸ್, ಎಜುಕೇಶನ್ ಐ ಮೀನ್ ಎಜುಕೇಶನ್ ಡಸಂಟ್ ಮ್ಯಾಟರ್, ಮತ್ತೆ ಜೆಂಡರ್ ಕೂಡ ಲಿಂಗ ಭೇದ ಇಲ್ಲ, ಏಜ್ ಕೂಡ ಭೇದ ಇಲ್ಲ. whoever has a knowledge can learn Reiki. ಎಸ್, ಅಂದ್ರೆ ರೇಖಿ ಪ್ರತಿಯೊಬ್ರು ಕಲಿಬಹುದು, ಪ್ರತಿಯೊಂದು ಭಾಷೆಯವರು ಕಲಿಬಹುದು, ಪ್ರತಿಯೊಂದು ವಯಸ್ಸಿನವರು ಕಲಿಬಹುದು. ಯಾವುದೇ ಚೌಕಟ್ಟು ಅಂತ ಇಲ್ಲ. ನಿಮ್ಗೆ ಒಂದು ವರ್ಡ್ ನೀವು ಬರ್ಕೋರಿ, ರೇಖಿ ಕೇವಲ ಭಾವನೆಯನ್ನ ನೋಡುತ್ತೆ ಹೊರತಾಗಿ ಭಾಷೆ ಅಗತ್ಯ ಇಲ್ಲ. ಮೂಗರು ರೇಖಿ ಮಾಡ್ಬೋದು, ಮಾತೆ ಬರೋದಿಲ್ಲ ಅಂದ್ರೆ ರೇಖಿ ಮಾಡ್ತಾರ ಅವರು. ಇಲ್ಲಿ ಏನ್ ಕೆಲಸ ಏನ್ ಮಾಡುತ್ತೆ ಅಂದ್ರೆ ಇಮೋಷನಲಿ ಕನೆಕ್ಷನ್ ಆಗೋದಿದೆ ನೋಡ್ರಿ, ಅದು ಕೆಲಸ ಮಾಡುತ್ತೆ ಅಷ್ಟೇ. ನೀವು ಭಾಷೆ ಬಗ್ಗೆ ಹೋಗ್ಬಿಡ್ರಿ, ರೇಖಿ ಇದೆ ಭಾಷೆ ಬೇಕೇ ಆಗೋದಿಲ್ಲ. ಹಂಗೇನ್ರ ಇರ್ತಿತ್ತಂದ್ರೆ ಬೀದರ್ ಭಾಷೆಗೆ ಬರ್ತಿಲ್ಲ ರೇಖಿ. ಬೀದರ್ ಸರಿ ಇಲ್ಲ, ಬೀದರ್ ಬಹಳ ದೂರ ಇದೆ, ಬೌಂಡ್ರಿ ಇದೆ, ಏರಿಯಾ ಹಿಂಗೆಲ್ಲ ಬರ್ತಿತ್ತು. ಆದ್ರೆ ಬೀದರ್ಗೂ ರೇಖಿ ಬಂದಿದೆ ಇಲ್ಲ, ನಿಮ್ ಹತ್ರನೂ ಬರುತ್ತೆ. ರೇಖಿಗೆ ಯಾವ್ದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಲ್ಲ. ನೆಕ್ಸ್ಟ್ ಮತ್ತೆ ಏನ್ ಕಲ್ತೀವಿ? ಎಸ್ ಪ್ರಸಾದ್ ಸರ್. ಮೇಡಮ್ ನಮಸ್ತೆ. ಇವತ್ತು ಪ್ರಾಣಮಯ ಕೋಶದಲ್ಲಿರ್ತಕ್ಕಂತ 114 ಚಕ್ರಗಳಿವೆ ಅಂತ ಹೇಳಿದ್ರಿ. ಅದರಲ್ಲಿ 7 ಚಕ್ರಗಳು ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ವಿ. ಯಾವಾಗ ಚಕ್ರಗಳು ಕ್ಲಾಕ್ ವೈಸ್ ನಲ್ಲಿ ತಿರುಗ್ತಾ ಇರುತ್ತೆ ಅವಾಗ ನಾವು ಹ್ಯಾಪಿ ಆಗಿರ್ತೀವಿ, ವೆಲ್ತ್ ಫುಲ್ ಆಗಿರ್ತೀವಿ. ನಮ್ಮ ಸಮಸ್ಯೆಗಳಿಗೆ ಚಕ್ರಗಳು ಆಂಟಿ ಕ್ಲಾಕ್ ವೈಸ್ ನಲ್ಲಿ ತಿರುಗಿದಾಗ ಅದು ಸಮಸ್ಯೆಗಳು ಉಂಟು ಮಾಡ್ತೇವೆ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಎಸ್, ಓಕೆ. ಆಮೇಲೆ ಒಂದ್ ವರ್ಡ್ ಅನ್ನ ಎಲ್ಲಾರು ಮೆನ್ಷನ್ ಮಾಡ್ಕೊರಿ. ನಿಮಗೆ ರೇಖಿಯಲ್ಲಿ ಅಂದ್ರೆ ರೇಖಿ ಲೆವೆಲ್ 2 ನಲ್ಲಿ ಬಂದಾಗ ನಿಮ್ಗೆ ಯಾವ ಚಕ್ರ ಬ್ಯಾಲೆನ್ಸ್ ಇದೆ, ಯಾವ ಚಕ್ರ ಇಂಬ್ಯಾಲೆನ್ಸ್ ಇದೆ, ಯಾವ್ದ್ರ ಮೇಲೆ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ನೋಡ್ರಿ. MBBS ಗೂ MD ಗೂ ವ್ಯತ್ಯಾಸ ಇದೆ ಗೊತ್ತಲ್ಲ, ಸ್ಪೆಷಲೈಸ್ ಇದ್ದವರಿಗೂ ಕಾಮನ್ ಡಾಕ್ಟರಿಗೂ ವ್ಯತ್ಯಾಸ ಇದೆ. ಸೇಮ್ ಅದೇ ರೀತಿ ನಿಮ್ಗೆ ಯಾವ ಚಕ್ರ ಇಂಬ್ಯಾಲೆನ್ಸ್ ಇದೆ ನೋಡ್ರಿ, ಅದ್ರ ಮೇಲೆ ವರ್ಕ್ ಮಾಡ್ಬೇಕು. ನೀವು ಎಲ್ಲದ್ರ ಮೇಲೆ ಮಾಡ್ಬೇಕಂತ ಇಲ್ಲ ನೋಡ್ರಿ. ನನ್ಗೆ 4-5 ವರ್ಷದ ಹಿಂದೆ ನಂದು ಹೃದಯ ಚಕ್ರದಿಂದ ಕೆಳಗಿರುವ ಚಕ್ರಗಳೆಲ್ಲ ಇಂಬ್ಯಾಲೆನ್ಸ್ ಇದ್ದು, ಒಂದು ಕೆಲ್ಸದಿರ್ಲಿಲ್ಲ. ಇವತ್ ನಿಮ್ ಎದ್ರಿ ಕುಂತೀನಿ ನೋಡ್ರಿ, ನಂದು 5 ಸಲ ಶಸ್ತ್ರಚಿಕಿತ್ಸೆ ಆಗಿವೆ, ಆಪರೇಷನ್ ಅಂತೀವಿ 5 ಸಲ. ಹೆಣ್ಮಕ್ಳಿಗೆ ಏನೇನ್ ಆಗ್ಬೇಕು ಎಲ್ಲಾನು ಆಗಿದೆ. ಆದ್ರೆ ಅದೇ ಹೃದಯ ಚಕ್ರದಿಂದ ಮೇಲಿರೋ ಚಕ್ರ ಎಲ್ಲ ನನ್ನ ಬ್ಯಾಲೆನ್ಸ್ ಇದ್ದು, ಅಂದ್ರೆ ನನ್ ಜ್ಞಾನ ಭರ್ಪೂರ್ ಇತ್ತು, ಒಳ್ಳೆ ನಾಲೆಜ್ ಇತ್ತು, ಆಮೇಲೆ ಒಳ್ಳೆ ಸ್ಪೀಚ್ ಮಾಡ್ತಿದ್ದ ನಾನು. ಪ್ರತಿಯೊಂದು ಸರಸ್ವತಿ 99% ನನ್ ಬಲ್ ವರ್ಕ್. ಆದ್ರೆ ಶರೀರಕ್ಕೆ ಹೋದ್ರೆ ಪೂರ್ತಿ ರೋಗದ ಗೂಡ್ ನನ್ ಶರೀರ. ರೀಸನ್ ಏನು ಅಂದ್ರೆ ಹೃದಯ ಚಕ್ರದಿಂದ ಕೆಳಗಿರುವ ಚಕ್ರ ಇವೆ ನೋಡ್ರಿ, ಅವು ಬ್ಯಾಲೆನ್ಸ್ ಇರ್ಲಿಲ್ಲ. ಅದಕ್ಕೆ ನನ್ ಬಿಹೇವಿಯರ್ ಕಾರಣ ಇತ್ತು, ನನ್ನ ಲೈಫ್ ಸ್ಟೈಲು ಇತ್ತು, ನನ್ ಥಿಂಕಿಂಗ್ ಪ್ಯಾಟರ್ನ್ ಇತ್ತು ನೋಡ್ರಿ, ಅದು ನನ್ ಸರಿಯಾಗಿರ್ಲಿಲ್ಲ. ಒಂಚೂರು ಸ್ವಾರ್ಥನೂ ಇತ್ತು. ಎಲ್ಲಾನು ಯಾಕೆ ನಾ ಯಾಕೆ ತಲೆ ಕೆಡಿಸ್ಕೊಳ್ಳಿ, ಎಲ್ಲರಿಗೂ ಯಾಕೆ ಹೆಲ್ಪ್ ಮಾಡ್ಬೇಕು, ಇದೆಲ್ಲ ನಂದು ಮೈಂಡ್ ಸೆಟ್ ಇತ್ತು. ಆದ್ರೆ ಯಾವಾಗ ನನ್ ಮೇಲೆ ನಾ ಕೆಲಸ ಮಾಡೋದಕ್ ಶುರು ಮಾಡ್ದೆ ನೋಡ್ರಿ, ಅವಾಗ ನನ್ನ ಕೆಳಗಿರುವಂತಹ ಚಕ್ರಗಳು ಮೂಲಾಧಾರದಿಂದ ಹೃದಯ ತನಕ ಅವು ಎಷ್ಟೆಷ್ಟು ಆಕ್ಟಿವೇಟ್ ಆಗೋದಕ್ ಶುರು ಅದು ಅಷ್ಟಷ್ಟು ನನ್ಗೆ ಯೂನಿವರ್ಸ್ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡ್ತು. ಹಾಗಾಗಿ ನಿಮ್ಗೆ ಶಾರೀರಿಕ ತೊಂದರೆ ಇದೆ ಅಂದ್ರೆ ಹೃದಯ ಚಕ್ರದಿಂದ ಕೆಳಗಿರುವ ಚಕ್ರಗಳಲ್ಲಿ ಸಮಸ್ಯೆ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ನೀವ್ ಅದನ್ನ ಬ್ಯಾಲೆನ್ಸ್ ಮಾಡಿದಾಗ ನಿಮ್ಗೆ 100ಕ್ಕೆ 100ರಷ್ಟು ಫಲಿತಾಂಶ ಬರುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ಯಾರು ಹೇಳ್ತೀರಿ ಈ ಕಡೆ? ಶಿವಣ್ಣ ಸರ್, ಅನ್ಮ್ಯೂಟ್. ಆಮೇಲೆ 5ನೇ ತತ್ವ ಅಂತ ಯಾರೋ ಹೇಳಿರಲ್ಲ, ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ ಅಂತ ಇದೆ. ಶಿವಣ್ಣ ಸರ್ ನಮಸ್ತೆ. ಮೊದಲನೇ ನಮಸ್ತೆ ಸರ್. ನಮಸ್ತೆ ಮೇಡಮ್. ಇದು ತುಂಬಾ ದಿನಗಳ ಕನಸು. ನಂಗೆ ಸರಿಯಾದ ಮಾರ್ಗದರ್ಶನ ಎಲ್ಲೂ ಸಿಕ್ಕಿರ್ಲಿಲ್ಲ. ಹಾಗಾಗಿ ಬಹಳ ಖುಷಿ ಆಯ್ತು ತಮ್ಮನ್ನ ಕ್ಲಾಸ್ ಕೇಳಿ. ಚಕ್ರಗಳದ್ದು ನನಗೆ ಸ್ವಲ್ಪ ತುಂಬಾ ಡೌಟ್ ಇತ್ತು ಮೇಡಮ್. ಚಕ್ರಗಳಿಗೂ ಕೂಡ ನಮ್ಮ ಆರೋಗ್ಯಕ್ಕೂ ಏನೇನು ಡಿಫ್ರೆನ್ಸ್ ಇದೆ, ಅದು ಎಷ್ಟು ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಒಂದು 60-70% ನನಗೆ ಕ್ಲಿಯರ್ ಆಯ್ತು ಮೇಡಮ್. ಇಲ್ಲ 100% ಆಗುತ್ತೆ ಸರ್. ಇನ್ನು ನಾನ್ ಸುಮ್ನೆ ಜಸ್ಟ್ ಮಾಹಿತಿ ಕೊಟ್ಟಿದ್ದು. ಇವತ್ ನಿಮ್ದು ಏನು ಕ್ಲಾಸ್ ಮಾಡ್ಲೇ ಇಲ್ಲ, ನೀವ್ ಹಂಗ ಅನ್ಕೊಂಡೇ ಬೇಡ್ರಿ. 2 ತಾಸು ನಾನ್ ಕ್ಲಾಸ್ ಮಾಡಿಲ್ಲ, ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಅಷ್ಟೇ ಕೊಟ್ಟಿನಿ. ನಿಮ್ಗೆ ಏನ್ ಗೊತ್ತಿಲ್ಲ ಅದಷ್ಟು ಗೊತ್ತು ಮಾಡೀನಿ. ಗೊತ್ತು ಮಾಡಿದ ಮೇಲೆ ಅದ್ರ ಮೇಲೆ ವರ್ಕ್ ಮಾಡೋದು ಇರುತ್ತೆ, ನೆನ್ಪಿಡ್ರಿದು. ತಿಳ್ಕೊಳ್ಳೋದು ದೊಡ್ಡ ವಿಷಯ ಇಲ್ಲ. ಗೂಗಲ್ ನಲ್ಲಿ ಇವೆಲ್ಲ ಸಿಗುತ್ತೆ ನಿಮ್ಗೆ. ನೀವು ಗೂಗಲ್ ನಲ್ಲಿ ಹೋಗಿ ಚಕ್ರ ಹೊಡೀರ್, ನೀವು ಪೂರಾ ದೊಡ್ಡ ಗ್ರಂಥನೇ ನಿಮ್ ಮುಂದೆ ಬರುತ್ತೆ. ಬಟ್ ನಾನಂತೀನಿ ಮಾಹಿತಿ ತಗೊಳ್ಳೋದು ದೊಡ್ಡ ವಿಷಯ ಇಲ್ಲ, ಗೂಗಲ್ದೊಳಗೆ ಸರ್ಚ್ ಮಾಡೋದು ದೊಡ್ಡದಿಲ್ಲ. ಇದ್ರೊಳಗೆ ಎಷ್ಟು ತಗೊಂಡಿವಿ ನೋಡ್ರಿ, ಅದು ಬಹಳ ದೊಡ್ಡದಿರುತ್ತೆ. ಹಾಗಾಗಿ ನೀವು ಪ್ರಾಕ್ಟಿಕಲ್ ಯಾವಾಗ ಮಾಡ್ಲಕ್ ಶುರು ಮಾಡ್ತೀರಿ ಅವಾಗ ನಿಮ್ಗೆ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಟ್ರಸ್ಟ್ ನ ಉದ್ದೇಶ, ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ಉದ್ದೇಶ ಏನು ಅಂದ್ರ, ಪ್ರತಿಯೊಂದು ಮನೆಗೂ ಸಮೇತ ಒಬ್ಬ ರೇಖಿ ಮಾಸ್ಟರ್ ಇರ್ಬೇಕು ಅಂತ. ಗ್ರ್ಯಾಂಡ್ ಮಾಸ್ಟರ್ ಇಲ್ದ್ರಿಲ್ಲ,
ಮಾಸ್ಟರ್ ಇದ್ರು ಸಾಕು. ಸೆಲ್ಫ್ ಹೀಲಿಂಗ್ ಮಾಡ್ಕೊಂಡು ನೀವು ಹೆಲ್ದಿ ಆಗಿದ್ರು ಸಾಕು. ನಿಮ್ ಜೀವನದ 10 ಲಕ್ಷ ರೂಪಾಯಿ ನೀವು ಉಳಿತಾಯ ಮಾಡ್ತೀರಿ. ರೇಖಿ ಲೆವೆಲ್ 1 ಕಲ್ತರು ಸಾಕು. 10 ಲಕ್ಷ ರೂಪಾಯಿ ನಿಮ್ ಲೈಫ್ ಇಂದ ಉಳಿತಾಯ ಆಗುತ್ತೆ ಅಂದ್ರೆ ಹೆಲ್ತ್ ಹೆಂಗ್ ಇಟ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಥಾಟ್ಸ್ ಗಳು ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾವ್ದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನುವಂಥದ್ದು ರೇಖಿ ಲೆವೆಲ್ 1 ಒಳಗೆ ನೀವು ಕಲ್ತ್ ಬಿಡ್ತೀರಿ. ಯಾವಾಗ ರೇಖಿ ಲೆವೆಲ್ 2 ಬಂದಿರ್ತೀರಿ ಅವಾಗ ನಿಮ್ ಬಗ್ಗೆನೂ ನಿಮ್ಗೆ ಅರ್ಥ ಆಗುತ್ತೆ, ಎದುರಿನ ವ್ಯಕ್ತಿಯನ್ನು ಸಮೇತ ನೀವು ಅರ್ಥ ಮಾಡ್ಕೊಳ್ಬಹುದು. ಈಗ ಇಲ್ಲಿ ರಿಲೇಶನ್ಶಿಪ್ ಮತ್ತೊಂದು ಎಲ್ಲಾ ಬರುತ್ತೆ. ನಾಳೆ ಅದ್ರದ್ದು ಸ್ವಲ್ಪ ನಾ ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ, ಒಂದ್ 15-20 ನಿಮಿಷ ರೇಖಿ ಲೆವೆಲ್ 2 ಬಗ್ಗೆ ನಾವು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದೇನು ಅಂದ್ರ, ಋಗ್ವೇದ ಹೇಳುತ್ತೆ, ಜ್ಞಾನ ಯಾವ ಕಡೆಯಿಂದಾದ್ರೂ ಬರ್ಲಿ, ನೀನ್ ಅದನ್ನ ಸ್ವೀಕಾರ ಮಾಡುವಂತ. ಜ್ಞಾನ ಎಲ್ಲಿಂದಾದ್ರೂ ಬರ್ಲಿ, ನಾನ್ ಏನ್ ಮಾಡೋದಿದೆ ನನಗೆ ಸರಿ ಅನಿಸಿದ್ರೆ ಅದನ್ನ ನಾನು ಸ್ವೀಕಾರ ಮಾಡ್ಬೇಕು, ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗಾಗಿ ರಿಸಲ್ಟ್ ಬರೋದು ಯಾವಾಗ ಅಂದ್ರ ನೀವು ಪ್ರಾಕ್ಟಿಕಲ್ ಮಾಡಿದಾಗ ಮಾತ್ರ ಬರುತ್ತೆ. ಎಸ್, ಇದನ್ನ ನಾನು ಒಪ್ತೀನಿ ವಸಂತ್ ಸರ್. ಗುರುವಿನ ಜೊತೆ ಇದ್ದಾಗ ನಾವೆಲ್ಲಾನು ಮಾಡ್ತೀವಿ. ನಾನು ಅದಕ್ಕೆ ಹೇಳೋದು, ವಿಡಿಯೋ ಆನ್ ಮಾಡ್ರಿ. ಯಾಕಂದ್ರೆ ವಿಡಿಯೋ ಆನ್ ಇದ್ರೆ ನೀವು ಅಲರ್ಟ್ ಅಲ್ಲಿ ಇದ್ದಿರ್ತೀರಿ, ಸರಿಯಾಗಿ ಕೇಳ್ತೀರಿ. ನಿಮ್ಗೆ ಗೊತ್ತಿಲ್ಲ, ವಿಡಿಯೋ ಆಫ್ ಇದ್ದವ್ರಿಗೆ ನಿಮ್ಗೂ ಬಹಳ ವ್ಯತ್ಯಾಸ ಇದೆ. ಈಗ ಪಾಪ ಅವ್ರು ಅರ್ಧಂಬರ್ಧ ಕಲ್ತಿರ್ತಾರೆ, ಏನೋ ಒಂದ್ ಕೆಲಸದಲ್ಲಿ ಇರ್ತಾರ, ಬಸ್ನಲ್ಲೋ ಏನೋ ಒಂದ್ ಕೆಲಸ, ಅವ್ರಿಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ನಾಳೆ ದೀಕ್ಷೆನೂ ಸಮೇತ ಅವ್ರಿಗೆ ಕನ್ಫ್ಯೂಸ್ ಆಗ್ಬೋದು. ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರ, ನಾಳೆ ಸಿದ್ಧತೆ ಬರ್ಕೋರಿ. ಮತ್ತೆ ನನಗೆ ನೆನ್ಪು ಹೋಗತ್ತು, ದೀಕ್ಷೆಯ ಸಿದ್ಧತೆ, ನಾಳೆಯ ಸಿದ್ಧತೆ. ಸೊ 108 ಸಲ ಓಂಕಾರ ಹೇಳೋದಿದೆ ನಿಮ್ಗೆ ಸ್ನಾನ ಮಾಡಿ. ನೀವು ಸ್ನಾನ ಮಾಡ್ಕೊಂಡು 108 ಸಲ ಓಂಕಾರವನ್ನ ಹೇಳ್ಬೇಕು. ಈ ರೀತಿ ಮಣಿಗಳಿದ್ರೆ ಮಣಿಗಳ ಜೊತೆಗೆ ಹೇಳ್ರಿ, ಕೌಂಟರ್ ಮಷಿನ್ ಜೊತೆಗೆ ಹೇಳ್ರಿ, ಏನಾದ್ರೂ ಮಾಡ್ರಿ, ಬಟ್ 108 ಸಲ ಓಂಕಾರ. ಆಮೇಲೆ ದೀಕ್ಷೆಯ ಸಮಯಕ್ಕೆ ಕಡ್ಡಾಯವಾಗಿ ಬಿಳಿ ಬಟ್ಟೆಯನ್ನ ಧರಿಸ್ಬೇಕು, ವೈಟ್ ಡ್ರೆಸ್. ಯೂನಿವರ್ಸಲ್ ಪವರ್ ಇದೆ ನೋಡ್ರಿ, ಅದು ವೈಟ್ ಜೊತೆಗೆ ಕನೆಕ್ಟ್ ಆಗೋದಿರುತ್ತೆ. ನಾಳೆ ದೀಕ್ಷೆ ನೀವು ಕಲರ್ಫುಲ್ ಹಾಕಿದ್ರ ವೈಬ್ರೇಷನ್ ನಿಮ್ಗೆ ಫೀಲ್ ಆಗೋದಿಲ್ಲ. ಸೊ ಹಾಗಾಗಿ ವೈಟ್ ಡ್ರೆಸ್ ಕಂಪಲ್ಸರಿ, ಬಿಳಿ ಬಟ್ಟೆ. ಮತ್ತೆ ನಿಮ್ ಹತ್ರ ಒಂದು ದೀಪ ಹಚ್ಕೊಳ್ಬೇಕು, ಮತ್ತೆ ಒಂದು ಗ್ಲಾಸ್ ನೀರು. ದೀಪ ಮತ್ತು ಒಂದು ಗ್ಲಾಸ್ ನೀರು, ಮತ್ತೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ನಾಳೆ ಏನಾದ್ರೂ ಮಾಡಿ ತರಿಸಿ, ಅದ್ರ ಮೇಲೆ ಇವು ಪಂಚತತ್ವಗಳೇನಿವೆ ನೋಡ್ರಿ ಅದನ್ನ ಬರ್ದು ನಿಮ್ ಎದುರಿಗೆ ಇಟ್ಕೊಳ್ಬೇಕದು. ನನಗೆ ತೋರಿಸ್ಬೇಕು ಈ ರೀತಿ. ಅದಾದ್ಮೇಲೆ ನಾಳೆ ನಿಮ್ದು ದೀಕ್ಷೆ ಮುಗಿಯುತ್ತೆ. ಆದಷ್ಟು ಮೌನವಾಗಿ ಇರೋದಿರುತ್ತೆ. ಮೌನ ಅಂದ್ರೆ ಮೂಕಾಗೋದಿಲ್ಲ, ಒಂದಕ್ಕೊಂದು ಎರಡಕ್ಕೆರಡು ಹೇಳ್ಬೇಕು. ಪೂರಾ ಸೈಲೆಂಟ್ ಆದ್ರೆ ಮತ್ ನಿಮ್ ಮನೆಯವ್ರ ಫೋನ್ ನನಗ್ ಬರ್ತಾವ, ಮೇಡಮ್ ಏನೋ ಕ್ಲಾಸ್ ಮಾಡಿರಿ, ನಮ್ಮ ಮನೆಯವ್ರು ಮಾತಾಡ್ಲತ್ತಿಲ್ಲ ಅಂತ. ಹಂಗ ಮಾಡ್ಬೇಡ್ರಿ, ಒಂದಕ್ಕೊಂದು ಎರಡಕ್ಕೆರಡೆ ಅಷ್ಟೇ. ಆದಷ್ಟು ಸೈಲೆಂಟ್ ಇರುವಂತ ಪ್ರಯತ್ನ ಮಾಡ್ರಿ. ಯಾಕಂದ್ರೆ 24 hours ಎನರ್ಜಿ ವರ್ಕ್ ಮಾಡುತ್ತೆ. ಬೇಕಾದ್ರೆ ಬರ್ಕೋರಿ, ದೀಕ್ಷೆಯ ಶಕ್ತಿ 24 ಗಂಟೆ ಕೆಲಸ ಮಾಡ್ತಾ ಇರುತ್ತೆ ನಿಮ್ ಹತ್ರ. ಹಾಗಾಗಿ ನೀವು ಎಷ್ಟು ಸೈಲೆಂಟ್ ಇರ್ತೀರಿ ಅಷ್ಟು ಎನರ್ಜಿ ನಿಮ್ಗೆ ವರ್ಕ್ ಮಾಡುತ್ತೆ. ನೀವು ಗಡ್ಬಡ್ ಮಾಡೋದು, ಮಾತಾಡೋದು ಜಾಸ್ತಿ ಮಾಡಿದ್ರೆ ಅದು ಎನರ್ಜಿ ಫೀಲ್ ಆಗೋದಿಲ್ಲ ನಿಮ್ಗೆ. ಸ್ವಲ್ಪ ಮೌನ ಇರುವಂತ ಪ್ರಯತ್ನ ಮಾಡಿ, ಶಾಂತ ಇರ್ರಿ, ರಿಲ್ಯಾಕ್ಸ್ ಇರ್ರಿ. ನೀವು ಮಾತಾಡ್ತಾ ಇಲ್ಲ, ಶಾಂತಿ ಇದೀರಿ ಅಂದ್ರೆ ಏನ್ ವ್ಯತ್ಯಾಸ ಆಗೋದಿಲ್ಲ. ಏನಿದೆ ಇದೆ, ನಿಮ್ ಪಾಡಿಗೆ ನೀವು ಇದ್ದು ಬಿಡ್ರಿ. ಇಷ್ಟು ನಾಳೆ ಏನ್ ಮಾಡೋದಿದೆ, ಸಿದ್ಧತೆ ಮಾಡೋದಿದೆ. ಮತ್ತೆ ಸರಿಯಾಗಿ 10 ಗಂಟೆಗೆ ನಮ್ ಕ್ಲಾಸ್ ಶುರು ಆಗುತ್ತೆ. 1 ನಿಮಿಷನೂ ಆ ಕಡೆ ಈ ಕಡೆ ಮಾಡಿದ್ರ ನಿಮಗ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಮ್ ಲಿಂಕೇ ಬರಂಗಿಲ್ಲ. ನಿಮ್ಗೆ ಲಿಂಕ್ ಕನೆಕ್ಟೇ ಆಗೋದಿಲ್ಲ. ಯಾರ್ಯಾರಿಗೆ ಫೀಲ್ ಇದೆ, ಹೋದ ವಾರ ಪ್ರಯತ್ನ ಮಾಡಿ ಫೇಲ್ ಆದವ್ರು ಯಾರ್ಯಾರು ಇದ್ದೀರಿ? ಇಲ್ಲಿ ವಸಂತ್ ಸರ್ ಇದಾರೆ ನೋಡ್ರಿ. ಸಾಕಷ್ಟು ಜನರಿಗೆ ಲಿಂಕ್ ಕನೆಕ್ಟ್ ಆಗೋದಿಲ್ಲ. ರೀಸನ್ ಏನು ಅಂದ್ರೆ ನಮ್ದು ಏನೋ ಜಿಯೋ ಇದೆ ಅಂತ ಏರ್ಟೆಲ್ದವ್ರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ನಮ್ಮ ಹುಡುಗಿಯರ್. ನನಗೂ ಗೊತ್ತಿಲ್ಲ ಅದು. ಆದ್ರೆ ಒಂದಂತೂ ನನ್ಗೆ ಅರ್ಥ ಆಗಿದೆ, 100 ದಾಟಿದ್ಮೇಲೆ ಇನ್ನೊಂದ್ಸಲ ರಿಪೀಟ್ ಜ್ಯೋತಿ ಮ್ಯಾಮ್. ಸ್ನಾನ ಮಾಡ್ಕೊಳ್ಬೇಕು. ಬೆಳಗ್ಗೆ 108 ಸಲ ಓಂಕಾರವನ್ನ ಹೇಳ್ಬೇಕು. ಬಿಳಿ ಬಟ್ಟೆ ಕಂಪಲ್ಸರಿ, ಮತ್ತು ಒಂದು ದೀಪ, ಒಂದು ಗ್ಲಾಸ್ ನೀರು. ಆಹಾರ ಲೈಟ್ ಇರುವಂತದ್ದು, ಜಾಸ್ತಿ ತಗೋಬೇಡ್ರಿ. ದೀಕ್ಷೆ ಟೈಮಿಗೆ ನಿದ್ದೆ ಬರುತ್ತೆ. ಮುಂದೆ ಹಿಂದೆ ತೂಗಾಡ್ತೀರಿ, ನನಗನ್ನಿಸ್ತು ಧ್ಯಾನ ನಡೆದ ಹಂಗಾಗೋದಿಲ್ಲ. ಊಟ ಇದೆ ನೋಡ್ರಿ, ನಾನಂತಂತೀನಿ ದೀಕ್ಷೆ ಟೈಮಿಗೆ ನಾವಂತೂ ಊಟ ಮಾಡೋದಿಲ್ಲ. ನಿಮ್ಗೆ ಹೆಂಗ್ ಅಡ್ಜಸ್ಟ್ ಇದೆ ನೋಡ್ರಿ, ನಿಮ್ಮ ಬಾಡಿ ನಿಮ್ಗೆ ಗೊತ್ತಿರುತ್ತೆ, ನನಗೆ ಗೊತ್ತಾಗೋದಿಲ್ಲ. ಬಟ್ ಲೈಟ್ ತಗೊಂಡ್ರು ಬೆಸ್ಟ್, ಪೂರ್ತಿ ತಗೊಂಡಿಲ್ಲ ಅಂದ್ರೆ ಇನ್ನೂ ಬೆಸ್ಟ್, ಹಂಗೇನಿಲ್ಲ. ಓಕೆನಾ? ಸೊ ಇಷ್ಟು ನೀವು ಸಿದ್ಧತೆಯನ್ನ ಮಾಡ್ಕೊಡ್ರಿ, ಮತ್ ಬಹಳ ಖುಷಿಯಾಗಿರ್ರಿ. ನಾಳೆ ನಿಮ್ಗೆ ಗೊತ್ತಾ, ದೀಕ್ಷೆ ಇದೆ ನೋಡ್ರಿ, ದೀಕ್ಷೆಗೆ ಸಮಾರಂಭ ಅಂತಾರೆ. ಬಾಲ್ಯದಲ್ಲಿ ಯಾರಾದ್ರೂ ದೀಕ್ಷೆ ತಗೊಂಡಿರೇನು? ವೈಟ್ ಇಲ್ಲ ಅಂದ್ರೆ ಸ್ವಲ್ಪ ಲೈಟ್ ಇರೋದಂತದ್ ಹಾಕ್ರಿ, ಲೈಟ್ ಕಲರ್ ಇರುತ್ತೆ ನೋಡ್ರಿ, ಬಾದಾಮ್ ಕಲರ್ ಅಂತೀವಲ್ಲ. ದೀಕ್ಷೆ ಬಾಲ್ಯದಲ್ಲಿ ಯಾರಾದ್ರೂ ತಗೊಂಡಿರಿ?
ದೀಕ್ಷೆ ಅಂದ್ರೆ ಅದೊಂದು ಪ್ರೋಗ್ರಾಮ್, ಅದು ಅದ್ಭುತ ಕ್ಷಣ, ಅದ್ಭುತ ದಿನ. ಯಾಕಂದ್ರೆ ಅದು ನೇರವಾಗಿ ಯೂನಿವರ್ಸ್ ನಿಂದ ನಿಮ್ ಜೊತೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ನೀವೆಷ್ಟು ಹ್ಯಾಪಿನೆಸ್, ಬಹಳ ಖುಷಿಯಾಗಿರ್ರಿ ನನ್ಗೆ ಇವತ್ತು ದೀಕ್ಷೆ ಇದೆ ಅಂತ ಹೇಳಿ, ಅದು ಫೀಲಿಂಗ್ ಜೊತೆ ಕನೆಕ್ಟ್ ಆಗಿ. ನಾನ್ ಹೇಳ್ದಲ್ಲ, ನಾನ್ ರೇಖಿ ದೀಕ್ಷೆನ 7 ಸಲ ತಗೊಂಡಿ. ಹಿಂಗೆ ಹುಡುಕಾಟ ನಂದು. ಒಬ್ರು ತಗೊಂಡೇವು, ಮತ್ತಿನ್ನೊಬ್ರು. ಆಮೇಲೆ ನನ್ಗೆ ಗೊತ್ತಾಯ್ತು 7 ಜನ ಗುರುಗಳಾದ್ಮೇಲೆ ನನ್ಗೆ ಗೊತ್ತಾಗಿದ್ದು ರೇಖಿ 3 ದಿನಕ್ಕೆ ಕಲಿಯೋದ್ ಅಲ್ಲೇ ಅಲ್ಲ ಅಂತ. 3 ದಿನ ಕಲಿಯೋಕ್ ಸಾಧ್ಯನೂ ಇಲ್ಲ. ಏಕಂದ್ರೆ ಅದು ರೇಖಿ ಮಿನಿಮಮ್ 21 ಡೇಸ್ ಮಾಡ್ಬೇಕು. ಯೋಗಾಸನ ದೀಕ್ಷೆ ಇಲ್ಲ. ಕೆಲವರು ದೀಕ್ಷೆಗಳನ್ನ ತಗೊಂಡಿರಿ ನೀವು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ನಾಳೆ ಸಲುವಾಗಿ ಇವತ್ತೇ ಅಭಿನಂದನೆಗಳನ್ನ ಹೇಳ್ತೀನಿ. ಸ್ವಲ್ಪ ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಆಗ್ಬೋದು, ನಾಳೆ ಅಮಾವಾಸ್ಯೆ ಇದೆ, ಕೆಲಸ ಬಹಳ ಇರುತ್ತಲ್ಲ. ಒಂದೆರಡು ತಾಸು ಆ ಕಡೆ ಈ ಕಡೆ ಏನಾದ್ರೂ ಚೂರು ಅಡ್ಜಸ್ಟ್ ಮಾಡ್ರಿ. ಮತ್ತೆ ಗಂಡ್ ಮಕ್ಳು ಯಾರ್ಯಾರು ಇದ್ರಿ ಮನ್ಯಾಗ ಅವ್ರಿಗೂ ಹೆಲ್ಪ್ ಮಾಡ್ರಿ. ಮತ್ ಮನೆಯಲ್ಲಿ ಯಾರ್ಯಾರು ಇದಾರ ಅವ್ರೆಲ್ಲರಿಗೂ ದೀಕ್ಷೆಯನ್ನ ನೀವು ಕೊಡಿಸ್ಬೋದು. ಅವ್ರ ಕ್ಲಾಸ್ ಮಾಡಿಲ್ಲ ಅಂದ್ರೂ ವರ್ಕ್ ಮಾಡುತ್ತೆ. ಅವ್ರಿಗೆ ಇಷ್ಟೇ ನಿಯಮ ಹೇಳ್ರಿ, ಹಿಂಗ್ ಹೇಳ್ಯಾರ ಮೇಡಮ್ ಅಂತ ಅವ್ರಿಗೂ ನಮ್ ಕಡೆಯಿಂದ ಕೊಡ್ತೀವಿ. ಆಮೇಲೆ ನೀರ್ ಇರ್ತಾವ್ ನೋಡ್ರಿ, ಅವ್ ನೀರ್ ಹೀಲಿಂಗ್ ವಾಟರ್ ಆಗಿರುತ್ತೆ. ಅದನ್ನ ನೀವು ಯಾರಿಗ್ ಮನೇಲಿ ಆರಾಮಿಲ್ಲ ಅಥವಾ ನೀವು ಅದನ್ನ ತಗೊಂಡ್ರೆ ನಿಮ್ಗೆ ಬಹಳ ಎನರ್ಜಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಇಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬರಿಗೂ ಸಮೇತ ಇನ್ನೊಂದು ಸಲ ಅಭಿನಂದನೆಗಳನ್ನ ಹೇಳ್ತೀನಿ. ನಮ್ ಟ್ರಸ್ಟ್ ಉದ್ದೇಶ ಇಷ್ಟೇ, ಎಲ್ರಿಗೂ ಕೊಡೋಣ ಅಂತ. ಜೀವನ ಇದೆ ನೋಡ್ರಿ, ನಾನು ನನ್ನ ಲೈಫ್ ನಲ್ಲಿ ಏನೆಲ್ಲವನ್ನ ದಾಟಿ ಮುಂದೆ ಏನೆಲ್ಲವನ್ನ ಕಳ್ಕೊಂಡ್ಮೇಲೆ ಗೊತ್ತಾಯ್ತು ನಾನು ಏನೋ ತಪ್ಪು ಮಾಡೀನಿ ಎಲ್ಲೋ ಒಂದ್ ಕಡೆ. ಆಮೇಲೆ ನನ್ಗೆ ಗೊತ್ತಾಯ್ತು ನಿಜವಾದ ಜ್ಞಾನ ಏನಿದೆ ಅದನ್ನ ಯಾವ ರೀತಿ ನಾವು ಜೋಡಿಸ್ಕೊಳ್ಬೇಕು, ಪರಮಾತ್ಮ ಇದೆಲ್ಲಾನು ನನ್ಗೆ ಅರ್ಥ ಆದ್ಮೇಲೆ ನಾನು ಸಾಮಾಜಿಕ ಕಾರ್ಯ ಮಾಡೋದಕ್ಕೆ ನಿಂತು ಇವತ್ತಿಷ್ಟು ನಾವು ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಇದು ಸುಮಾರು 14ನೇದೇನೋ ಬ್ಯಾಚ್ ಇದೆ ಅಂತ ಹೇಳ್ತಾರೆ ನಮ್ಮ ಅನನ್ಯ. ಹಾಗಾಗಿ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನ ಹೇಳ್ತಾ ನಾಳೆ ಬೆಳಿಗ್ಗೆ ಸಿಗೋಣ. ಎಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು. ನನ್ಗೆ ಸಮಯ ಕೊಟ್ಟಿದ್ದಕ್ಕಾಗಿ, ನಿಮ್ಮ ಸಮಯಕ್ಕಾಗಿ ಧನ್ಯವಾದವನ್ನ ಹೇಳ್ತಾ ನಾಳೆ ಸಿಗೋಣ. ಬಾಯ್. ಮತ್ತೆ ನಿಮ್ಗೆ ಇದ್ರದ್ದು ರೆಕಾರ್ಡಿಂಗು ಸಿಗುತ್ತೆ, ಇನ್ನ 1 hour ನಲ್ಲಿ ನಿಮ್ಗೆ ಕಳಿಸ್ತೀನಿ.